ಕಣ್ಣುಗಳು ಮುಚ್ಚಿರಲಿ, ಮುಖದ ಮೇಲೆ ಒಂದು ಮಂದಹಾಸ ಇರಲಿ. ಅಸತೋ ಮಾ ಸದ್ಗಮಯ ತಮಸೋ ಮಾ ಜ್ಯೋತಿರ್ಗಮಯ ಮೃತ್ಯೋರ್ಮಾ ಅಮೃತಂಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ಎರಡೂ ಕೈಗಳು ಮುಚ್ಚಿ ಕಣ್ಣಿನ ಮೇಲೆ ಇಡಿ. ಭೂತಾಯಿ ಆಶೀರ್ವಾದವನ್ನು ತೆಗೆದುಕೊಳ್ತಾ ಇವತ್ತಿನ ತರಗತಿಯನ್ನು ಶುರು ಮಾಡೋಣ. ಎಲ್ರಿಗೂ ಕನ್ನಡ ಬರುತ್ತಲ್ವಾ? ಕನ್ನಡ ಬರದೇ ಇರೋರು ಯಾರಿಲ್ಲ? ಹಾಂ. ಸೊ ಯಾವುದಾದ್ರೂ ನಿಮ್ಗೆ ಗೊತ್ತಾಗದಿದ್ರೆ ನಾನು ಇಂಗ್ಲೀಷಲ್ಲೂ ಹೇಳ್ತೀನಿ. ಓಕೆ? ಗೊತ್ತಾಗದಿದ್ರೆ ಹೇಳಿ. ಓಕೆ? ಹಾಂ, ಓಕೆ. ಸೊ ಯು ಹ್ಯಾವ್ ಗಾಟ್ ಯುವರ್ ಟ್ರಾನ್ಸ್ಲೇಟರ್. ಹಾಂ, ಹೌದು, ಜಾಣ ಇದೆ. ವೆರಿ ನೈಸ್ ಟ್ರಾನ್ಸ್ಲೇಟರ್. ಆಯಿತಾ? ಏನಾದರೂ ಅವಳಿಗೆ ಗೊತ್ತಾಗದಿದ್ರೆ ನೀನು ಟ್ರಾನ್ಸ್ಲೇಟ್ ಮಾಡಿ. ಸರಿ. ಸೊ ಇವತ್ತಿನ ಪ್ರಶ್ನೆ ಬಂದುಬಿಟ್ಟು ಏನು, ಪಿತ್ತ ಪ್ರಕೃತಿ ಇರೋರು ಆಹಾರದಲ್ಲಿ ಏನು ಪಾಲನೆ ಮಾಡಬೇಕು, ಏನನ್ನ ಗಮನದಲ್ಲಿ ಇಟ್ಕೋಬೇಕು. ಅದರಲ್ಲೂ ಎಸ್ಪೆಷಲಿ ನೋಡಿ, ಇವಾಗಂತೂ ನಡೀತಾ ಇರೋದು ಪಿತ್ತ ತುಂಬ ಡಿಸ್ಟರ್ಬ್ ಆಗಿರೋ ಸೀಸನ್ ಇದು. ಯಾಕಂತಂದರೆ ಬೇಸಿಗೆಯಲ್ಲಿ ಟೆಕ್ನಿಕಲಿ ಕಫ ಮತ್ತು ಪಿತ್ತ ಎರಡೂ ಹಾಳಾಗತ್ತೆ, ಗೊತ್ತಾಯ್ತಾ? ಅದಕ್ಕಾಗಿ ಇದೇ ಸೀಸನಲ್ಲಿ ನಿಮಗೆ ಶೀತ, ಅಲರ್ಜಿ, ಆ ರಿಲೇಟೆಡ್ ಪ್ರಾಬ್ಲಮ್ಸಲ್ಲೂ ಚೂರು ವೇರಿಯೇಷನ್ ನೋಡ್ಲಿಕ್ಕೆ ಸಿಗುತ್ತೆ. ಹಾಗೆಯೇ ಹೊಟ್ಟೆ ಹಾಳಾಗೋದು, ವಾಮಿಟಿಂಗ್, ಲೂಸ್ ಮೋಷನ್ಸ್ ಇಂಥದ್ದು ಆಗ್ತಾ ಇರುತ್ತೆ. ಜೊತೆಗೆ ಪಿತ್ತಜ ಸಿಂಪ್ಟಮ್ಸ್ ಅಂತೂ ತುಂಬ ಕ್ರೇಜಿ ವೇಯಲ್ಲಿ ಹಾಳಾಗೋದು ನೀವು ನೋಡ್ತಾ ಇರ್ತೀರ. ಯಾಕೆ ಅಂತಂದರೆ ಈಗ ಸೆಕೆ ಜಾಸ್ತಿ ಇದ್ದಾಗ ಆಯುರ್ವೇದದ ಪ್ರಕಾರ ಏನು, ಕಫ ವಿಲಯನ ಆಗತ್ತೆ ಅಂತ. ಕಫ ವಿಲಯನ ಆದಮೇಲೆ ಈಗ ವಸಂತ ಋತುವಿನಲ್ಲಿ ಕಫ ವಿಲಯನ ಆಗ್ತಾ ಬರೋದು. ಕಫ ವಿಲಯನ ಆದಾಗ ನಮ್ಮೊಳಗಿರುವಂತಹ ಆ ಒಂದು ಕಫದೋಷಕ್ಕೆ ಲಿಕ್ವಿಡಿಟಿ ಸಿಗತ್ತೆ. ಆ ಲಿಕ್ವಿಡಿಟಿ ಸಿಕ್ಕಾಗ ಅದೇ ಟೈಮಲ್ಲಿ ಇಷ್ಟೊಂದು ಟೆಂಪ್ರೇಚರ್ ಜಾಸ್ತಿ ಇರೋದ್ರಿಂದ ಪಿತ್ತ ಕೂಡ ತುಂಬ ಈಸಿಲಿ ಡಿಸ್ಟರ್ಬ್ ಆಗಿಬಿಡತ್ತೆ. ಹಾಗಾಗಿ ಈ ಒಂದು ಕಾಲನೂ ಕೂಡ ಪಿತ್ತ ಡಿಸ್ಟರ್ಬ್ ಜಾಸ್ತಿನೇ ಆಗ್ತಾ ಇರುವಂಥದ್ದು. ಜೊತೆಯಲ್ಲಿ ಪ್ರಕೃತಿಯವರು ಪಿತ್ತನೇ ಆಗಿಬಿಟ್ರೆ ಒಟ್ಟಿಗೆ ಸೇರಿಕೊಂಡು ಪ್ರಾಬ್ಲಮ್ ಜಾಸ್ತಿ ಇರುತ್ತೆ. ಇನ್ನು ಪಿತ್ತ ಪ್ರಕೃತಿ, ಇತ್ತೀಚಿನ ದಿನಗಳಲ್ಲಿ ಹೆಚ್ಚಿನವರು ಪಿತ್ತ ಪ್ರಕೃತಿಯವರನ್ನೇ ನಾವು ನೋಡೋದು, ಅಥವಾ ಹೆಚ್ಚಿನವರಲ್ಲಿ ಅವರ ಪ್ರಕೃತಿ ವಾತ ಅಥವಾ ಕಫ ಅಥವಾ ಪಿತ್ತ ಬೇರೆ ಯಾವುದೇ ಇದ್ದರೂ ಕೂಡ ಪ್ರಾಬ್ಲಮ್ ಹೆಚ್ಚಿನ ಯಾವುದ್ರಲ್ಲಿ ಬರ್ತಿದೆ, ಪಿತ್ತದಲ್ಲೇ. ಪಿತ್ತದ ಸಂಬಂಧಿ ಸಮಸ್ಯೆಗಳು, ಪಿತ್ತಕ್ಕೆ ರಿಲೇಟೆಡ್ ಆಗಿ ಪ್ರಾಬ್ಲಮ್ಸ್ಗಳೇ ಜಾಸ್ತಿ ನೋಡ್ಲಿಕ್ಕೆ ಸಿಗ್ತಾ ಇದೆ. ಯಾಕೆ? ಎನಿ ಐಡಿಯಾ? ಯಾಕಂದರೆ ಒಂದು ನಮ್ಮ ಫುಡ್ ಹ್ಯಾಬಿಟ್ಗಳು. ಈಗ ನೀವು ನೋಡಿ, ನಿಮ್ಮ ಒಂದು 30 ವರ್ಷದ ಹಿಂದಿನ ಆಹಾರ ಪದ್ಧತಿ ನೋಡಿದ್ರೆ ಈಗ ನೋಡಿದ್ರೆ ಈ ಉಪ್ಪು, ಹುಳಿ, ಖಾರ, ಮಸಾಲೆ, ಫ್ರೈಡ್ ಐಟಮ್ಸ್ ಇದೆಲ್ಲ ಜಾಸ್ತಿ ಆಗಿದೆಲ್ಲ. ಈವನ್ ಇಲ್ಲಿ ವೆಜಿಟೇರಿಯನ್, ನಾನ್ ವೆಜಿಟೇರಿಯನ್ ಅನ್ನೋ ವ್ಯತ್ಯಾಸ ಇಲ್ಲ. ವೆಜಿಟೇರಿಯನ್ಸಲ್ಲೂ ಬಂತು, ನಾನ್ ವೆಜಿಟೇರಿಯನ್ಸಲ್ಲೂ ಬಂತು. ಫ್ರೈಡ್ ಐಟಮ್ಸ್ ಎಲ್ಲ ನಾವು ಎಷ್ಟು ತಿಂತಿದ್ವಿ ಮೊದಲು? ಈಗ ಒಂದು 30 ವರ್ಷದ ಹಿಂದೆ ಎಷ್ಟು ತಿಂತಿದ್ವಿ? ಈಗ ಆಲ್ಮೋಸ್ಟ್ ಎಷ್ಟೋ ಜನರ ಮನೇಲಿ ಎವ್ರಿ ಡೇ ತಿನ್ನಲ್ಲ ಅನ್ನೋರು ವೀಕ್ಲಿ ಒನ್ಸ್ ಅಂತೂ ತಿಂದೇ ತಿಂತಾರೆ ಅನ್ನೋ ಥರ ಆಗಿದೆ ಅಲ್ವಾ? ಮೊದಲೆಲ್ಲ ಈ ಥರ ಇಷ್ಟೊಂದು ಫ್ರೈಡ್ ಐಟಮ್ಸ್ ಅಥವಾ ಇಷ್ಟೊಂದು ಮಸಾಲೆದಾರ ಆಹಾರ ಇರ್ತಿರ್ಲಿಲ್ಲ. ಹಬ್ಬ, ಹುಣ್ಣಿಮೆ, ಮದುವೆ ಬಂದರೆ ಅಂಥ ವಿಶೇಷ ಅಡುಗೆ. ಇಲ್ಲದಿದ್ದರೆ ಬಾಕಿ ದಿನ ಸಿಂಪ್ಲಿ ಇಲ್ಲಿ ರೊಟ್ಟಿ ತಿನ್ನೋರ ಕಡೆ ರೊಟ್ಟಿ ಇದಾದರೆ ಆ ಕಡೆ ರಾಗಿ ಮುದ್ದೆ ತಿನ್ನೋರು ರಾಗಿ ಮುದ್ದೆ ಸಾಂಬಾರಾದರೆ ನಮ್ಮ ಕಡೆಯಲ್ಲಿ ಗಂಜಿ ಮೀನು ಸಾರೋ, ಗಂಜಿ ಅನ್ನ, ಗಂಜಿ ಮತ್ತು ಸಾರು ಇಷ್ಟೇ ಬಿಟ್ಟರೆ ವಿಶೇಷವಾಗಿ ಎಲ್ಲ ಬಗೆ ಬಗೆ ಐಟಮ್ ಮಾಡಿ ತಿನ್ನೋದೆಲ್ಲ ಇರಲಿಲ್ಲ ಅಲ್ವಾ? ಮನೆ ಹಿತ್ತಲಲ್ಲಿ ಏನು ಬೆಳೆದಿದೆಯೋ ಅದೇ. ಅವರ ಗದ್ದೆಯಲ್ಲಿ ಭತ್ತ ಬೆಳೆಯೋರು ಗಂಜಿ ತಿನ್ನೋರು, ರಾಗಿ ಬೆಳೆಯೋರು ಮುದ್ದೆ ತಿಂದರು, ಜೋಳ ಬೆಳೆಯೋರು ರೊಟ್ಟಿ ಮಾಡಿ ತಿಂದರು. ಇಷ್ಟೇ ಬಿಟ್ಟರೆ ಬೇರೆ ಏನು ವಿಶೇಷವಾದ ಅಡುಗೆ ಎವ್ರಿ ಡೇ ಎಲ್ಲ ಇರ್ತಿರ್ಲಿಲ್ಲ. ಇವಾಗೇನಾಗಿದೆ, ಎವ್ರಿ ಡೇ ನಮ್ಮ ಮನೇಲಿ ಸ್ಪೆಷಲ್. ಪ್ರತಿದಿನ ನಮ್ಗೆ ವೆರೈಟಿ ಬೇಕು, ಪ್ರತಿದಿನ ಟೇಸ್ಟಿ ಫುಡ್ ಬೇಕು. ಬಟ್ ಎಲ್ಲೋ ಒಂದು ಕಡೆ ಇದೇ ಕಾರಣದಿಂದಾಗಿ ನಮ್ಮ ಪಿತ್ತದ ದೋಷ ಡಿಸ್ಟರ್ಬ್ ಆಗಲಿಕ್ಕೆ ಸ್ಟಾರ್ಟ್ ಆಯಿತು. ಸೊ ಪಿತ್ತ ಆಲ್ರೆಡಿ ಜಾಸ್ತಿ ಇದೆ, ಈಗಾಗಲೇ ಪಿತ್ತ ಅಂತ ನಿಮಗೆ ಡಯಾಗ್ನೋಸ್ ಮಾಡಿ ಡಾಕ್ಟರ್ಸ್ ಹೇಳಿದ್ದಾರೆ ಅಂತಂದರೆ ಪಿತ್ತದವರು ಫಸ್ಟ್ ನೆನಪಲ್ಲಿ ಇಟ್ಕೊಳ್ಬೇಕಾಗಿರೋದೇನು, ಉಪ್ಪು, ಹುಳಿ, ಖಾರ. ಇದು ಮೂರೂ ಕೂಡ ಪಿತ್ತವನ್ನು ಎಗ್ರಿವೇಟ್ ಮಾಡುವಂಥದ್ದು. ಆ್ಯಂಡ್ ಮೋಸ್ಟ್ ಆಫ್ ದ ಟೈಮ್ ನೀವು ನೋಡಿ, ಯಾರ್ಯಾರಲ್ಲಿ ಪಿತ್ತ ಸಮಸ್ಯೆ ಬಂದಿದೆಯೋ ಅವರೆಲ್ಲರಿಗೆ ಉಪ್ಪು, ಹುಳಿ, ಖಾರ ಇಷ್ಟ ಆಗಿರುತ್ತೆ. ಅಂಥವರಿಗೆ ಪಿತ್ತ ಸಮಸ್ಯೆ ಬಂದಿರುತ್ತೆ. ಈಗ ನಾವು ಅಯ್ಯೋ ಉಪ್ಪು, ಹಾಗಾದ್ರೆ ಇನ್ನೇನು ತಿನ್ನಬೇಕು, ಯಾಕಂದರೆ ಇಷ್ಟು ದಿನ ಅದನ್ನೇ ತಿಂದಿದ್ದು ಅಂದರೆ ಅದು ಮೂರನ್ನು ಬಿಟ್ಟು ಇನ್ನೇನು ನಾನು ತಿನ್ನಬೇಕು ಅಂತ ಕ್ವಶನ್ಸ್ ಬರುತ್ತೆ. ಯಾಕೆ ಅಂದರೆ ಈ ನೀವು ತರಕಾರಿ ತಿಂದರೂ ಕೂಡ ಅಥವಾ ಯಾವುದೇ ಆಹಾರ ಪದಾರ್ಥ ತಿಂದರೂ ಕೂಡ ನೀವು ಆ ಆಹಾರದ ಟೇಸ್ಟಿಗಿಂತನೂ ಜಾಸ್ತಿ ಅದಕ್ಕೆ ಹಾಕಿರೋ ಉಪ್ಪು, ಹುಳಿ, ಖಾರ, ಮಸಾಲೆ ಇವುಗಳ ಟೇಸ್ಟಿಗೆ ನೀವು ಇದು ಮಾಡ್ತಾ ಇದ್ರಿ ಅಲ್ವಾ? ಹಾಗಾಗಿ ಈ ಟೇಸ್ಟ್ಗಳಿಗೆ ನೀವು ಇದಾಗಬಾರ್ದು ಅಂತಂದರೆ, ಈ ಟೇಸ್ಟ್ಗಳ ಹಿಂದೆ ಓಡಬಾರ್ದಂದರೆ
ಪ್ರತಿಯೊಂದು ತರಕಾರಿಗೂ ಅದರದ್ದೇ ಟೇಸ್ಟ್ ಇದೆ. ಈಗ ನಾನ್ ವೆಜ್ ಆದರೂ ಕೆಲವೊಬ್ಬರು ಕೇಳ್ತಾರೆ, ಆಯುರ್ವೇದದ ಪ್ರಕಾರ ನಾನ್ ವೆಜ್ ತಿನ್ನಲೇಬಾರ್ದಾ, ನಾನ್ ವೆಜ್ ಅಷ್ಟೊಂದು ಕೆಟ್ಟದ ಅಂತ. ಖಂಡಿತ ಇಲ್ಲ. ಇನ್ಫ್ಯಾಕ್ಟ್ ನಾನು ಹೇಳಬೇಕು, ಆಯುರ್ವೇದದಲ್ಲಿ ಸಾವಿರಾರು ರೀತಿಯ ನಿಮಗೆ ನಾನ್ ವೆಜ್ ಫಾರ್ಮುಲೇಷನ್ಸ್ ಆಯುರ್ವೇದ ಸಂಹಿತೆಗಳಲ್ಲಿ ಸಿಗುತ್ತೆ. ಎಷ್ಟೋ ಔಷಧಿಗಳಲ್ಲಿ ಕೂಡ ನಾನ್ ವೆಜ್ ಫಾರ್ಮುಲೇಷನ್ಸ್ ಹೇಳಿದ್ದಾರೆ. ಸೊ ನಾನ್ ವೆಜ್ ಅನ್ನೋದು ಆಯುರ್ವೇದ ಪಾಲನೆ ಮಾಡೋರು ನಾನ್ ವೆಜ್ ತಿನ್ನಲೇಬಾರ್ದು ಅನ್ನೋದು ಖಂಡಿತ ತಪ್ಪೋದು, ಆ ರೀತಿ ಇಲ್ಲ. ಆದರೆ ಇತ್ತೀಚೆಗೆ ನೀವು ಮಾಡುವ ನಾನ್ ವೆಜ್ ಪದಾರ್ಥದ ಅಡಿಗೆಯ ರೀತಿಯಲ್ಲಿ ಪ್ರಾಬ್ಲಮ್ ಇದೆ. ನಾನ್ ವೆಜ್ಜಲ್ಲಿ ಪ್ರಾಬ್ಲಮ್ ಇದ್ದದ್ದಲ್ಲ, ನಾನ್ ವೆಜ್ಜನ್ನು ಅಡುಗೆ ಮಾಡೋ ರೀತಿ, ಆ ಒಂದು ಮಸಾಲೆ ಟೇಸ್ಟ್ ಇದೆಯಲ್ಲ ಅದರಲ್ಲಿ ಪ್ರಾಬ್ಲಮ್. ಮತ್ತು ನಾನ್ ವೆಜ್ ಸಿಗೋ ಕ್ವಾಲಿಟಿ ಹೇಗಿದೆ. ಮೊದಲೆಲ್ಲ ಆದರೆ ಮನೇಲೇ ಕೋಳಿ ಸಾಕ್ತಿದ್ರಿ. ಅದು ಈಗ ದೇವರಿಗೆ ಬಂಡಿ ಹಬ್ಬ ಅಂತೆಲ್ಲ ನೀವು ಬಲಿ ಕೊಡುವಾಗೆಲ್ಲ ಮನೆಯಲ್ಲೇ ಸಾಕೋದಿತ್ತು ಅಲ್ವಾ. ಈ ಬಂಡಿ ಹಬ್ಬಕ್ಕೊಂದು ಕುರಿ ನೀವು ಹರಕೆ ಹೊತ್ತರೆ, ಕೋಳಿಯನ್ನು ಹರಕೆ ಹೊತ್ತರೆ, ಆ ಕೋಳಿ ಎಲ್ಲೋ ಅಂಗಡಿಯಿಂದ ಬರ್ತಿರ್ಲಿಲ್ಲ. ಅವತ್ತು ಮನೇಲಿ ಇರ್ತಿತ್ತು. ದಿನ ಒಂಚೂರು ಮನೇಲೇ ಹೆಚ್ಚು ಏನಿದೆಯೋ ಆ ಧಾನ್ಯಗಳು, ಗೋಧಿ ಹಾಕೋರು, ಕೆಲವರು ಅಕ್ಕಿ ಹಾಕೋರು, ಕಾಳುಗಳು ಏನಿದೆಯೋ ಅದನ್ನು ಹಾಕಿ ಆ ಕೋಳಿಯನ್ನು ಬೆಳೆಸ್ತಿದ್ರಿ. ಇಡೀ ವರ್ಷ ಕೂಡ ಅದಂತೂ ಬೆಳೀತಿತ್ತು. ಅದನ್ನು ಬಂಡಿ ಹಬ್ಬದಲ್ಲಿ ನೀವು ಬಲಿ ಕೊಟ್ಟು ಬರ್ತಿದ್ರಿ. ಬಟ್ ಇವಾಗ ಏನಾಗಿದೆ, ಸಿಗ್ತಾ ಇರೋವಂಥ ಶಾಪ್ಗಳಿಂದ ನೀವು ತರುವಂತಹ ಮೀಟ್, ಅದರ ಕ್ವಾಲಿಟಿ ಹೇಗಿರುತ್ತೆ. ನೀವು 4 ತಿಂಗಳಲ್ಲಿ ಬೆಳೆಯುವ ಕೋಳಿ ಈಗ ಇಂಜೆಕ್ಷನ್ಸ್ ಕೊಟ್ಟು, ಮತ್ತು ಅದಕ್ಕೆ ಅಷ್ಟು ಫುಡ್ಡು, ಯಾವ ಫುಡ್ ಹಾಕ್ತಾರೆ, ಈಗ ನಾವು ನಾಯಿಗಳಿಗೆಲ್ಲ ಪೆಡಿಗ್ರಿ ಹಾಕಿದಾಗೆ ಫಾರ್ಮ್ಗಳಲ್ಲಿ ಕೋಳಿಗೆ ಕೂಡ ಅದೇ ಥರದ ಫುಡ್ಡನ್ನು ಹಾಕೋದು. ಯಾಕಂದರೆ ಅದಕ್ಕೆ ಯಾವುದೂ ರೋಗ ಬರಬಾರ್ದು. ಅವರು ಕೋಳಿ ಮರಿನ ಪರ್ಚೇಸ್ ಮಾಡಿರ್ತಾರೆ, ಅವರದ್ದು ಅದೊಂದು ಬಿಸ್ನೆಸ್. ಆ ಕೋಳಿ ಮರಿನ ಪರ್ಚೇಸ್ ಮಾಡಿ ಆ ಕೋಳಿ ಮಾಂಸ ಸೇಲ್ ಮಾಡಿದ ಮೇಲೆ ಅವರ ಲಾಭ ಡಿಸೈಡ್ ಆಗೋದು. ಸೊ ಆ ಮಾಂಸ ಎಷ್ಟು ಬೇಗ ಬೆಳೆಯುತ್ತೋ ಅಷ್ಟು ಅವರಿಗೆ ಲಾಭ. ಹಾಗೆ ಆ ಮಾಂಸ ಬೆಳಿಬೇಕು ಅಂದಾಗ ಈಗ ಒಂದು ಕೋಳಿ ಮರಿ ಸತ್ತೋದ್ರೂ, ಇಷ್ಟೇ ಪುಟಾಣಿ ಮರಿ ಸತ್ತೋದ್ರೂ ಅವರಿಗೆ ಅಷ್ಟು kg ಕೋಳಿದ್ದು ಹಣದ್ದು ಲಾಸ್ ಆಗುತ್ತೆ. ಹಾಗಾಗಿ ಯಾವುದೇ ಕಾರಣಕ್ಕೂ ಕೋಳಿಗೆ ರೋಗ ಬರಬಾರ್ದು, ಕೋಳಿ ಯಾವುದೇ ಕಾರಣಕ್ಕೂ ಮಧ್ಯೆ ಸಾಯಬಾರ್ದು, ಮತ್ತು ಕೋಳಿ ಬೆಳೀಲಿಕ್ಕೆ ಹೆಚ್ಚಿಗೆ ಟೈಮ್ ತೊಗೊಳ್ಬಾರ್ದು ಅಂಥೇಳಿ ಅದಕ್ಕೆ ಬೇರೆ ಬೇರೆ ರೀತಿಯ ಟ್ರೀಟ್ಮೆಂಟ್ಗಳಿರುತ್ತೆ. ಅದನ್ನು ಅನ್ಹೆಲ್ದಿ ವೇಯಲ್ಲಿ ಬೆಳೆಸ್ತಾರೆ. ಸೊ ಅದನ್ನು ತಿಂದಾಗ ಡೆಫಿನೆಟ್ಲಿ ಅದರಿಂದ ಪ್ರಾಬ್ಲಮ್ ಬರುತ್ತೆ. ಹಾಗೆ ವೆಜಿಟೇರಿಯನ್ಸಲ್ಲಿ ಕೂಡ ಏನು ಮೇಡಮ್ ನೀವು ಬರೀ ನಾನ್ ವೆಜಿಟೇರಿಯನ್ ವಿರುದ್ಧ ಅಷ್ಟೇ ಮಾತಾಡ್ತೀರಾ ಅಂದರೆ ಹಾಗೇನಿಲ್ಲ. ವೆಜಿಟೇರಿಯನ್ಸಲ್ಲೂ ಇವಾಗ ಅದೇ ಪ್ರಾಬ್ಲಮ್ ಆಗ್ತಿರೋದು. ಮೊದಲೆಲ್ಲ ಹಿತ್ತಲಲ್ಲೇ ಬೆಳೀತಿದ್ರು, ಅವ್ರ ಮನೆ ಬೇಕಾಗೋ ತರಕಾರಿನ ಅವರೇ ಬೆಳೀತಿದ್ರು. ಅದನ್ನು ಅಲ್ಲಿ ಏನು ಬೆಳೆದ್ರೆ ಅದನ್ನ ತಿಂತಿದ್ರು. ಇನ್ಫ್ಯಾಕ್ಟ್ ಈಗಿನ ಹಾಗೆ ಅದೇ ನಾನು ಕಾಶ್ಮೀರ ಮೊನ್ನೆ ಹೋಗಿದ್ದೆ ಅಲ್ವಾ, ಇಡೀ ಕಾಶ್ಮೀರದಲ್ಲಿ ಒಂದು ಸೇಬು ನೋಡಲಿಕ್ಕೆ ಸಿಗಲಿಲ್ಲ. ಅಂತೂ ಆ್ಯಪಲ್ ವ್ಯಾಲಿಗೆ ಹೋದಾಗ ಅಲ್ಲಿ ನಾವು ರಿಕ್ವೆಸ್ಟ್ ಮಾಡಿ, ಅಯ್ಯೋ ಸೇಬು ಎಲ್ಲಿದೆ ಅಂದಾಗ, ಈಗ ಫ್ರೆಶ್ ಸೇಬು ಮರದಲ್ಲಂತೂ ಇಲ್ಲ, ನಾವು ಇಲ್ಲಿ ಏನು ಪ್ರಿಸರ್ವ್ ಮಾಡಿ ಇಟ್ಟಿದ್ದು ಬಾಕ್ಸಲ್ಲಿರೋ ತೋರಿಸ್ತೀವಿ ಅಂತ ಸೇಬುವನ್ನು. ಆದರೂ ಆ ಸೇಬುಗೂ ನಾವು ಇಲ್ಲಿ ತಿನ್ನುವ ಸೇಬುಗೂ ಎಷ್ಟೊಂದು ವ್ಯತ್ಯಾಸ ಇತ್ತು. ನಾವು ಆ್ಯಪಲ್ ವ್ಯಾಲಿಗೆ ಹೋಗಿದ್ದು ಕೊನೆಯ 5ನೇ ದಿನ. ಫಸ್ಟ್ 4 ದಿನವೂ ನಾವು ಕಾಶ್ಮೀರ ಹೋದಾಗಿನಿಂದ ನಾವು ಅದೇ ಹೇಳ್ತಿದ್ದೀವಿ, ಒಂದೇ ಒಂದು ಹಣ್ಣಿನ ಅಂಗಡಿಯಲ್ಲಿ ಸೇಬು ಇಲ್ಲ, ಒಂದೇ ಒಂದು ರೋಡ್ ಸೈಡಲ್ಲಿ ಸೇಬು ಇಲ್ಲ. ನೀವು ಎಲ್ಲೂ 4 ದಿನ ಅದೇ ಕೌಂಟ್ ಮಾಡ್ತಾ ಇದ್ವಿ. 1 ದಿನ ಆಯಿತು ಸೇಬು ಇನ್ನೂ ನೋಡಿಲ್ಲ, 2 ದಿನ ಆಯಿತು, ಎಲ್ಲಾದರೂ ಈಗ ನಾವು ಬೇರೆ ಬೇರೆ ಹಳ್ಳಿಗೆ ಹೋಗ್ತಾ ಇದ್ವಿ, ಅದರಲ್ಲಿ ಎಲ್ಲಾದರೂ ಒಂದು ಕಡೆ ಒಂದು ಆ್ಯಪಲ್ ಕಾಣಬೇಕಲ್ವ, ಕಾಶ್ಮೀರ ಆ್ಯಪಲ್ ಅಂತ ಟೂರಿಸ್ಟ್ಗಳಿಗೆ ಸೇಲ್ ಮಾಡೋಕ್ಕಾದರೂ ಕಾಣಬೇಕಲ್ವ, ಎಲ್ಲೂ ಇಲ್ಲ. ಆಮೇಲೆ ಅಲ್ಲಿ ಲೋಕಲ್ ಡ್ರೈವರ್ ಹತ್ರ ಕೇಳಿದ್ದು, ಇಲ್ಲಿ ಹೇಗೆ ಸೇಬು ಇದು ಮಾಡಲ್ವ, ಈಗ ಸೀಸನ್ ಅಲ್ಲ, ಈಗ ನಾವು ತಿನ್ನಲ್ಲ ಸೇಬುವನ್ನು. ಹಾಗೆ ಯಾವಾಗ ಆಗಸ್ಟ್ ಅಕ್ಟೋಬರ್ ಅದ್ರ ನಂತರದಲ್ಲಿ, ಅಕ್ಟೋಬರ್ ನಂತರದಲ್ಲಿ ಅವರೆಲ್ಲ ಹೆಚ್ಚಿಗೆ ತಿನ್ನೋದೇ ಇಲ್ವಂತೆ. ಲಾಸ್ಟ್ ಅಂದರೆ ಡಿಸೆಂಬರು, ಅಲ್ಲಿಗೆ ಮರದಲ್ಲಿ ಸಿಗೋದು ಖಾಲಿ ಆಗುತ್ತೆ. ಆಮೇಲೆ ಅವ್ರು ಯಾರೂ ತಿನ್ನಲ್ಲ. ನಾವು ಅದೇ ಯೋಚನೆ ಮಾಡಿ, ಹಾಗಿದ್ರೆ 365 ಡೇಸ್ ಇಲ್ಲಿ ನಮ್ಮ ಊರಲ್ಲಿ ಹಳ್ಳಿಗಳಲ್ಲಿ ಹಣ್ಣು ಅಂದ ತಕ್ಷಣ ಆ್ಯಪಲ್ ಒಂದು ತಿನ್ಬೋದಲ್ಲ ಅಂತ ಯಾರನ್ನೇ ಕೇಳಿದ್ರು. ಬಹುಶಃ ಇಲ್ಲಿ ಆ್ಯಪಲ್ ತಿಂದೇ ಇರೋರು ಇಲ್ವೇನೋ. ಮತ್ತು ನಿಮಗೇನಾದರೂ ಅನಿಸುತ್ತಾ ಈಗ ಒಂದು ಸೀಸನ್ ಅನ್ನೋದು ಇರುತ್ತೆ ಅಂತ, ಆಲ್ಟ್ ಸೀಸನ್ ನಿಮ್ಗೆ ಇಲ್ಲಿ ಸಿಗ್ತಾ ಇರುತ್ತೆ. ನಿಜಕ್ಕೂ ಅಲ್ಲಿ ಬೆಳೆಯುವ ಎಷ್ಟೋ ಹೆಕ್ಟರ್ಗಟ್ಟಲೆ ಸೇಬು ಬೆಳೆಯುವ ಪ್ರದೇಶದಲ್ಲಿ ಕೂಡ ಒಂದೇ ಒಂದು ಸೇಬು ಈಗ ಇಲ್ಲ ಅಂತಂದರೆ ನೀವು ಯೋಚನೆ ಮಾಡಿ, ನಾವೇನು ತಿಂತಾ ಇದ್ದೀವಿ, ಸೇಬುವಿನ ಹೆಸರಿನಲ್ಲಿ ನಾವೇನು ತಿಂತಾ ಇದ್ದೀವಿ. ಸೊ ಎಷ್ಟೋ ಸತಿ ನಮಗೆ ರೋಗ ಬರೋದು ಇದು ತರಕಾರಿನೋ ಹಣ್ಣೋ ಅಥವಾ ಮಾಂಸದಿಂದ ಅಲ್ಲ, ಅದನ್ನು ಪ್ರಿಸರ್ವ್ ಮಾಡಲಿಕ್ಕೆ ಹಾಕುವಂಥ ಕೆಮಿಕಲ್ಸಿಂದ, ಅದನ್ನ ರೆಡಿ ಮಾಡಲಿಕ್ಕೆ ಹಾಕೋ ಮಸಾಲೆಗಳಿಂದ, ಅದಕ್ಕಾಗಿ ನಾವು ಬಳಸುವಂಥದ್ದು. ಯಾಕಂದರೆ ಸೇಬು ಕೂಡ ಅದರಲ್ಲಿ ಮ್ಯಾಲಿಕ್ ಆ್ಯಸಿಡ್ ಇರುತ್ತೆ. ಸೊ ಪಿತ್ತವನ್ನು ವರ್ಧನೆ ಮಾಡುವಂಥದ್ದು. ಈಗ ನಮ್ಮ ತಲೆಯಲ್ಲಿ ಏನು, ಹಣ್ಣಲ್ಲಿ ಸೇಬು ಅಂದರೆ ಆಲ್ಮೋಸ್ಟ್ ಎಲ್ಲರೂ ತಿನ್ಬೋದು, ಹೇಗೂ ತಿನ್ಬೋದು ಅಂತ. ಹಾಗಿಲ್ಲ. ಆಯುರ್ವೇದದ ಪ್ರಕಾರ ಹೇಳೋದಾದರೆ ಪಿತ್ತ ಪ್ರಕೃತಿಯವರು ಸೇಬುವನ್ನು ತಿನ್ನಬಾರ್ದು. ಅದರಲ್ಲೂ ಈಗ ನೀವು ತಿಂದರೂ ಏನಾಗ್ತಾ ಇಲ್ಲ, ಯಾಕೆ ಅಂತಂದರೆ ನಿಮಗೆ ಆಲ್ರೆಡಿ ಸಿಕ್ಕಿರೋದು ಅದರದ್ದು ಕ್ವಾಲಿಟಿ ಎಲ್ಲ ಕಳ್ಕೊಂಡು ಬಿಟ್ಟಿರುತ್ತೆ. ಹಾಗಾಗಿ ನಿಮಗೆ ಗೊತ್ತಾಗ್ತಿಲ್ಲ. ಇಲ್ಲ, ಫ್ರೆಶ್ಲಿ ಹಾರ್ವೆಸ್ಟೆಡ್ ಆ್ಯಪಲ್ ತಿಂದಾಗ ಅಸಿಡಿಟಿ ಜಾಸ್ತಿ ಆಗುತ್ತೆ, ಪಿತ್ತದ ಸಿಂಪ್ಟಮ್ ಜಾಸ್ತಿ ಆಗುತ್ತೆ. ಹಾಗಾಗಿ
ಯಾಕಂದರೆ ಅದರಲ್ಲಿ ಮ್ಯಾಲಿಕ್ ಆ್ಯಸಿಡ್ ಮತ್ತು ಆಸ್ಕಾರ್ಬಿಕ್ ಆ್ಯಸಿಡ್ ಅಂತ 2 ಆ್ಯಸಿಡ್ಗಳಿರುತ್ತೆ, ನ್ಯಾಚುರಲಿನೇ ಇರೋದು. ಸೊ ಹೆಲ್ತಿಗೇನೋ ತುಂಬ ಒಳ್ಳೇದು ಹೌದು, ಆದರೆ ಪಿತ್ತ ಪ್ರಕೃತಿಯವರು ತುಂಬ ತಿಂದರೆ ಅದರಿಂದ ಪ್ರಾಬ್ಲಮ್ಮು ಆಗುತ್ತೆ. ಹಾಗಾಗಿ ಯಾವುದೇ ನೀವು ತಿನ್ನೋ ಫುಡ್ಡಲ್ಲಿ ಪಿತ್ತ ಪ್ರಕೃತಿಯವರು, ಪಿತ್ತ ಅಂದರೆ ನಾವು ನಮ್ಮ ಡೈಜೆಷನಿಗೆ ಅದನ್ನ ಹೋಲಿಸ್ಬೋದು ಅಲ್ವಾ. ಸೊ ಪಿತ್ತ ಪ್ರಕೃತಿಯವರು ಯಾವುದೇ ಆಹಾರ ಸೇವನೆ ಮಾಡುವಾಗ ಅದು ಹಿತವಾದ ಆಹಾರ ಆಗಿರಬೇಕು. ಹಿತ ಅಂದರೆ ಏನು? ನಿಮ್ಮ ಡಯಾಗ್ನೋಸಿಸ್ಸಿಗೆ ಸೂಟೇಬಲ್ ಇರೋವಂಥದ್ದು. ಈಗ ಡಯಾಬಿಟಿಸ್ ಇದ್ದವರಿಗೆ ಸಕ್ಕರೆ ತಿಂದೇ ಇರೋದೇ ಹಿತ ಅಂತ, ಹಾಗೆ ಪಿತ್ತ ಇದ್ದವರಿಗೆ ಹುಳಿ ತಿನ್ನದಿರೋದೇ ಹಿತ, ಕಫ ಇದ್ದವರಿಗೆ ಶೀತ ತಿನ್ನದಿರೋದೇ ಹಿತ. ಹೀಗೆ ಈ ಹಿತ ಅನ್ನೋದು ಫಿಕ್ಸ್ ಅಲ್ಲ, ಸ್ಟ್ಯಾಂಡರ್ಡ್ ಅಂತಿಲ್ಲ, ನಿಮ್ಮ ಪ್ರಕೃತಿಗೆ ಬೇರೆ ಬೇರೆ ಆಗಿ ಅದು ಹಿತ ಆಗಿರುತ್ತೆ. ಸೊ ಹಿತವಾದ ಆಹಾರ ಮಿತವಾಗಿ, ಈಗ ಒಂದು ಆಯಿತು, ನಾನು ಒಬ್ಬರಿಗೆ ಏನೋ ಚೆಕ್ ಮಾಡಿದಾಗ ನೀವು ಆ್ಯಪಲ್ ತಿನ್ಬೋದು ಅಂತ ಹೇಳಿದರೂ ಕೂಡ ಅದರ ಅರ್ಥ ಆ್ಯಪಲಲ್ಲೇ ಇಡೀ ದಿನ ಇರಬೇಕು ಅಂತಲ್ಲ, ಅಥವಾ ಆ್ಯಪಲ್ಲೇ ದಿನ 2-3 ಆ್ಯಪಲ್ ತಿನ್ನಬೇಕು ಅಂತಲ್ಲ. ಮಿತವಾಗಿರಬೇಕು. ನೀವು ಯಾವುದೇ ಆಹಾರ ತೆಗೆದುಕೊಂಡ್ರೂ ಕೂಡ ಅದನ್ನು ಮಿತವಾಗಿ ಬಳಕೆ ಮಾಡಿದಾಗ ನಿಮ್ಗೆ ಅದರಿಂದ ಸಮಸ್ಯೆ ಆಗಲ್ಲ. ಯಾವುದೋ ಒಂದು ಒಳ್ಳೆಯದು ಅಂತ ಅಂದ್ಕೊಂಡು ಅತಿಯಾದ ಬಳಕೆ ಮಾಡಿದ ತಕ್ಷಣ ಪ್ರಾಬ್ಲಮ್ಗಳು ಸ್ಟಾರ್ಟ್ ಆಗುತ್ತೆ. ಸೊ ಹಿತವಾದದ್ದನ್ನು ಮಾತ್ರ ತಿನ್ನಬೇಕು, ಮಿತವಾದ ರೀತಿಯಲ್ಲಿ ಅದನ್ನ ಬಳಕೆ ಮಾಡಬೇಕು, ಮತ್ತು ಆದಷ್ಟು ಫ್ರೆಶ್ಲಿ ಸಿಗೋವಂಥದ್ದು ನಿಮ್ಮ ಸುತ್ತಮುತ್ತಲು ಏನಿದೆ ಅದು. ನಾನು ಒಬ್ಸರ್ವ್ ಮಾಡಿದ್ದು ಅದೇನೆ. ಎಲ್ಲೆಲ್ಲಿ ಈಗ ನಾವು ನಾಗ್ಪುರ್ ಹೋದಾಗ ಅಲ್ಲಿ ಸಂತ್ರ ಲೋಕಲೈಟ್ಸ್ ಅಂತ ಕೇಳಿದ್ರೆ ಸಂತ್ರ ಅನ್ನೋದು ಮಾರಲಿಕ್ಕೆ ಅಂತ, ತಿನ್ಲಿಕ್ಕಲ್ಲ ಅಂತ. ಯಾಕಂದರೆ ಅದಕ್ಕೆ ಎಲ್ಲಿ ಡಿಮ್ಯಾಂಡ್ ಕ್ರಿಯೇಟ್ ಆಗುತ್ತೋ, ಎಲ್ಲಿ ನಿಜಕ್ಕೂ ಅದನ್ನ ಬೆಳೀತಾರೋ ಅಲ್ಲಿ ಅದನ್ನ ಹೆಚ್ಚಿಗೆ ತಿನ್ನೋದೇ ಇಲ್ಲ. ಅದು ವ್ಯಾಪಾರ ಆಗಿಬಿಟ್ಟಿದೆ. ಈಗ ಸೇಲೆ ಮಾಡ್ತಾರೆ, ಅಥವಾ ಅವ್ರಿಗೆ ಬೇಜಾರು ಬಂದೋಗಿರ್ತಾನೋ ಲೋಕಲ್ ಫುಡ್ ತಿನ್ನಲ್ಲ. ಕಾಶ್ಮೀರದಲ್ಲಿ ಎಲ್ಲಿ ನೋಡಿದ್ರು ಬಾಳೆಹಣ್ಣು, ಎಲ್ಲಿ ನೋಡಿದ್ರು ಆ ಉದ್ದ ಕೆವೆಂಡಿಸ್ ಹಣ್ಣು ಬರುತ್ತಲ್ಲ, ಎಲ್ಲ ಅಂಗಡಿಗಳಲ್ಲಿ ಬೀದಿಗಳಲ್ಲಿ ತಳ್ಳೋ ಗಾಡಿಗಳಲ್ಲಿ ಬರೀ ಬಾಳೆಹಣ್ಣು. ಕೇಳಿದೆ, ಇಲ್ಲಿ ಬಾಳೆ ಮರ ಒಂದಾದ್ರೂ ಬೆಳೀತೀರಂದ್ರೆ ಇಲ್ಲ, ಇದು ಬಾಹರ್ ಸೆ ಆಗ್ತಾರೆ ನೋಡಿ. ನಾವು ಅಲ್ಲಿಂದ ಇಲ್ಲಿ ಕಾಶ್ಮೀರಿ ಆ್ಯಪಲ್ ಅಂತ ಇಲ್ಲಿ ತಿನ್ನೋದು, ಅವರು ಬೇರೆ ಕಡೆ ಬೆಳೆದಂತಹ ಬಾಳೆಹಣ್ಣನ್ನು ತೊಗೊಂಡೋಗಿ ಅಲ್ಲಿ ತಿನ್ನೋದು. ಇದರಿಂದನೇ ಆರೋಗ್ಯ ನಾವು ಕಳ್ಕೊಳ್ತಾ ಇದ್ದೀವಿ. ಮೊದಲೆಲ್ಲ ಥ್ಯಾಂಕ್ ಗಾಡ್ ಇಷ್ಟೊಂದು ಟ್ರಾನ್ಸ್ಪೋರ್ಟೇಷನ್ಸ್ಗಳಿರಲಿಲ್ಲ, ಇಷ್ಟೊಂದು ವಹಿವಾಟುಗಳಿರಲಿಲ್ಲ, ದೂರ ತೊಗೊಂಡೋಗಿ ಮಾರೋಕ್ಕಿಂತ, ಅಥವಾ ಇಷ್ಟೊಂದು ಪ್ರಿಸರ್ವೇಟಿವ್ ಮೆಥಡ್ಸ್ ಇರಲಿಲ್ಲ. ಈಗ ಇಲ್ಲಿಂದ ಕಾಶ್ಮೀರದಿಂದ ನಾನು ಇಲ್ಲಿ ಆ್ಯಪಲ್ ತಂದು ತಿನ್ಬೇಕಂದ್ರೆ ಅಲ್ಲಿವರೆಗೆ ಹಾಳಾಗಿ ಹೋಗ್ತಿರ್ತಿತ್ತು. ಹಾಗಾಗಿ ಎಲ್ಲರೂ ಲೋಕಲಾಗಿ ಏನೇನು ಸಿಗುತ್ತೋ ಅದನ್ನು ಮಾತ್ರ ತಿಂತಿದ್ರು. ಇವಾಗ ಏನಾಯಿತು, ನಾವು ತುಂಬ ಮಾಡರ್ನ್ ಆದ್ವಿ, ಅಡ್ವಾನ್ಸ್ಡ್ ಆದ್ವಿ, ನಮಗೆ ಸಿಕ್ಕಾಪಟ್ಟೆ ನಾವು ಬುದ್ಧಿವಂತರಾಗ್ಬಿಟ್ವಿ. ಯಾವುದನ್ನು ಅದೇ ಹೇಳಿದ್ನಲ್ಲ, ಈಗ ಆಗಸ್ಟಲ್ಲಿ ಸೆಪ್ಟೆಂಬರ್ದಲ್ಲಿ ಹಾರ್ವೆಸ್ಟ್ ಆದ ಆ್ಯಪಲ್ಲು ಇವತ್ತಿಗೂ ನಿಮಗೆ ಪಳ ಹೊಳಿತಾ ಇರುವಂಥ ಫ್ರೆಶ್ ಆಗಿ ನಿಮಗೆ ಸಿಗ್ತಾ ಇದೆ ಅಂದರೆ ಎಷ್ಟು ಜಾಣ ಮನುಷ್ಯ ನೋಡಿ, ಎಲ್ಲ ಗೊತ್ತೇ ಆಗದೆ ಇರೋ ಥರ. ಹಾಗೆ ಆಮೇಲೆ ಮೊನ್ನೆ ನಾವು ಹೋದಾಗ ಅಲ್ಲೆಲ್ಲ ಚಿಕ್ಕ ಇನ್ನೂ ಎಳೆ ಏನು ಹೇಳೋದು, ಎಳೆ ಮಿಡಿಗಳು ಆ್ಯಪಲಿಂದ ಇಷ್ಟಿಷ್ಟೇ ಚಿಕ್ಕದು ಮಿಡಿ, ಹೂವಿಂದ ಮಿಡಿ ಆಗಿದೆ ಈಗಷ್ಟೇ, ಆ ಥರದ್ದು. ಅದಕ್ಕೇ 5-6 ಲೇಯರಲ್ಲಿ ಪೆಸ್ಟಿಸೈಡ್ ಸ್ಪ್ರೇ ಮಾಡ್ತಾಯಿದ್ವಿ. ನಾನು ಅದು ವಿಡಿಯೋ ಮಾಡಿ ತಂದಿದ್ದೀನಿ. ಅಂದರೆ ಆ ಲೆವೆಲಿಂದ ಹೂ ಬಿಟ್ಟಾಗಲಿಂದ ಸ್ಟಾರ್ಟ್. ನಾನು ಅದಕ್ಕೆ ಸುಮ್ಮನೆ ಅಲ್ಲಿ ರೈತರ ಹತ್ರ ಲೋಕಲೈಟ್ಸ್ ಜೊತೆ ನಾವು ಜಾಸ್ತಿ ಬೆರೀತಾ ಇದ್ವಿ. ಸುಮ್ಮನೆ ಮಾತಾಡ್ತಾ ಮತ್ತೆ ಹೇಗೆ ನಾವು ರೈತರೇ, ನಮಗೆ ಎಷ್ಟು ಹುಳ ಬಾಧೆ ಇದೆ ಹಾಗೆ ಅಂತೆಲ್ಲ. ಹೌದು, ನಮಗೂ ಇಲ್ಲಿ ಸಿಕ್ಕಾಪಟ್ಟೆ ಹುಳದ ಬಾಧೆ ಇದೆ, ಹೂ ಬಿಟ್ಟಿದ್ದು ನಿಲ್ಲದೇ ಇಲ್ಲ, ಅದಕ್ಕೆ ನಾವು ಹೂ ಬಿಟ್ಟಾಗ್ಲಿಂದ ಸ್ಪ್ರೇ ಸ್ಟಾರ್ಟ್ ಮಾಡಿಬಿಡ್ತೀವಿ ಅಂತ. ಹೂ ಬಿಟ್ಟಾಗ್ಲಿಂದ ಸ್ಪ್ರೇ ಮಾಡ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ, ಯಾಕಂದರೆ ಆ ಹೂಗಳು ಉದುರಿ ಬೀಳಬಾರ್ದು. ಈಗ ಇವತ್ತು ನಾವು ವಾಕಿಂಗ್ ಹೋಗಿದ್ವಿ ಬೆಳಿಗ್ಗೆ, ನೀವು ನೋಡಿದ್ರಿ ಮಾವಿನ ಹಣ್ಣಿನ ತೋಟದಲ್ಲಿ, ನಮ್ದು 2 ಎಕರೆ ತೋಟ ಇದೆ, 16 ವೆರೈಟಿ ಮಾವಿನ ಹಣ್ಣುಗಳಿದ್ದಾವೆ ಸಸ್ಯ ಸಂಜೀವಿನಿಯಲ್ಲಿ. ಆದರೆ ಈಗ ನೋಡಿದಾಗ ಯಾವ ಮರದಲ್ಲೂ ಹೆಚ್ಚಿಗೆ ಫಲನೇ ಇಲ್ಲ, ಎಲ್ಲೋ ಹುಡುಕಿದ್ರೆ 1-2 ಹಣ್ಣುಗಳಷ್ಟೇ ಬಂದಿರೋದು. ಯಾಕೆ ಅಂದರೆ ಹೂ ಬಂತು, ತುಂಬ ಬಂತು ಈ ವರ್ಷ, ಮಾವಿನ ಹೂಗಳು ತುಂಬ ಬಂತು. ಮಧ್ಯದಲ್ಲಿ ಮೋಡ ಆಯಿತು, ಎಲ್ಲ ಹೂ ದುರ್ತು, ಮಳೆ ಬಂತು, ಚೊಕ್ಕ ಖಾಲಿ ಆಯಿತು. ಸೊ ನಮಗೆ ಸಿಗೋಂಥ ಹಾರ್ವೆಸ್ಟಿಂಗ್ ಕಡಿಮೆ ಆಯಿತು. ಈಗ ಇಲ್ಲಿ ನಾವಿದು ನಮ್ಮ ಖುಷಿಗೆ ನಾವು ತಿನ್ಲಿಕ್ಕೆ ಅಂತ ಬೆಳ್ಕೊಂಡಿರೋದ್ರಿಂದ ತಿನ್ಲಿಕ್ಕೆ ಸಿಗಲಿಲ್ಲ ಅಥವಾ ಕಡಿಮೆ ಆಯಿತು ಅಂತ ಅಷ್ಟೇ ಬೇಜಾರಾಗುತ್ತೆ. ಆದರೆ ಒಬ್ಬ ರೈತ ಅದನ್ನೇ ಮಾರಿ ಬದುಕಬೇಕು ಅಂತ ಬೆಳೆಯೋನಿಗೆ ಏನಾಗತ್ತೆ ಹೇಳಿ, ತುಂಬ ದುಡ್ಡು ಹೊಡ್ತ. ಯಾಕಂದರೆ ಅವನು ಅದ್ರ ಮೇಲೆ ದುಡ್ಡು ಹಾಕಿರೋದೇ ಸಾಲ ಮಾಡಿ ಹಾಕಿರ್ತಾನೆ. ಇದನ್ನು ಮಾರಿ ನಾನು ದುಡ್ಡು ಮಾಡ್ಕೋಬೇಕು ಅಂತ ಸಾಲ ಮಾಡಿ, ಅದೇ ಅವನ ಪ್ರೊಫೆಷನ್ ಆಗಿರುತ್ತೆ. ಅವಾಗೇನಾಯಿತು, ಈ ಥರ ಮಳೆ ಬಂತು, ಮೋಡ ಆಯಿತು, ಹೂಗಳು ಉದುರೋಯ್ತು, ಚೆನ್ನಾಗಿ ಕಾಯಿಗಳು ಬಂದಿಲ್ಲ ಅಂದರೆ ಅವ್ನು ನೇಣು ಹಾಕೊಳ್ಳೋ ಪರಿಸ್ಥಿತಿ ಬರುತ್ತೆ. ಅದಕ್ಕಾಗಿ ರೈತ ಏನು ಮಾಡ್ತಾನೆ, ತನ್ನ ಉಳಿವಿಗಾಗಿ ಅದಕ್ಕೆ ಸ್ಟಾರ್ಟಿಂಗಿಂದನೇ ಸ್ಪ್ರೇ ಹಾಕಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಹೂ ಬಿಟ್ಟಾಗ್ಲಿಂದ ಅದಕ್ಕೆ ಬೇರೆ ಬೇರೆ ಲೇಯರ್ಗಳಲ್ಲಿ ಸ್ಪ್ರೇ ಆಗ್ತಾ ಬರುತ್ತೆ. ಸ್ಪ್ರೇ ಮಾಡೋದು, ಮತ್ತು ಆಮೇಲೆ ಮಳೆ ಬಂತು ಅಂದರೆ ಅದೇ ಈಗ ನಮ್ಮಲ್ಲಿ ಅಡಿಕೆ ಬೆಳೆಯೋರಿಗೆ ಗೊತ್ತಿರುತ್ತೆ, ಅಡಿಕೆ ಬೆಳೆಗೆ ಮಧ್ಯೆ ಮಳೆ ಬಂದುಬಿಟ್ರೆ ಕೊಳೆ ಔಷಧಿ ಹೊಡಿತಾರೆ. ಕೊಳೆ ಅನ್ನೋ ಒಂದು ರೋಗ ಬರುತ್ತೆ, ಅದು ಕೊಳ್ತು ಹೋಗುತ್ತೆ ಅಡಿಕೆ ಕಾಯಾಗೋ ಮೊದಲೇ, ಆ ಕೊಳೆ ಮದ್ದು ಅಂತ ಹೊಡಿತಾರೆ.
ಹಾಗೆಯೇ ಅಲ್ಲಿ ಕೂಡ ಆ್ಯಪಲಿಗೆ ಮತ್ತೆ ಮಳೆ ಬಂದುಬಿಟ್ರೆ, ನಾವು ಹೋಗೋ ಒಂದು 2-3 ಡೇಸ್ ಮೊದಲು ತುಂಬ ಮಳೆ ಬಂದಿತ್ತು, ನಾವು ಹೋದ ದಿನ ಚೆನ್ನಾಗಿ ಬಿಸಿಲಿತ್ತು. ಸೊ ಈ ಮಳೆ ಈ ಥರ ಮಧ್ಯೆ ಮಧ್ಯೆ ಮಳೆ ಬಂದು ಹೋದರೆ ಆ ಆ್ಯಪಲಿಗೆಲ್ಲ ಹುಳ ಹಿಡಿಯತ್ತಂತೆ. ಅದಕ್ಕಾಗಿ ಅವ್ರೇನು ಮಾಡ್ತಾಯಿದ್ರು, ಆ ಮಳೆ ಇಫೆಕ್ಟಿಂದ ಎಲ್ಲ ಅದು ಹೋಗ್ಬೇಕಂತ ಫುಲ್ ಸ್ಪ್ರೇ ಮಾಡ್ತಾಯಿದ್ರು. ನಾನು ಅದೇ ಅಂದ್ಕೊಂಡೆ, ಇಂತಹ ಹೂವು ಬಿಟ್ಟ ಲೆವೆಲಿಂದ ಇಷ್ಟು ಸ್ಪ್ರೇ ಆದಿದ್ದನ್ನು ನೀವು ಎಷ್ಟು ಬಿಸಿ ನೀರಲ್ಲಿ ತೊಳೀರಿ, ತಣ್ಣೀರಲ್ಲಿ ತೊಳೀರಿ, ಉಪ್ಪು ನೀರಲ್ಲಿ ತೊಳೀರಿ, ಹೋಗತ್ತೆ ಅಂತ ಅನ್ಸುತ್ತಾ ನಿಮಗೆ? ಸೊ ಇದ್ದಿದ್ರಲ್ಲಿ ಬೆಸ್ಟ್ ಆಪ್ಷನ್ ಏನು, ನಿಮ್ಮ ಹತ್ತಿರದಲ್ಲಿ ಏನು ಬೆಳೆಯುತ್ತೆ ಅದನ್ನು ತಿನ್ನಿ ಅಂತ. ನಿಮ್ಮ ಹತ್ತಿರದಲ್ಲಿ ಏನು ಬೆಳೆಯುತ್ತೆ ಅದನ್ನು ತಿನ್ನಿ. ನಿಮ್ಮ ಹತ್ರ ಎಷ್ಟು ಬೆಳ್ಕೊಳ್ಳೋಕೆ ಸಾಧ್ಯತೆ ಅದನ್ನು ಬೆಳ್ಕೊಳ್ಳಿ, ಅದನ್ನೇ ತಿನ್ನಿ. ಯಾಕಂದರೆ ಹಣ್ಣು ತಿನ್ನದಿದ್ರೂ ಪರವಾಗಿಲ್ಲ, ಇಂಥ ಹಣ್ಣುಗಳನ್ನು ತಿಂದು ರೋಗ ತರಿಸ್ಕೋಬೇಡಿ ಅಂತ. ಯಾಕೆಂದರೆ ಈಗ ಮೊದಲೊಂದು ಕಾಲ ಇತ್ತು, ಈಗಲೂ ಜಗತ್ತಿನ ಕೆಲವು ಮೂಲೆಗಳಲ್ಲಿ ಇದೆ, ಡಿಫಿಷಿಯನ್ಸಿಯಿಂದ ಜನ ಸಾಯ್ತಾ ಇದ್ದಾರೆ, ಆಹಾರ ಇಲ್ಲದೆ ಜನ ಸಾಯ್ತಿದ್ದಾರೆ. ಆದರೆ ಅನ್ಫಾರ್ಚುನೇಟ್ಲಿ ನಮ್ಮ ಭಾರತ ದೇಶದಲ್ಲಿ ಡಿಫಿಷಿಯನ್ಸಿಯಿಂದ ಅಲ್ಲ, ಆ ಒಂದು ನ್ಯೂಟ್ರಿಷನ್ನನ್ನು ಸರಿಯಾದ ರೀತಿಯಲ್ಲಿ ಸೇವನೆ ಮಾಡದೆ ನಾವು ರೋಗಿಗಳಾಗ್ತಾ ಇದ್ದೀವಿ. ನೆನ್ಪಿಟ್ಕೊಳ್ಳಿ, ನಾವು ಯಾರು ಕೂಡ ಈಗ ನಾವು ಇಲ್ಲಿ ಇದ್ದವರಲ್ಲಿ ನೀವು ಬೇಕಾದ್ರೆ ನೋಡಿದರೆ, ಒಂದು ಸರ್ವೆ ಅಂತ ನೀವು ಮಾಡಿದರೆ, ನಮ್ಮಲ್ಲಿ ಇಲ್ಲಿ ಯಾರು ಕೂಡ ಅಯ್ಯೋ ನನಗೆ ಹೊಟ್ಟೆಗಿರಲಿಲ್ಲ, ನಾನು ಸರಿಯಾಗಿ ಹಣ್ಣು ತರಕಾರಿ ತಿನ್ನುವಂಥ ನನಗೆ ಸಾಮರ್ಥ್ಯ ಇರಲಿಲ್ಲ, ಅದಕ್ಕಾಗಿ ನನಗೆ ರೋಗ ಬಂತು ಅನ್ನೋರು ನಾವು ಯಾರೂ ಇಲ್ಲ. ನಮ್ಮಲ್ಲಿ ಎಲ್ಲರಲ್ಲಿ ಕೂಡ ನರಿಷ್ಮೆಂಟ್ಗಳು ಜಾಸ್ತಿ ಆಗಿ ಅಥವಾ ಇಂಪ್ರಾಪರ್ ವೇಯಲ್ಲಿ ನರಿಷ್ಮೆಂಟ್ ಕೊಟ್ಟು ಪ್ರಾಬ್ಲಮಲ್ಲಿ ಇದ್ದೀವಿ ಹೊರತಾಗಿ ನರಿಷ್ಮೆಂಟ್ ಇಲ್ಲದೆ ನಮಗೆ ಪ್ರಾಬ್ಲಮ್ ಆಗೋದಲ್ಲ. ಅಯ್ಯೋ ಹಣ್ಣೇ ತಿನ್ನಬಾರ್ದ, ನಾನ್ ವೆಜ್ಜೇ ತಿನ್ನಬಾರ್ದ, ತರಕಾರಿನೂ ತಿನ್ನಬಾರ್ದ, ಮತ್ತು ಹೇಗೆ ಸುಸ್ತಾಗ್ಬಿಡತ್ತಲ್ಲ, ಶಕ್ತಿ ಏನು ಅಂತ. ಖಂಡಿತ ಈ ಪರಿಸ್ಥಿತಿ ಯಾಕೆ ಬಂದಿದೆ? ಯಾಕಂತಂದರೆ ನಾವೆಲ್ಲ ಯಾರು ಕೃಷಿಕರಾಗಿದ್ವೋ ಮೂಲತಃ ನಾವೆಲ್ಲ ಕೃಷಿಯನ್ನು ಬಿಡ್ತಾ ಬಂದ್ವಿ. ಕೃಷಿಯನ್ನು ಬಿಟ್ಟು ಹೊರಗಡೆ ಮಾರ್ಕೆಟ್ ಮೇಲೆ ಡಿಪೆಂಡ್ ಆಗ್ತಾ ಬಂದ್ವಿ. ಹಾಗೆ ಆಯಿತು, ಮಾರ್ಕೆಟ್ ಮೇಲೆ ಡಿಪೆಂಡ್ ಆದರೂ ದಿನಗಳು ಚೆನ್ನಾಗೇ ಇತ್ತು. ಬಟ್ ಯಾವಾಗ ಆ ಮಾರ್ಕೆಟನ್ನು ನಡೆಸ್ಕೊಂಡು ಹೋಗೋನಿಗೆ ಅದು ನಿನ್ನ ಐಟಮ್ಗಳು ತುಂಬ ಫ್ರೆಶ್ ಆಗೇ ಇರಬೇಕು, ಚೆನ್ನಾಗೇ ಇರಬೇಕು, ಹುಳ ಇರಲೇಬಾರ್ದು ಅನ್ನುವಂಥ ಕಂಪಲ್ಷನನ್ನು ನಾವು ಗ್ರಾಹಕರು ಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ವು, ಅಲ್ಲಿಂದ ಶುರುವಾಯಿತು. ಸೊ ಇಲ್ಲಿ ನಿಮಗೆ ಕೆಮಿಕಲ್ ಹಾಕಿರೋ ತರಕಾರಿ ಮಾಂಸ ಸಿಗ್ತಾ ಇದೆ ಅಂದರೆ ಅಲ್ಲಿ ಪ್ರಾಬ್ಲಮ್ ಮಾಡ್ತಾ ಇರೋದಲ್ಲ ನಮ್ಮದು. ನಾವು ಯಾರು ಗ್ರಾಹಕರಾಗಿ ಏನನ್ನು ನೀವು ಇದು ಮಾಡ್ತಿದ್ದೀರಾ? ಈಗ ನೀವು ಇಲ್ಲಿ ಬಿಸ್ನೆಸ್ ಮಾಡೋರಿಗೆ ಗೊತ್ತಿರುತ್ತೆ, ನಿಮ್ಮ ಬಿಸ್ನೆಸ್ ಯಾವುದ್ರ ಮೇಲೆ ರನ್ ಆಗುತ್ತೆ, ಗ್ರಾಹಕರ ಡಿಮ್ಯಾಂಡ್ ಏನಿದೆಯೋ ಅದ್ರ ಮೇಲೆ ಅಲ್ವಾ. ಗ್ರಾಹಕರಿಗೆ ಈ ಥರ ಸಾರಿ ಇಷ್ಟ ಅಂದಾಗ ಆ ಕಂಪನಿಯವರು ಅದನ್ನೇ ಜಾಸ್ತಿ ಪ್ರೊಡ್ಯೂಸ್ ಮಾಡ್ತಾರೆ, ಯಾಕಂದರೆ ಜನ ಇದನ್ನು ಕೇಳ್ತಿದ್ದಾರೆ ಅಂತ. ಹಾಗೆಯೇ ಗ್ರಾಹಕರಿಗೆ ಯಾವಾಗ ಚೆನ್ನಾಗಿರಬೇಕು, ಹಾಳೇ ಆಗಬಾರ್ದು, ಟೇಸ್ಟಿಯಾಗಿರಬೇಕು, ನೋಡೋಕ್ಕೆ ಲುಕ್ ಇರಬೇಕು, ಫ್ರೆಶ್ ಆಗಿರಬೇಕು ಅಂತ ಯಾವಾಗ ಗ್ರಾಹಕರ ಡಿಮ್ಯಾಂಡ್ ಜಾಸ್ತಿ ಆಯಿತೋ ಆಗ ಗ್ರಾಹಕರಿಗೋಸ್ಕರ ಏನು ಮಾಡಿದ್ರು, ರೈತರು ಎಲ್ಲ ಹಾಕಕ್ಕೆ ಸ್ಟಾರ್ಟ್ ಮಾಡಿದ್ರು ಅಲ್ವಾ. ಸೊ ಮೊದಲೇದಾಗಿ ಇಲ್ಲಿ ಪಿತ್ತ ಪ್ರಕೃತಿಯವರು ಕಾಳಜಿ ತಗೊಳ್ಬೇಕಾಗಿರೋದು ನಿಮ್ಮ ಗಟ್ ಹೆಲ್ತ್ ಬಗ್ಗೆ. ಪಿತ್ತದವರಲ್ಲಿ ಯಾವತ್ತೂ ಕೂಡ ಡೈಜೆಷನ್ ರಿಲೇಟೆಡ್ ಅಥವಾ ನಿಮ್ಮ ಗಟ್ ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ ಇದ್ದೇ ಇರುತ್ತೆ. ಅಲ್ಲಿ ಎಲ್ಲರಿಗೂ ಎಸಿಡಿಟಿನೇ ಇರಬೇಕಂತಲ್ಲ, ಏನಾದರೂ ಒಂದು ಅಬ್ಸಾರ್ಪ್ಷನ್ ಆಗ್ತಿರಲ್ಲ. ಅಟ್ಲೀಸ್ಟ್ ನಿಮ್ಮ ಫುಡ್ ಎಷ್ಟು ಚೆನ್ನಾಗಿರುತ್ತೆ, ಪ್ಲೇಟ್ ಎಲ್ಲ ಚೆನ್ನಾಗೇ ಇದೆ, ನಾನಂದ್ರೆ ಹೆಲ್ದಿನೇ ಒಳ್ಳೇದೇ ತಿನ್ನೋದು, ಏನೇನೋ ಕೆಟ್ಟ ತಿನ್ನಲ್ಲ. ಆದರೆ ಆ ಹೆಲ್ದಿ ಫುಡ್ ಏನಾಗ್ತದೆ, ಮೈಗೆ ಹತ್ತುತ್ತಾ ಇಲ್ಲ. ಆ ಈ ಪ್ಲೇಟಲ್ಲಿ ಎಷ್ಟು ಹೆಲ್ತ್ ಇರಬೇಕೋ ಆ ಹೆಲ್ತ್ ನನ್ನ ದೇಹದಲ್ಲಿ ನೋಡೋಕ್ಕೆ ಸಿಗ್ತಾ ಇಲ್ಲ. ಯಾಕಂದರೆ ಅಲ್ಲಿ ಪಿತ್ತ ದೃಷ್ಟಿ ಆಗಿರೋದು, ಪಿತ್ತದ ಪ್ರಾಬ್ಲಮಲ್ಲಿ ಅದೇನಾಗುತ್ತೆ, ಅಬ್ಸಾರ್ಪ್ಷನ್ ಆಗ್ತಾ ಇರಲ್ಲ. ಅಬ್ಸಾರ್ಪ್ಷನ್ ಆಗದೆ ಇರೋದ್ರಿಂದ ಈ ಸಮಸ್ಯೆ ಬರ್ತಾ ಇರುತ್ತೆ. ಸೊ ಪಿತ್ತ ಪ್ರಕೃತಿಯವರು ಯಾವತ್ತೂ ಕೂಡ ನಿಮ್ಮ ಜೀರ್ಣಕ್ರಿಯೆಗೆ ಅನುಕೂಲ ಆಗೋ ಥರ ಸಿಂಪಲ್ ಫುಡ್ಡನ್ನು ತಗೋಬೇಕು. ಹಾಂ, ಅಬ್ಸಾರ್ಪ್ಷನ್ ಅಂತ ಬಂದಾಗ ಈಗ ನೋಡಿ, ಈಗ ನಿಮ್ಮ ಕರಳಲ್ಲಿ ಈಗ ನಾವು ಹೇಳೋದಾದರೆ ಒಂದು ಡೈರೆಕ್ಟ್ ಅಬ್ಸಾರ್ಪ್ಷನ್ ಅಂತ ಮತ್ತು ಇಂಡೈರೆಕ್ಟ್ ಅಬ್ಸಾರ್ಪ್ಷನ್ ಅಂತ ಎರಡು ಬರುತ್ತೆ ಇದರಲ್ಲಿ. ತುಂಬ ಒಳ್ಳೆ ಕ್ವಶನ್ ಆ್ಯಕ್ಚುಲಿ ಇದು. ಹೇಗೆ ಈಗ ಅಬ್ಸಾರ್ಪ್ಷನ್ ಅಂತ ಎಲ್ಲರೂ ಹೇಳ್ತಾರೆ, ಏನು ಎಕ್ಸಾಕ್ಟ್ಲಿ ಅಬ್ಸಾರ್ಪ್ಷನ್ ಅಂದರೆ ಏನು? ಸಿಂಪಲ್ ವರ್ಡಲ್ಲಿ ಹೇಳೋದಾದರೆ, ನೀವೀಗಿನ ದೋಸೆ ತಿಂತೀರಾ ಅಲ್ವಾ, ನೀವು ತಿಂದಿರೋವಂಥ ದೋಸೆ ಏನಾಗಬೇಕು, ನಿಮ್ಮ ದೇಹದ ರಕ್ತವಾಗಿ, ಮಾಂಸವಾಗಿ, ಮೂಳೆಯಾಗಿ ಕನ್ವರ್ಟ್ ಆಗಬೇಕು. ಈಗ ಮೂಳೆಗೆ ಒಳ್ಳೇದಂತ ನೀವು ಕ್ಯಾಲ್ಶಿಯಂ ತಿಂತೀರಾ. ಈಗ ಕ್ಯಾಲ್ಶಿಯಂ ಇರುವಂಥ ನಾನ್ ವೆಜ್ ಫುಡ್ ಇರ್ಬೋದು, ಅಥವಾ ಕ್ಯಾಲ್ಶಿಯಂ ಇರುವಂಥ ಹಾಲು ಇರ್ಬೋದು, ಅಥವಾ ಕ್ಯಾಲ್ಶಿಯಂ ಟ್ಯಾಬ್ಲೆಟ್ಸ್ ಇರ್ಬೋದು. ಸೊ ನೀವು ತಿಂದಿರೋ ಆ ಕ್ಯಾಲ್ಶಿಯಂ ಟ್ಯಾಬ್ಲೆಟ್ ಅಥವಾ ಕ್ಯಾಲ್ಶಿಯಂ ಯುಕ್ತ ಆಹಾರ ನಿಜವಾಗಿ ನಿಮ್ಮ ಬೋನಾಗಿ ಹೇಗೆ ಕನ್ವರ್ಟ್ ಆಗುತ್ತೆ ಅಲ್ಲ, ದಟ್ ಈಸ್ ಅಬ್ಸಾರ್ಪ್ಷನ್. ಈಗ ದೋಸೆ ತಿಂದಿದ್ದು, ಇಲ್ಲಿ ದೋಸೆ ಇದ್ದಿದ್ದು ದೋಸೆ ಆಗಲ್ಲ. ನೀವೇನಾಗ್ತೀರಾ, ನಿಮ್ಮದೇ ಬಾಡಿಯ ಅಂಗಾಂಗಗಳಾಗತ್ತೆ. ಈಗ ಇಲ್ಲಿ ನೋಡಿ, ನಮ್ಮ ಹತ್ರ ಹೊರಗಡೆ ಇರೋ ಮಷಿನರೀಸಲ್ಲಿ ಯಾವುದೇ ಮಷಿನರೀಸ್ ನೀವು ನೋಡಿದ್ರು ಕೂಡ, ನಿಮ್ಮ ಮಷಿನರೀಸಲ್ಲಿ ಒಂದು ಕಡೆಯಿಂದ ದೋಸೆ ಹಾಕಿದರೆ ಇನ್ನೊಂದು ಕಡೆಯಿಂದ ರಕ್ತ ಬರೋ ಮಷಿನ್ ಯಾರಾದರೂ ನೋಡಿದ್ದೀರಾ? ಅಥವಾ ಈಗ ರಕ್ತಕ್ಕೆ ಅಂಜೂರ ಹಣ್ಣು ತುಂಬ ಒಳ್ಳೇದು, ಬ್ಲಡ್ ಆಗತ್ತೆ ಅಂತ ಹೇಳಿ ಒಂದು ಕಡೆಯಿಂದ ಅಂಜೂರದ ಹಣ್ಣು ಹಾಕಿದ್ರೆ ಇನ್ನೊಂದು ಕಡೆಯಿಂದ ಮನುಷ್ಯನ ರಕ್ತ ಬರಬೇಕು ಅಂತ ಮಷಿನ್ ಇದೆಯಾ ಎಲ್ಲಾದರೂ? ಇಲ್ಲ. ಅಥವಾ ಮೂಳೆಗಳಿಗೆ ಹಾಲು ಒಳ್ಳೆಯದು,
ಅಥವಾ ಮಸಲ್ ಚೆನ್ನಾಗಾಗಲಿಕ್ಕೆ ಅಂತ ಪ್ರೋಟೀನ್ ಒಳ್ಳೆಯದು. ಸರಿ, ಒಂದು ಕಡೆಯಿಂದ ಪ್ರೋಟೀನ್ ಪೌಡ್ರ್ ಹಾಕಿದ್ರೆ ಇನ್ನೊಂದು ಕಡೆಯಿಂದ ಮನುಷ್ಯನ ಮಸಲ್ಸ್ ಬರೋದು ನೋಡಿದ್ದೀರಾ ಎಲ್ಲಾದರೂ? ಆದರೆ ನಿಮ್ಮ ಬಾಯಲ್ಲಿ ಹಾಕಿದ್ರೆ ಆಗತ್ತಲ್ಲ ಅದು, ಅಲ್ವಾ? ಈ ಮಷಿನ್ ಇದೆ ಒಂದು, ಈ ಮಷಿನಲ್ಲಿ ಹಾಕಿದರೆ ಇಲ್ಲಿಂದ ಅದು ಏನೇನು ಆಗಬೇಕೋ ಅದು ಆಗ್ತಾ ಹೋಗುತ್ತೆ. ಯಾಕಾಗತ್ತೆ? ಯಾಕಂದರೆ ಇದೊಂದು ವಂಡರ್ಫುಲ್ ಮಷಿನ್ ಇದು. ಈ ಮಷಿನ್ ಒಳಗಡೆ ಅಂತಹ ಇನ್ನೂ ಮನುಷ್ಯ ಹೊರಗಡೆ ಕಂಡು ಹಿಡಿದೇ ಇರುವಂಥ ಸುಮಾರು ಕೆಲಸಗಳು ಒಳಗಾಗ್ತಾ ಇರುತ್ತೆ. ಸೊ ನೀವು ತಿಂದಿರೋ ದೋಸೆ, ನೀವು ತಿಂದಿರೋ ಅನ್ನ, ನೀವು ತಿಂದಿರೋ ರಾಗಿ ಮುದ್ದೆ, ನೀವು ತಿಂದಿರೋ ಜೋಳದ ರೊಟ್ಟಿ, ಇದೆಲ್ಲ ಏನಾಗುತ್ತೆ ನಿಮ್ಮ ದೇಹದ ಅಂಗಾಂಗಗಳಾಗಿ ಕನ್ವರ್ಟ್ ಆಗ್ತಾ ಇದೆಯಲ್ಲ, ಆ ಕನ್ವರ್ಟ್ ಆಗೋದಕ್ಕೆ ಆ ಅಬ್ಸಾರ್ಪ್ಷನ್ ಸರಿಯಾಗಿರಬೇಕು. ಈ ಕನ್ವರ್ಷನಿಗೆ ನಮಗೆ ಪಿತ್ತ ಮತ್ತು ವಾತ ಎರಡೂ ಸರಿ ಇರಬೇಕು. ಯಾರ್ಯಾರಲ್ಲಿ ವಾತ ಸಮಸ್ಯೆ ತುಂಬ ಇರುತ್ತೆ ಅವರಲ್ಲೂ ಈ ಕನ್ವರ್ಷನ್ ಸರಿ ಆಗ್ತಾ ಇರಲ್ಲ, ಯಾರ್ಯಾರಲ್ಲಿ ಪಿತ್ತ ಸಮಸ್ಯೆ ಇರುತ್ತೆ ಅವರಲ್ಲೂ ಚೆನ್ನಾಗಿ ಆಗ್ತಾ ಇರಲ್ಲ. ಸೊ ಈ ವಾತ ಮತ್ತು ಪಿತ್ತ ಕಾಂಬಿನೇಷನಲ್ಲಿ ಡಿಸ್ಟರ್ಬ್ ಆದರೆ ಅದೊಂಥರ ಗಾಳಿ ಬೆಂಕಿ ಸೇರಿದಾಗೆ. ಕಿಲಾಡಿ ಮಕ್ಕಳಿಬ್ಬರು ಸೇರಿದ್ರೆ ಹೇಳ್ತಾರಲ್ವ, ಅಯ್ಯೋ ಅವರಿಬ್ಬರು ಸೇರಿದ್ರೆ ಗಾಳಿ ಬೆಂಕಿ ಸುಧಾರ್ಸೋಕ್ಕಾಗಲ್ಲ, ಯಾಕಂದರೆ ಆ ಥರ ಕಿತ್ಕೊಂಡು ಉರಿಯತ್ತೆ, ಹಾಗೆ ಅಷ್ಟು ಅವರು ಕಿಲಾಡಿ ಮಾಡ್ತಾರೆ ಅಂತ. ಅದೇ ಥರ ನಮ್ಮ ದೇಹದಲ್ಲಿ ಪಿತ್ತದೋಷ ಮತ್ತು ವಾತದೋಷ ಇದೆರಡರದ್ದು ಕಾಂಬಿನೇಷನಲ್ಲಿ ಡಿಸ್ಟರ್ಬ್ ಆದರೆ ತುಂಬ ಕಿತ್ಕೊಂಡು ಉರಿಯತ್ತದು, ಸಿಕ್ಕಾಪಟ್ಟೆ ಡಿಸ್ಟರ್ಬ್ ಆಗುತ್ತೆ. ನಮ್ಮ ದೇಹದ ಎಲ್ಲ ಅಂಗಾಂಗಗಳ ಕೆಲಸವನ್ನು ಅದು ಡಿಸ್ಟರ್ಬ್ ಮಾಡುತ್ತೆ. ಸೊ ಅಬ್ಸಾರ್ಪ್ಷನ್ ಅಂತ ಬಂದಾಗ ಬರೀ ಇಲ್ಲಿ ಕರಳಲ್ಲಾಗೋ ಅಬ್ಸಾರ್ಪ್ಷನ್ ಅಷ್ಟೇ ಅಲ್ಲ, ಈ ಪ್ರತಿಯೊಂದು ಹಂತದಲ್ಲಿ ಆಗೋ ಚೇಂಜಸ್ ಇದೆಯಲ್ವ, ಆ ಕನ್ವರ್ಷನ್ ಏನಿದೆ ಅಲ್ವಾ, ರಸ ಆಗೋದು, ರಸದಿಂದ ರಕ್ತ ಉತ್ಪತ್ತಿ ಆಗೋದು, ಆಮೇಲೆ ಮಾಂಸ ಉತ್ಪತ್ತಿ ಆಗೋದು, ಕೊಬ್ಬು ಕನ್ವರ್ಟ್ ಆಗೋದು, ಅಲ್ಲಿಂದ ಬೋನ್ ಮ್ಯಾರೋ ಆಗೋದು, ಮತ್ತು ಬೋನ್ ಫಾರ್ಮೇಷನ್ ಆಗೋದು, ಆಮೇಲೆ ವೀರ್ಯ. ಸೊ ಈ 7 ಸಪ್ತ ಧಾತುಗಳ ಲೆವೆಲಲ್ಲಿ ಏನು ಅದು ಕನ್ವರ್ಷನ್ ಆಗ್ತಾ ಹೋಗಬೇಕು, ಒಂದ್ರ ನಂತರ ಒಂದು, ಒಂದ್ರ ನಂತರ ಒಂದು. ಇದು ಸಂಸ್ಕಾರ, ಈ ಅಗ್ನಿ ಸಂಸ್ಕಾರ. ನಮ್ಮ ದೇಹದೊಳಗಿನ ಅಗ್ನಿಯಿಂದ, ನಮ್ಮ ಪಿತ್ತದಿಂದ ಮೆಟಬಾಲಿಸಮ್ ಚೆನ್ನಾಗಿ ಆಗ್ತಾ ಹೋಗುತ್ತೋ ಅದನ್ನು ಧಾತ್ವಾಗ್ನಿ ಅಂತ ಹೇಳ್ತಾರೆ. ಈಗ ನೀವು ಜಠರಾಗ್ನಿ ಕೇಳಿರ್ತೀರ, ಬಟ್ ಪಿತ್ತದವರಲ್ಲಿ ಬರೀ ಜಠರಾಗ್ನಿನಲ್ಲಿ ಕೆಲವ್ರು ಹೇಳ್ತಾರೆ, ಈಗ ನಿಮ್ಮಲ್ಲಿ ಪಿತ್ತ ತುಂಬ ಇದೆ ಅಂದರೆ ನಂಗೆ ಎಸಿಡಿಟಿ ಇಲ್ವಲ್ಲ ಡಾಕ್ಟ್ರೇ ಅಂತ. ಬಟ್ ಅದು ಎಸಿಡಿಟಿ ಅಷ್ಟೇ ಅಲ್ಲ, ಅಲ್ಲಿ ಜಠರಾಗ್ನಿ ಹಾಗೂ ಧಾತ್ವಾಗ್ನಿ. ಜಠರಾಗ್ನಿ ಡಿಸ್ಟರ್ಬ್ ಆದಾಗ ನಿಮಗೆ ಎಸಿಡಿಟಿ ನೋಡಲಿಕ್ಕೆ ಸಿಗುತ್ತೆ. ಬಟ್ ಧಾತ್ವಾಗ್ನಿ ಡಿಸ್ಟರ್ಬ್ ಆದಾಗ ಏನಾಗುತ್ತೆ, ಈ ಎಲ್ಲ ಮೆಟಬಾಲಿಸಮಲ್ಲಿ ಪ್ರಾಬ್ಲಮ್ ಇರುತ್ತೆ. ಐದರ್ ನಿಮ್ಮ ಬ್ಲಡ್ ಕೌಂಟ್ಸಲ್ಲಿ ಸರಿ ಇರಲ್ಲ, ಅಥವಾ ಬ್ಲಡ್ಡಲ್ಲಿ ಏನೋ ಇನ್ಫೆಕ್ಷನ್ ಇರುತ್ತೆ, ಬ್ಲಡ್ಡಲ್ಲಿ ಏನಾದರೂ ಪ್ರಾಬ್ಲಮ್ ಹೇಳ್ತಾರೆ. ಇಲ್ಲ ಬ್ಲಡ್ ಸರಿ ಇದೆ ಅನ್ನೋರಿಗೆ ಏನಾಗಿರುತ್ತೆ, ಅವರ ಮಸಲ್ ಮಾಸ್ ಇರಲ್ಲ, ಮಸಲೆ ಗ್ರೋತ್ ಆಗ್ತಾ ಇರಲ್ಲ, ಅಥವಾ ಮಸಲ್ ಸ್ಟ್ರೆಂತ್ ಇರಲ್ಲ, ಸೋತ್ ಬರ್ತಿರುತ್ತೆ. ಅಥವಾ ಇನ್ನು ಕೆಲವರಲ್ಲಿ ಏನಾಗ್ತಿರುತ್ತೆ, ಅವರ ಫ್ಯಾಟ್ ಮೆಟಬಾಲಿಸಮ್ ಆಗ್ತಿರಲ್ಲ. ನಾನು ಎಲ್ಲ ಮಾಡ್ತೀನಿ, ವರ್ಕೌಟ್ ಮಾಡ್ತೀನಿ ಅಥವಾ ಯೋಗ ಮಾಡ್ತೀನಿ, ಫುಡ್ಡು ಲಿಮಿಟೆಡ್ ತೊಗೋತೀನಿ, ಬಟ್ ಫ್ಯಾಟ್ ಡಿಪಾಸಿಟ್ ಆಗ್ತಾ ಇರುತ್ತೆ, ಫ್ಯಾಟ್ ಮೆಟಬಾಲಿಸಮ್ ಆಗ್ತಾ ಇರಲ್ಲ. ಯಾಕಂದರೆ ಪಿತ್ತದಲ್ಲಿ ಧಾತ್ವಾಗ್ನಿ ಹಾಳಾದಾಗ ಆಗಲ್ಲ. ಮೂಳೆ ಸ್ಟ್ರಾಂಗ್ ಇಲ್ಲ ಅನ್ನೋರು, ಅಥವಾ ಫರ್ಟಿಲಿಟಿ ಇಶ್ಯೂಸ್ ಇದೆ, ನಮ್ಮಲ್ಲಿ ಸೆಮೆನ್ ಕರೆಕ್ಟಾಗಿ ಪ್ರೊಡ್ಯೂಸ್ ಆಗ್ತಾ ಇಲ್ಲ, ಅಥವಾ ಎಗ್ ರಿಲೀಸ್ ಆಗ್ತಾ ಇಲ್ಲ ಅಂದಾಗ, ಸೊ ಇಂಥ ಎಲ್ಲ ಕಂಡೀಷನಲ್ಲಿ ಏನಾಗುತ್ತೆ, ಧಾತ್ವಾಗ್ನಿ ಡಿಸ್ಟರ್ಬ್ ಆಗಿರುತ್ತೆ. ಸೊ ಪಿತ್ತ ಅಂತ ಬಂದಾಗಲ್ಲಿ ಜಠರಾಗ್ನಿ ಅಷ್ಟೇ ಅಲ್ಲ, ನಿಮ್ಮ ಧಾತ್ವಾಗ್ನಿ ಕೂಡ ಡಿಸ್ಟರ್ಬ್ ಆಗಿರ್ಬೋದು. ಸೊ ಧಾತ್ವಾಗ್ನಿ ಡಿಸ್ಟರ್ಬ್ ಆಗಿದೆ ಅಂದಾಗ ಅದಕ್ಕನುಗುಣವಾದ ಚಿಕಿತ್ಸೆ ಆಗಬೇಕಾಗತ್ತೆ. ಅದಕ್ಕನುಗುಣವಾದ ಚಿಕಿತ್ಸೆ ತೊಗೊಂಡಾಗ ಪಿತ್ತ ಕರೆಕ್ಟಾಗಿ ಬರುತ್ತೆ. ಸೊ ಬೇಸಿಕಲಿ ನೀವೇನಂತಂದರೆ, ನಿಮ್ಮನ್ನು ಪಿತ್ತದೋಷದಂತ ಡಾಕ್ಟ್ರ್ ಒಮ್ಮೆ ಡಯಾಗ್ನೋಸ್ ಮಾಡಿದ ಮೇಲೆ ನೀವು ಆಹಾರದಲ್ಲಿ ಉಪ್ಪು ಹುಳಿ ಖಾರ ಕಡಿಮೆ ಮಾಡಿದರೆ ಸಾಕು. ಮತ್ತು ಹೊಸತೇನು ತಿನ್ನಲಿ ಅಂತಲ್ಲ, ಈಗ ಅದೊಂದು ಟ್ರೆಂಡ್ ಸ್ಟಾರ್ಟ್ ಆಗಿದೆ, ಎಲ್ಲದಕ್ಕೂ ಇನ್ನೊಂದು ಎಕ್ಸ್ಟ್ರಾ ತಿನ್ನೋದು ಅಂತ. ಈಗ ಏನು ತೊಗೋತಿದ್ದೀನಿ ಅದ್ರ ಜೊತೆ ನಾನು ಮಿಲ್ಲೆಟ್ ಶೇಕ್ ಮಾಡಿ ಕುಡಿಲ್ಲ, ಈ ಫ್ರೂಟ್ಸ್ ತೊಗೊಳ್ಳ, ಈ ಡ್ರೈ ಫ್ರೂಟ್ ಶೇಕ್ ಕುಡಿಲ್ಲ ನಾನು, ಆಮೇಲೆ ಮತ್ತೇನಾದರೂ ಮಾಡಲ್ಲ, ಅಥವಾ ಎಲ್ಲ ತರಕಾರಿದು ಒಂದೊಂದು ದಿನ ಒಂದೊಂದು ತರಕಾರಿ ಜ್ಯೂಸ್ ಮಾಡಿ ನಾನು ಕುಡಿಲ್ಲ, ಎಲ್ಲ ಒಂದೊಂದು ದಿನ ಒಂದೊಂದು. ನಮ್ಮ ಮನೆ ಹತ್ರ ನಿಂಬೆ ಇದ್ರ ಗಿಡ ಇದೆ, ಏನೋ ನೀಮ್ ಗಿಡ ಇದೆ, ನೀಮ್ ಜ್ಯೂಸ್ ಕುಡಿಲ್ಲ ನಾನು. ನೋಡಿ, ನಿಮ್ಮ ಈ ಕರುಳು, ನಿಮ್ಮ ದೇಹದ ಒಳಗಡೆ ಈ ಅಂಗಾಂಗ ಅನ್ನೋದು ತುಂಬ ಫ್ರೆಜೈಲ್ ಇದು. ಇದಕ್ಕೆ ನೀವು ಕಂಡ ಆರ್ಟಿಕಲಲ್ಲಿ ಓದಿರೋದು, ಅಥವಾ ಈ ನಂತರನೇ ಯೂಟ್ಯೂಬಲ್ಲಿ ಬಂದು ನಾವು ಯಾರ್ಯಾರೋ ಏನೇನೋ ಹೇಳಿರ್ತೀವಿ, ನಾವು ಹೇಳುವಾಗ ನಮ್ಮ ಮೈಂಡ್ಸೆಟ್ ಯಾವುದ್ರ ಮೇಲೆ ಇರುತ್ತೋ ಅದನ್ನು ಹೊರತುಪಡಿಸಿ ನಾವು ಬೇರೆದನ್ನು ಯೂನಿವರ್ಸಲ್ ಆಗಿ ಹೇಳಿರಲ್ಲ, ನೆನ್ಪಿಟ್ಕೊಳ್ಳಿ. ಬೇರೆ ಯಾರೇ ಕೂಡ ಅವ್ರ ಟ್ರೀಟ್ಮೆಂಟ್ ರೂಮ್ ಎದುರುಗಡೆನೇ ಇರಬೇಕು, ಅವ್ರು ಆಗಲೇ ಹೋದ್ರು. ಯಾವುದೇ ಆದರೂ ಕೂಡ ಯೂನಿವರ್ಸಲ್ ರೂಲ್ ಅಲ್ಲ. ಈಗ ಒಬ್ಬರು ಈಗ ಹೀಗೆ ಹೇಳ್ತಾರೆ, ಓ ಪಿತ್ತ ಸಮಸ್ಯೆಯೇ ಇದನ್ನು ಕುಡೀರಿ ನೀವು ಅಂತ. ಆದರೆ ಆ ಪಿತ್ತ ಸಮಸ್ಯೆಯಲ್ಲಿ ಜಠರಾಗ್ನಿ ಸಮಸ್ಯೆ ಇದ್ದವ್ರಿಗ, ಧಾತ್ವಾಗ್ನಿ ಸಮಸ್ಯೆ ಇದ್ದವ್ರಿಗ, ಅಥವಾ ಪಿತ್ತದಿಂದಾಗಿ ಕಣ್ಣಿನ ಸಮಸ್ಯೆ ಬಂದವ್ರಿಗ, ಅಥವಾ ಪಿತ್ತದಿಂದಾಗಿ ಹೇರ್ ಫಾಲ್ ಆಗ್ತಿರೋರಿಗ, ಅಥವಾ ಪಿತ್ತದಿಂದ ಇರೋರು ದಪ್ಪ ಇದ್ದವರು ಇರ್ತಾರೆ, ಪಿತ್ತ ಸಮಸ್ಯೆ ಇದ್ದು ತೆಳ್ಳಗಿದ್ದವರು ಇರ್ತಾರೆ, ಪಿತ್ತ ಸಮಸ್ಯೆ ಇದ್ದ ವೃದ್ಧರು ಇರ್ತಾರೆ, ಪಿತ್ತ ಸಮಸ್ಯೆ ಇದ್ದ ಮಗು ಇರುತ್ತೆ, ಅಥವಾ ಪಿತ್ತ ಸಮಸ್ಯೆ ಇದೆಯಾ ಮಿಡ್ಲ್ ಏಜ್ ಅವ್ರು ಇರ್ತಾರೆ, ಅಥವಾ ಪಿತ್ತ ಸಮಸ್ಯೆ ಇದ್ದು ಬಿ ಪಿ ಇದ್ದವ್ರು ಇರ್ತಾರೆ, ಇನ್ನೂ ಪಿತ್ತ ಸಮಸ್ಯೆ ಇದ್ದು ಬಿ ಪಿ ಇಲ್ಲಿದ್ದವರು ಇರ್ತಾರೆ. ಹಾಗಿದ್ರೆ ಇದರಲ್ಲಿ ಯಾರಿಗೆ, ನಿಮ್ಗೇನು ಅನ್ಸುತ್ತೆ, ಇವರೆಲ್ಲರಿಗೂ ಸೇಮ್ ಡ್ರಿಂಕ್ ಕುಡಿದ್ರೆ ಸರಿ ಆಗತ್ತೆ ಅಂತನ ಅಲ್ವಾ?
ಪಿತ್ತ ಸಮಸ್ಯೆ ಇದ್ದು ಬಿ ಪಿ ಶುಗರು ಥೈರಾಯ್ಡ್ ಇದ್ದವರು ಇರ್ತಾರೆ, ಪಿತ್ತ ಸಮಸ್ಯೆ ಇದ್ದದ್ದು ಯಾವುದು ಇಲ್ಲದಿದ್ದವರು ಇರ್ತಾರೆ. ಅಂದಮೇಲೆ ಹೇಗೆ ನಾವು ಅದು ಒಂದು ಡ್ರಿಂಕನ್ನು ಎಲ್ಲರೂ ಕಾಮನ್ ಅಂತ ತೊಗೊಳ್ಲಿಕ್ಕಾಗತ್ತೆ? ಖಂಡಿತ ಆಗಲ್ಲ. ಅದಕ್ಕಾಗಿ ಆಯುರ್ವೇದ ವೈದ್ಯರ ಕನ್ಸಲ್ಟೇಷನ್ ಅನ್ನೋದು ಇಲ್ಲ ನೀವು ಮನೆ ಮದ್ದೆಲ್ಲ ಟ್ರೈ ಮಾಡಿ 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 ನಿಮ್ಮದು ಇನ್ನೂ ಸಿಸ್ಟಮ್ ಹಾಳಾದ್ಮೇಲೆ ಮಾಡೋದಲ್ಲ. ನೀವು ಹೆಲ್ದಿ ಇದ್ದಾಗ ಕನ್ಸಲ್ಟ್ ಮಾಡ್ಬೇಕು. ನಾನೀಗ ಹೆಲ್ದಿ ಇದ್ದೀನಿ, ಈ ಹೆಲ್ತನ್ನು ಮೇಂಟೈನ್ ಮಾಡ್ಲಿಕ್ಕೆ ನಾನು ಏನು ಮಾಡಬೇಕು? ಆಗ ನಿಮ್ಗೆ ಆಯುರ್ವೇದ ವೈದ್ಯರು ಬೇಕು. ಬಟ್ ಅನ್ಫಾರ್ಚುನೇಟ್ಲಿ ಇವಾಗ ಏನಾಗ್ತಿದೆ, ಆಯುರ್ವೇದ ವೈದ್ಯರು ಅಂದರೆ ಎಲ್ಲ ಕಡೆ ಹೋಗಿ ಬಂದಮೇಲೆ ಮನೆ ಮದ್ದಂತೂ ಬಿಡಿ, ಮನೆ ಮದ್ದು ಆಗೋಯ್ತು, ಆಮೇಲೆ ಆ ಪತಿ ಈ ಪತಿ ಇನ್ನೊಂದು ಎಲ್ಲ ಸಿಸ್ಟಮ್ಸ್ಗಳು ಮುಗೀತು, ಇನ್ನೆಲ್ಲೂ ಆಗಲ್ಲ ಅಂತ ಹೇಳ್ತಿದ್ದಾರೆ, ಲಾಸ್ಟ್ ಆಪ್ರೇಷನ್ ಅಂತಿದ್ದಾರೆ, ಸರ್ಜರಿಗೆ ಹೋಗೋಕ್ಕೆ ಭಯ ಇದೆ, ನೀವೇನಾದರೂ ಮಾಡ್ಬೋದಾ ಅಂತ ಆಗ ನೀವು ಆಯುರ್ವೇದ ಡಾಕ್ಟ್ರ್ ಹತ್ರ ಹೋಗ್ತೀರಾ. ಹಾಗಾಗಬಾರ್ದು. ಆಯುರ್ವೇದ ಡಾಕ್ಟ್ರ್ ಹತ್ರ ನೀವು ಯಾವತ್ತು ನೀವು ಹೆಲ್ದಿ ಇದ್ದಾಗ ಹೋಗಬೇಕು, ನನ್ನ ಹೆಲ್ತನ್ನು ನಾನು ಹೇಗೆ ಕಾಪಾಡ್ಕೊಳ್ಳಿ ಅಂತ. ಆಗ ನಿಮ್ಮ ಈ ಪ್ರಕೃತಿಗೆ ಅನುಗುಣವಾಗಿ ಯಾವ ಥರ ಆಹಾರ, ಯಾವ ಥರ ಜೀವನ ಶೈಲಿ, ಏನೇನು ಕಾಳಜಿ ತೊಗೊಳ್ಬೇಕು ಅನ್ನೋದನ್ನು ಒಬ್ಬ ಆಯುರ್ವೇದ ವೈದ್ಯ ನಿಮ್ಗೆ ಹೇಳಲಿಕ್ಕಾಗತ್ತೆ. ಸೊ ಪಿತ್ತದವರು ಮೇನ್ಲಿ ಮತ್ತೇನೋ ಹೊಸ್ತು ತಿನ್ನಲಿ ಅಂತ ದಯವಿಟ್ಟು ಪಿತ್ತ ಡಿಟಾಕ್ಸ್ ಅಂತ ಕುಡಿಯೋಕ್ಕೆ ತಿನ್ನೋಕ್ಕೆ ಹೋಗಬೇಡಿ. ನಿಮ್ಮ ನೇಟಿವ್ ಫುಡ್ ಏನಿದೆ ಅದನ್ನೇ ತಿನ್ನಿ, ಆದರೆ ಅದರಲ್ಲಿ ಉಪ್ಪು ಹುಳಿ ಖಾರ ಕಡಿಮೆ ಮಾಡಿ. ಕಡಿಮೆ ಅಂದಾಗ ಮತ್ತೆ ಇನ್ನೊಂದು ಬರುತ್ತೆ, ಹೆಚ್ಚು ಮತ್ತು ಕಡಿಮೆ ಅನ್ನೋದು ರಿಲೇಟಿವ್ ಶಬ್ದಗಳು, ಅಂದರೆ ಒಬ್ಬರಿಂದ ಒಬ್ಬರಿಗೆ ವೇರಿ ಆಗುತ್ತೆ. ಸೊ ಇವನಿಗೀಗ ಹೆಚ್ಚು ಅಂದದ್ದು ನನಗೆ ಅದು ಕಡಿಮೆ ಆಗಿರ್ಬೋದು, ಅಥವಾ ನನಗೆ ಕಡಿಮೆ ಅಂತ ಹೇಳಿದ್ದು ಅವನಿಗೆ ಇನ್ನೂ ಹೆಚ್ಚು ಅಂತ ಅನಿಸಿರ್ಬೋದು. ನಾವು ಬೆಂಗಳೂರು ವಿ ವಿ ಪುರಂ ಫುಡ್ ಸ್ಟ್ರೀಟಿಗೆ ಹೋದಾಗ ಅಲ್ಲಿದು ಚಾಟ್ಸ್ ಅಂತ ಕೊಟ್ಟಾಗ ನನಗೆ ಮೊದಲೇ ಭಯ ಇತ್ತು, ಅದು ಖಾರ ಖಾರ ಆಗಿಬಿಡುತ್ತೇನೋ ಅಂತ. ನಾನು ಹಾಗಾಗಿ ಮೊದಲೇ ಖಾರ ಕಮ್ಮಿ ಹಾಕಿ ಅಂತ ನಾನು ಹೇಳಿ ಮಾಡಿಸ್ಕೊಂಡಿದ್ದು. ಅವನು ಬಿಲ್ಕುಲ್ ಬಿ ಇಡಲ್ಲ, ಖಾರನೇ ಇಲ್ಲ ಅಂತ ನಾನು ಕೊಟ್ಟಿರೋದು. ಅದನ್ನು ನಾನು ತಿಂದಾಗಲೇ ನನಗೆ ಕಣ್ಣಲ್ಲಿ ಕಿವಿಲಿ ಎಲ್ಲ ಕಡೆಯಿಂದ ಗಾಳಿ ಬರ್ತಾ ಇತ್ತು, ಫುಲ್ ನಾನಂದೆ ಅಯ್ಯೋ ಇದು ಪ್ಲೇಟ್ ಮಿಸ್ ಆಗಿದೆ ಇರಬೇಕು, ನಾನು ಖಾರ ಬೇಡ ಅಂತ ಹೇಳಿದ್ದೆ. ಇಲ್ಲ ಇದು ಖಾರ ಹಾಕಲೇ ಇಲ್ಲ ಅದಕ್ಕೆ. ಅಂದರೆ ಅವರ ಪ್ರಕಾರ ಖಾರವೇ ಹಾಕದೇ ಇದ್ದ ಐಟಮ್ ಕೂಡ ಇಷ್ಟು ಇತ್ತು. ನನ್ನ ಪ್ರಕಾರ ನನಗದು ಜಾಸ್ತಿ ಆಗಿತ್ತು, ನನಗೆ ರೂಢಿ ಇಲ್ಲದೆ ಇರೋದ್ರಿಂದ ನಾನು ಆಗ ಅದೇ ಅಂದ್ಕೊಂಡೆ. ನಾನು ಇಲ್ಲಿ ಪೇಷಂಟ್ಸಿಗೆ ಬರ್ಕೊಡೋದು ಪೂರ್ತಿ ಬಿಡ್ಬೇಕಂದಾಗ ಅಯ್ಯೋ ಪಾಪ ಅಂತ ಅನಿಸಿ, ಇಲ್ಲ ಪೂರ್ತಿ ಬಿಡೋದು ಬೇಡ, ಕಮ್ಮಿ ಮಾಡಿ ಅಂತ ಹೇಳ್ತೀನಿ. ಬಟ್ ಅವರು ಕಮ್ಮಿ ಅಂದರೆ ಇಷ್ಟು ತಿಂತಾರೆ ಅಂತ ನಂಗೆ ಅವಾಗಲೇ ಗೊತ್ತಾಗಿತ್ತು. ಯಾಕಂದರೆ ಅವಾಗ ಅಲ್ಲಿ ನನ್ನ ಜೊತೆ ಹೋದವರಲ್ಲಿ ಕೆಲವರು ಡಬಲ್ ಖಾರ ಇನ್ನೊಂದು ಎಕ್ಸ್ಟ್ರಾ ಖಾರ ಎಲ್ಲ ಹಾಕಿಸಿ ತಿನ್ನೋರಿದ್ರು. ನಾನು ನನ್ನ ಪ್ಲೇಟಿಗೆ ಬಹುಶಃ ಎಲ್ಲ ಎಕ್ಸ್ಚೇಂಜ್ ಆಗಿರ್ಬೋದು, ಯಾಕಂದರೆ ಅವ್ರು ಯಾರೋ ಹೇಳಿದ್ರಲ್ವಾ ಎಕ್ಸ್ಟ್ರಾ ಖಾರ ಹಾಕಿ ಕೊಡಿ ಅಂತ. ಹಾಗೆ ನಾನು ಅಂದೆ ಇಲ್ಲ ಇದು ಪ್ಲೇಟು ಖಾರದ್ದು ಬಂದುಬಿಟ್ಟಿದೆ ನನಗೆ. ಇಲ್ಲ ಇದು ಚಪ್ಪಿದೆ, ಇದು ಖಾರ ಹಾಕದೇ ಇರೋದು ಅಂತ. ಸೊ ಆ ಖಾರ ಹಾಕದೇ ಇರೋದೇ ಹೀಗಿದೆ ಅಂದಾಗ ಇನ್ನು ಡಬಲ್ ಖಾರ ಎಕ್ಸ್ಟ್ರಾ ಖಾರ ಅಂತ ಹಾಕಿಸಿ ತಿನ್ನೋದು ಹೇಗಿರ್ಬೋದು ಆ ಪ್ಲೇಟು? ಹೀಗೆ. ಸೊ ಕಡಿಮೆ ಅಂತಂದರೆ ಏನು? ನಿಮ್ಮ ಮನೆಯಲ್ಲಿ ಕಡಿಮೆ ಅಂದರೆ ನೀವು ಎಷ್ಟು ಮಾಡ್ತೀರೋ ಅದಕ್ಕಿಂತ ಅರ್ಧ ಕಮ್ಮಿ ಮಾಡಿ ಅಂತ. ಈಗ ನಮ್ಮನೇಲಿ ಯಾವಾಗಲೂ ಮಾಮೂಲಿ ಒಂದು 15 ಮೆಣಸು ಹಾಕ್ತೀನಿ. ಈಗ ಕಡಿಮೆ ಅಂತ ನೀವು ಹೇಳಿದ್ಮೇಲೆ ನಮ್ಮನೇಲಿ ನಾನೊಂದು 5 ಮೆಣಸು ಹಾಕಿದ್ರೆ ಅದು ಕಡಿಮೆ ಅಂತ ನೀವು ಹೇಳೋದಾದರೆ ನಾನು ಹೇಳಿದ್ಮೇಲೆ 2 ಮೆಣಸು ಹಾಕಿ ಅಂತ. ಆ ನಿಮ್ಮ ಕಡಿಮೆ ರೇಂಜ್ ಏನಿದೆ ಅಲ್ವಾ ಅದರಲ್ಲಿಯೂ ಮತ್ತೆ ಅರ್ಧ ಮಾಡಿ, ಆವಾಗ ಸರಿ ಹೋಗುತ್ತೆ ಅದು. ಸೊ ಯಾವಾಗಲಿಂದ ನಾನು ಅಲ್ಲಿ ನೋಡಿ ಜ್ಞಾನೋದಯ ಅನ್ನೋದು ಎಲ್ಲೆಲ್ಲ ಆಗುತ್ತೆ ಅಂತ. ಜ್ಞಾನೋದಯ ಯಾವಾಗಲೂ ಎಲ್ಲೋ ಮರದ ಕೆಳಗಡೆನೆ ಆಗ್ಬೇಕಂತಿಲ್ಲ, ವಿ ವಿ ಪುರಂ ಫುಡ್ ಸ್ಟ್ರೀಟಲ್ಲೂ ಆಗ್ಬೋದು ಅಂತ ಆವಾಗಿಂದ ಅಂದ್ಕೊಂಡೆ. ಇನ್ನು ಮುಂದೆ ನಾನು ಹೇಳುವಾಗ ಕಮ್ಮಿ ಖಾರ ಜಾಸ್ತಿ ಖಾರ ಅಂತ ಹೇಳಿದ್ರೆ ಉಪಯೋಗ ಇಲ್ಲ, ಯಾಕಂದರೆ ಅದು ವೇರಿ ಆಗುತ್ತೆ. ಸೊ ಆವಾಗಿಂದ ನಾನು ನೆಕ್ಸ್ಟ್ ಹೇಳಕ್ಕೆ ಸ್ಟಾರ್ಟ್ ಮಾಡಿದೆ. ನಿಮ್ಮ ಮನೇಲಿ ಕಮ್ಮಿ ಅಂದರೆ ಎಷ್ಟು ಬಳಸ್ತೀರೋ ಅದಕ್ಕಿಂತ ಅರ್ಧ ಕಮ್ಮಿ ಮಾಡಿ ಅಂತ ಹೇಳಿದೆ. ಇಲ್ಲೇ ಊಟದಲ್ಲಿ ಉಪ್ಪು ಖಾರ ಉಳಿದೇ ಇಲ್ಲ, ನೀವು ಅದೇ ತಿನ್ನೋದು, ನಾವು ಅದೇ ತಿನ್ನೋದು. ಸೊ ಈಗ ನಮ್ಮನೇಲಿರೋ ಉಪ್ಪು ಹುಳಿ ಖಾರ ಈಗ ಇದು ನನಗೆ ಸರಿ ಅನ್ಸುತ್ತೆ, ಅಂದ್ರೆ ಇದು ಇಷ್ಟಿದ್ರೆ ಸರಿ ಅಂತ. ಇದು ಕಡಿಮೆ ಅಲ್ಲ, ಈ ನನ್ನ ಪ್ರಕಾರ ಇದು ಉಪ್ಪು ಹುಳಿ ಖಾರ ಕಡಿಮೆ ಹಾಕಿರೋದಲ್ಲ, ಇದು ಮಾಮೂಲಿ ಇರೋದು ಅಂತ. ಅಲ್ಲ ನಮ್ಮನೆಗೆ ಹೀಗೆ ಕೆಲವ್ರ ಮನೇಲಿ ಇಲ್ಲ. ಈಗ ಎಲ್ಲ ಕಡೆ ಈ ಕಡೆನೂ ಈಗ ತುಂಬ ಜಾಸ್ತಿ ತಿನ್ನೋರು ಇರ್ತಾರೆ. ಬಟ್ ನಮ್ಮ ಮನೇಲಿ ಇದು ಮಾಮೂಲಿ ಖಾರ. ಈಗ ಹುಷಾರಿಲ್ಲ ಇಲ್ಲದೆ ಇದ್ರೆ ನಾವಿನ್ನೂ ಚಪ್ಪೇದು ಮಾಡಿ ತಿಂತೀವಿ. ಇದು ಚಪ್ಪೇದಲ್ಲ, ನಿಮಗೆ ಕೊಡ್ತಾ ಇರೋ ಚಪ್ಪೇದಲ್ಲ. ನಮಗೆಲ್ಲ ಹುಷಾರಿಲ್ಲ ಇದ್ದಾಗ ನಾವು ಇನ್ನೂ ಚಪ್ಪೇದು ಮಾಡಿ ತಿಂತೀವಿ. ಹಾಗೆ ಇಲ್ಲ, ಇದು ಮಾಮೂಲಿ ಆಹಾರ, ಇದಕ್ಕಿಂತ ಚಪ್ಪೆ ಮಾಡಿ ತಿಂತೀವಿ ಹುಷಾರಿಲ್ಲದೆ ಇದ್ದಾಗ. ಈಗ ಸಿರಿಧಾನ್ಯ, ಈಗ ಪಿತ್ತ ಪ್ರಕೃತಿಯವ್ರಿಗೆ ಸಿರಿಧಾನ್ಯ ಯಾವ್ದು ಬಳಸ್ಬೋದು,
ಹಾಂ ಅದೇ ಈಗ ಸಿರಿಧಾನ್ಯ ಅಥವಾ ಮಿಲೆಟ್ ತಿನ್ನೋದು ಇತ್ತೀಚೆಗೆ ಅದೊಂದು ಟ್ರೆಂಡ್ ಆಗಿಬಿಟ್ಟಿದೆ ಅಲ್ವಾ. ನೀವು ಅಕ್ಕಿ ಮೊದಲು ಈಗೊಂದು 15 ವರ್ಷದ ಹಿಂದೆ ಬಹುಶಃ ಅನ್ನ ಬೇಳೆ ಗೋಧಿ ಬೆಸ್ಟ್ ಅಂತ ಬಂತು. ಎಲ್ಲ ಮನೆಯಲ್ಲಿ ಗೋಧಿ ತಿನ್ನೋಕ್ಕೆ ಸ್ಟಾರ್ಟ್ ಮಾಡಿದ್ವಿ ಅವಾಗ ಅಲ್ವಾ. ಈಗ ಒಂದು 15 ವರ್ಷ ಆಯ್ತೇನೋ ಅಷ್ಟೇ ಆಗ. ಮತ್ತು ಅದ್ರ ನಂತರದ ಈಗ ಕೋವಿಡ್ ನಂತರದಲ್ಲಿ ಇನ್ನೊಂದು ಟ್ರೆಂಡ್ ಕ್ರಿಯೇಟ್ ಆಗಿರೋದು ಸಿರಿಧಾನ್ಯ ಮಿಲೆಟ್ ತಿನ್ಬಿಡಿ ಎಲ್ಲ ಹುಷಾರಾಗುತ್ತೆ, ಮಿಲೆಟ್ ತಿನ್ನಿ ಅಂತ. ಆದರೆ ಅಲ್ಲಿ ಕೂಡ ಏನಾಗುತ್ತೆ, ಮಿಲೆಟಲ್ಲಿ ಕೆಲವೊಂದಿಷ್ಟು ಮಿಲೆಟ್ಗಳು ನಮ್ಮ ಪಿತ್ತವನ್ನು ಇನ್ನಷ್ಟು ವರ್ಧನೆ ಮಾಡುವಂಥದ್ದು. ಎಕ್ಸಾಂಪಲ್ ನವಣೆ ಸಿಕ್ಕಾಪಟ್ಟೆ ಪಿತ್ತ ವರ್ಧಕ. ಅದೇ ಬಾರ್ಲಿ ಆದರೆ ಒಂದು ಸ್ವಲ್ಪ ಪಿತ್ತ ಶಾಮಕ. ಬಾರ್ಲಿ ಕುಡಿಬೋದು, ಬಾರ್ಲಿಯನ್ನು ತಿನ್ಬೋದು, ಬಾರ್ಲಿ ಕುಡಿಬೋದು. ಪಿತ್ತವನ್ನು ಹೌದು ವೆಯ್ಟ್ ಲಾಸು ಆಗುತ್ತೆ. ಡಯಾಬಿಟಿಸ್ ಇದ್ದವರಿಗೂ ಅದು ಒಳ್ಳೆಯದು. ಈವನ್ ಚರ್ಮದ ಸಮಸ್ಯೆ ಇದ್ದವರಿಗೂ ಬಾರ್ಲಿ ತುಂಬ ಒಳ್ಳೆಯದು. ಬಾರ್ಲಿ ಅಷ್ಟೇ ಅಲ್ಲದೆ ವಾತವೃದ್ಧಿಯನ್ನು ಜಾಸ್ತಿ ಮಾಡಲ್ಲ. ಅದೇ ನವಣೆ ಏನು ಮಾಡುತ್ತೆ ಅಂತಂದರೆ ವಾತವೃದ್ಧಿಯನ್ನು ಮಾಡುತ್ತೆ. ಹಾಗೆ ಅದು ಉಷ್ಣವೂ ಹೌದು. ಅದರದೊಂಥರ ಕ್ವಾಲಿಟಿ ತುಂಬಾ ಕನ್ಫ್ಯೂಸಿಂಗ್ ಕ್ವಾಲಿಟಿಗಳು. ಯಾಕಂದರೆ ವಾತಕ್ಕೆ ಟೆಕ್ನಿಕಲಿ ಹೇಳೋದಾದರೆ ಉಷ್ಣಗುಣ ಅನ್ನೋದು ವಾತ ಶಮನ ಮಾಡುತ್ತೆ. ಆದರೆ ಈ ಬಾರ್ಲಿ ನವಣೆ ತಿಂದಾಗ ನವಣೆಯಿಂದ ಪಿತ್ತ ಜಾಸ್ತಿ ಆಗುತ್ತೆ, ವಾತನೂ ಡಿಸ್ಟರ್ಬ್ ಆಗುತ್ತೆ. ಹಾಗಾಗಿ ಸಿರಿಧಾನ್ಯವನ್ನು ಆಯುರ್ವೇದದಲ್ಲಿ ಕ್ಷುದ್ರ ಧಾನ್ಯಗಳು ಅಂತ ಹೇಳ್ತಾರೆ. ಕ್ಷುದ್ರ ಧಾನ್ಯಗಳು ಅಂದರೆ ನರಿಶ್ಮೆಂಟ್ ಇಂಡೆಕ್ಸ್ ಅಥವಾ ಈ ನರಿಶಿಂಗ್ ಫುಡ್ಡಲ್ಲಿ ತೀರಾ ಲೋ ಇಂಡೆಕ್ಸ್ ಇರುವಂಥದ್ದು, ನರಿಶ್ಮೆಂಟೇ ಇಲ್ಲದೆ ಇರೋದು. ಆಯುರ್ವೇದದ ಪ್ರಕಾರ ಕ್ಷುದ್ರ ಧಾನ್ಯವನ್ನು ಯಾಕೆ ತಿನ್ನಬೇಕು? ಫಿಲ್ಲಿಂಗಿಗೆ, ನರಿಶ್ಮೆಂಟಿಗಲ್ಲ, ಹೊಟ್ಟೆ ತುಂಬಿಸ್ಕೊಳ್ಳೋದು. ಈಗ ಮಾಡ್ರನ್ನಲ್ಲಿ ಏನು ಸ್ಟಾರ್ಟ್ ಮಾಡಿದ್ರು ಅಂದರೆ ಇದರಲ್ಲಿ ನೀವು ಇದನ್ನು ತಿಂದ್ಬಿಡಿ, ನಿಮಗೆ ಲೋ ಗ್ಲೈಸೆಮಿಕ್ ಇಂಡೆಕ್ಸ್ ಇರುತ್ತೆ, ನಿಮ್ಗೆ ಇನ್ನೇನಾಗಲ್ಲ, ಎಲ್ಲ ನರಿಶ್ಮೆಂಟು ಅದರಲ್ಲಿ ಸಿಗುತ್ತೆ, ನಿಮ್ಮ ಮೂಳೆ ಸ್ಟ್ರಾಂಗ್ ಆಗುತ್ತೆ, ಇನ್ನೊಂದಾಗುತ್ತೆ ಅಂತ. ಬಟ್ ಆಯುರ್ವೇದ ಅದರ ತದ್ವಿರುದ್ಧವಾಗಿ ಹೇಳುತ್ತೆ. ಅದನ್ನ ತಿನ್ನಲೇಬೇಡಿ ಅನ್ನಲ್ಲ, ಆದರೆ ಇದು ಲೋ ಒಂದು ನರಿಶಿಂಗ್ ಇಂಡೆಕ್ಸ್ ಅಂತ ಬಂದಾಗ ತುಂಬ ಲೋ ನರಿಶ್ಮೆಂಟ್ ಅದರಲ್ಲಿ ಇರುತ್ತೆ, ಆದರೆ ಫೀಲಿಂಗ್ ಇರುತ್ತೆ. ಈಗ ಡಯಾಬಿಟಿಸ್ ಇದ್ದವರಿಗೆಲ್ಲ ಆಯುರ್ವೇದವೇ ಹೇಳುತ್ತೆ ಬಾರ್ಲಿ ತಿನ್ನಿ, ನವಣೆ ತಿನ್ನಿ, ಇದನ್ನು ಹೇಳಿ ಅಂತ. ಯಾಕೆ ಅಂತಂದರೆ ಅವರಲ್ಲಿ ಆ ಹಸಿವು ಜಾಸ್ತಿ ಇರುತ್ತಲ್ವಾ, ಸೊ ಅವರಲ್ಲಿ ನರಿಶ್ಮೆಂಟ್ ಕಡಿಮೆ ಇದ್ದು ಫಿಲ್ಲಿಂಗ್ ಜಾಸ್ತಿ ಇರೋ ಫುಡ್ಡನ್ನು ಕೊಡಬೇಕು. ಹಾಗಾಗಿ ಆಯುರ್ವೇದ ಏನು ಹೇಳುತ್ತೆ ಅವರಿಗೆ, ಇದನ್ನು ಕೊಡಿ, ಮಿಲ್ಲೆಟ್ಸನ್ನು ಕೊಡಿ ಅಂತ. ಆದರೆ ಈಗ ನೀವು ಹಿಮೋಗ್ಲೋಬಿನ್ ಲೋ ಆದರೂ ಸಿರಿಧಾನ್ಯ ತಿನ್ನೋದು, BP ಬಂದರೂ ಸಿರಿಧಾನ್ಯ ತಿನ್ನೋದು, ಹೇರ್ ಫಾಲ್ ಆದರೂ ಸಿರಿಧಾನ್ಯ ತಿನ್ನೋದು, ಎಲ್ಲದಕ್ಕೂ ಸಿರಿಧಾನ್ಯ ಅನ್ನೋ ಉತ್ತರ ಅದು ತಪ್ಪಾಗುತ್ತೆ. ಆಯುರ್ವೇದದ ಸಿದ್ಧಾಂತಗಳ ಪ್ರಕಾರ ಅದು ತಪ್ಪು. ಆ ರೀತಿ ತಗೊಳ್ಳೋ ಹಾಗಿಲ್ಲ. ಆಯುರ್ವೇದದ ಪ್ರಕಾರ ಸಿರಿಧಾನ್ಯದಲ್ಲೂ ಪ್ರತಿಯೊಂದು ಸಿರಿಧಾನ್ಯಕ್ಕೂ ಅದರದ್ದೇ ಆದ ಇದಿದೆ. ಹಾಗೆ ಕಾಳುಗಳಲ್ಲೂ ಅಷ್ಟೇ. ಪಿತ್ತ ಪ್ರಕೃತಿ ಇರೋರು ಮೊಳಕೆಗಳನ್ನು ತರಿಸಿ ತಿನ್ನೋದು, ಸ್ಪ್ರೌಟ್ಸನ್ನು ತಿನ್ನೋದು, ಅದರಲ್ಲಿ ಹುರುಳಿಕಾಳು ಬಗ್ಗೆ ಅಂತಂತೂ ಆಯುರ್ವೇದದಲ್ಲಿ ಹೇಳುತ್ತೆ, ಕುಲತ್ತಂ ಆಮ್ಲಪಿತ್ತ ಜನನಾನಾಂ ಶ್ರೇಷ್ಠಂ ಅಂತ. ಆಮ್ಲಪಿತ್ತ ಅಂದರೆ ಅಸಿಡಿಟಿ ಅಂತ ನಾವು ಸೂಪರ್ಫಿಷಿಯಲ್ ಆಗಿ ಕೋರಿಲೇಟ್ ಮಾಡ್ಬೋದು. ಸೊ ಆಮ್ಲಪಿತ್ತ ಅನ್ನುವಂಥ ರೋಗವನ್ನು ಉತ್ಪತ್ತಿ ಮಾಡುವ ದ್ರವ್ಯಗಳಲ್ಲಿ ಶ್ರೇಷ್ಠ ದ್ರವ್ಯ ಕುಲತ್ತ ಅಂದರೆ ಹಾರ್ಸ್ ಗ್ರಾಮ್. ಇದು ಏನದು ಹುರುಳಿಕಾಳು ನಿಮ್ಮಲ್ಲಿ ಪಿತ್ತವನ್ನು ದೃಷ್ಟಿ ಮಾಡುವ ದ್ರವ್ಯಗಳಲ್ಲಿ ಶ್ರೇಷ್ಠವಾದದ್ದು ಅಂತಂದರೆ ಹುರುಳಿಕಾಳು ಸಿಕ್ಕಾಪಟ್ಟೆ ಹೆಚ್ಚಾಗುತ್ತೆ. ಸೊ ಪಿತ್ತ ಪ್ರಕೃತಿಯವರು ಹುರುಳಿಕಾಳನ್ನು ಬಳಸೋ ಮೊದಲು ಕೇರ್ಫುಲ್ಲಾಗಿ ಬಳಸಿ, ಅಥವಾ ವೈದ್ಯರ ಸಲಹೆ ತೊಗೊಂಡು ಬಳಸಿ. ನಿಮ್ಮ ಪ್ರಕೃತಿಗೆ ಅಂದರೆ ಅದರಲ್ಲೂ ಅಲ್ಟರ್ನೇಟಿವ್ಸ್ ಇರುತ್ತೆ. ಅದನ್ನು ಬಳಸೋದಾದರೆ ತುಪ್ಪದ ಜೊತೆ ಬಳಸೋದು ಕೆಲವರಿಗೆ, ಅಥವಾ ಎಣ್ಣೆಯ ಜೊತೆ ಬಳಸೋದು, ಅಥವಾ ರೋಸ್ಟೆಡ್ ಫಾರ್ಮಲ್ಲಿ ಬಳಸೋದು. ಹೀಗೆ ಮತ್ತೆ ವೇರಿಯೇಷನ್ಸ್ ಇರುತ್ತೆ. ಅಂದರೆ ಬಳಸಲೇಬೇಕಾದ ಅನಿವಾರ್ಯತೆ ಇದ್ದರೆ ಹೇಗೆ ಬಳಸಬೇಕು ಅನ್ನೋದನ್ನು ವೈದ್ಯರು ಹೇಳ್ತಾರೆ ನಿಮಗೆ. ಸೊ ಹುರುಳಿಕಾಳನ್ನು ತಗೊಳ್ಳೇಬಾರ್ದು. ಸ್ಪ್ರೌಟ್ಸ್ಗಳನ್ನು ಯಾವುದೇ ಆಗಲಿ, ಈಗ ಹೆಸರು ಕಾಳನ್ನು ನೀವು ಬೇರೆ ಫಾರ್ಮಲ್ಲಿ ತಿನ್ಬೋದು, ಅಥವಾ ನೀವು ಹೆಸರು ಕಾಳನ್ನು ದೋಸೆನೋ ಇಡ್ಲಿನೋ ಆ ಥರ ಮಾಡಿ ತಿನ್ಬೋದು. ಬಟ್ ಹೆಸರು ಕಾಳನ್ನು ಮೊಳಕೆ ತರಿಸಿ ತಿನ್ನಬೇಡಿ. ಎಲ್ಲ ರೀತಿಯ ಮೊಳಕೆ ಕಾಳುಗಳು ಕೂಡ ಪಿತ್ತವನ್ನು ಹೆಚ್ಚು ಮಾಡುತ್ತೆ. ನೀವು ಇದು ನರಿಶಿಂಗ್ ಅಂತ ಅನ್ನೋದು ಮೊಳಕೆ ತರಿಸಿ ತಿನ್ನೋದು. ಸೊ ನಿಮಗೆ ನಿಮ್ಮ ಪಿತ್ತ ಯಾಕೆ ಡಿಸ್ಟರ್ಬ್ ಆಯ್ತು ಅಂತ ನಿಮಗೆ ಗೊತ್ತಿರಲ್ಲ. ಹೆಲ್ತ್ ಇಶ್ಯೂಸ್ ಬಂದಾಗ ನೀವೇ ಅಲ್ಲ ನಮಗೆ ಇಷ್ಟು ಹೆಲ್ತ್ ಇಶ್ಯೂಸ್ ಅಂದರೆ ಇನ್ನೇನೇನೋ ತಿನ್ನೋರ ಕತೆ ಏನಾಗಬೇಕು, ನಾವಿಷ್ಟು ಹೆಲ್ದಿ ತಿಂತೀವಿ, ಎಲ್ಲ ಮೊಳಕೆ ತರಿಸಿ ತಿಂತೀನಿ, ಮನೇಲಿ ಹುರುಳಿ ಸಾರು ಮಾಡ್ಕೊತೀನಿ, ಆಮೇಲೆ ಎಲ್ಲ ಈ ಥರ ತೊಗೋತೀನಿ. ಬಟ್ ಯಾಕೆ ನನಗೆ ಅಂದರೆ ಯಾಕೆಂದರೆ ಇದೇ ಕಾರಣಗಳಾಗಿರುತ್ತೆ. ಉಪ್ಪು ಹುಳಿ ಖಾರ ಜಾಸ್ತಿ ಬಳಸೋದು, ಮೊಳಕೆ ಕಾಳುಗಳನ್ನ ತೊಗೊಳ್ಳೋದು, ಮತ್ತು ಹಸಿ ತರಕಾರಿಯನ್ನು ತಿನ್ನೋದು ಪಿತ್ತಕ್ಕೆ ಒಳ್ಳೇದಲ್ಲ. ಹಸಿ ತರಕಾರಿ ತಿನ್ನೋದು ಪಿತ್ತದೋಷಕ್ಕೆ ಒಳ್ಳೇದಲ್ಲ, ವಾತಕ್ಕೂ ಒಳ್ಳೇದಲ್ಲ. ಎಲ್ಲ ಮಿಕ್ಸ್ ಮಾಡಿ ಕಾಳುಗಳನ್ನ ಮತ್ತೆ ಸಿರಿಧಾನ್ಯಗಳ ಮಿಕ್ಸ್ ಮಾಡಿ ಟ್ರೆಂಡಿಂಗ್ ಪ್ರೆಸೆಂಟ್ ಮಾಡಿದ್ದಾರೆ.
ಅದೇ ಎಲ್ಲ ಮಿಕ್ಸ್ ಮಾಡಿದಾಗ ಏನಾಗ್ಬಿಡುತ್ತೆ ಅಂತಂದರೆ, ಈಗ ನಿಮ್ಮ ಡೈಜೆಷನ್ನು ಚೆನ್ನಾಗಿದ್ದರೆ, ನಿಮ್ಮ ಹೆಲ್ದಿ ಇಂಡಿವಿಜುವಲ್ ಆದರೆ ನಿಮ್ಮ ಬಾಡಿ ಹೆಂಗೋ ಅದನ್ನ ಡೈಜೆಸ್ಟ್ ಮಾಡ್ಕೊಳ್ಳುತ್ತೆ. ಅಥವಾ ನೀವು ಚೆನ್ನಾಗಿ ಫಿಸಿಕಲಿನೂ ಆ್ಯಕ್ಟಿವ್ ಆಗಿದ್ದೀರಾ, ಜೊತೆ ನಿಮ್ಮ ದೇಹ ಕೂಡ ಹೆಲ್ದಿ ಇದ್ದಾಗ ಅದು ನಡೆದು ಹೋಗುತ್ತೆ. ಬಟ್ ಹೆಲ್ದಿ ಇಂಡಿವಿಜುವಲ್ ಅಲ್ಲ, ಅಥವಾ ಹೆಲ್ದಿ ಇಂಡಿವಿಜುವಲಲ್ಲೂ ನಿಮ್ಮದು ಸೆಡೆಂಟ್ರಿ ಲೈಫ್ ಸ್ಟೈಲ್ ಎಲ್ಲ ಇದೆ ಅಂತಂದರೆ ನೀವು ಆ ರೀತಿ ಎಲ್ಲದನ್ನು ಮಿಕ್ಸ್ ಮಾಡಿ, ಕಾಳುಗಳನ್ನೆಲ್ಲ ಮಿಕ್ಸ್ ಮಾಡಿ ತಿನ್ನೋದು, ಬೇಳೆಗಳನ್ನೆಲ್ಲ ಮಿಕ್ಸ್ ಮಾಡಿ ತಿನ್ನೋದು, ಅಥವಾ ಎಲ್ಲ ಸಿರಿಧಾನ್ಯಗಳನ್ನು ಮಿಕ್ಸ್ ಮಾಡಿ ತಿನ್ನೋದು, ಈ ಥರ ಮಾಡಿದಾಗ ಏನಾಗುತ್ತೆ, ಅಲ್ಲಿ ತುಂಬಾ ಪ್ರಾಬ್ಲಮ್ಸ್ಗಳು ನಿಮ್ಮ ಗಟ್ ರಿಲೇಟೆಡ್ ಬರುತ್ತೆ. ಗಟ್ ರಿಲೇಟೆಡ್ ತುಂಬ ಹೆಲ್ತ್ ಇಶ್ಯೂಸ್ ಬರುತ್ತೆ. ಆ್ಯಂಡ್ ಈವನ್ ಬೇಯಿಸೋದ್ರಲ್ಲೂ ಅಷ್ಟೇ. ಈಗ ಸಿರಿಧಾನ್ಯಗಳನ್ನೆಲ್ಲ ನೀವು ಜೊತೆಗೆ ಸೇರಿಸಿ ಬೇಯಿಸಿದಾಗ ಕೆಲವೊಂದು ಸಿರಿಧಾನ್ಯ ಬೇಗ ಬೇಯುತ್ತೆ, ಕೆಲವೊಂದು ಲೇಟಾಗಿ ಬೇಯುತ್ತೆ. ಸೊ ನೀವು ಒಟ್ಟಿಗೆ ಅದನ್ನ ಬೇಯಿಸಿದಾಗ ಏನಾಯಿತು, ಒಂದಿಷ್ಟು ಓವರ್ ಕುಕ್ಡ್ ಫುಡ್ಡು ಒಳ್ಳೆಯದಲ್ಲ, ಇನ್ನೊಂದಿಷ್ಟು ಇಂಪ್ರಾಪರ್ಲಿ ಕುಕ್ಡ್, ಅರ್ಧ ಚೆನ್ನಾಗಿ ಬೆಂದಿರುತ್ತೆ, ಅರ್ಧ ಚೆನ್ನಾಗಿ ಬೆಂದಿರಲ್ಲ. ಅವಾಗ ಏನಾಯಿತು, ಮತ್ತೆ ಗಟ್ಟಿಗೆ ಪ್ರಾಬ್ಲಮ್. ಸೊ ಈ ಗಟ್ ಬ್ರೈನ್ ಅಂತ, ಇದನ್ನು ಎರಡನೇ ಬ್ರೈನ್ ಅಂತ ಹೇಳ್ತೀವಿ ನಮ್ಮ ಹೊಟ್ಟೆಯನ್ನು. ಈ ಹೊಟ್ಟೆಗೆ ಎಷ್ಟು ಕನ್ಫ್ಯೂಷನ್ ಮಾಡ್ಲಿಕ್ಕೆ ಸಾಧ್ಯವೋ ಅಷ್ಟು ನಾವು ಮಾಡ್ತಾ ಇದ್ದೀವಿ, ಎಷ್ಟು ಸಾಧ್ಯವೋ ಅಷ್ಟು ನಾವು ತಲೆ ಕೆಡಿಸ್ಕೊಂಡು ಅದನ್ನು ಕೆಡಿಸ್ತಾ ಇದ್ದೀವಿ ಅಂತ. ಹಾಗಾಗಬಾರ್ದು. ಸಿಂಪಲ್ ಆಗಿ ನಿಮ್ಮ ನೇಟಿವ್ ಫುಡ್ಡು, ಈಗ ಮೊದಲೆಲ್ಲ ಆದರೆ ಅಜ್ಜಿ ತಿನ್ನೋ ಫುಡ್ಡು ಅಂತ, ಈ ಬಹುಶಃ ನಾವೆಲ್ಲ ಅಜ್ಜಿಯರಾದಾಗ ಅಜ್ಜಿ ತಿನ್ನೋ ಫುಡ್ ಅಂದರೆ ಅನ್ಹೆಲ್ದಿ ಎಷ್ಟಾಗಿರುತ್ತೆ. ಸೊ ಅಜ್ಜಿ ಅಲ್ಲ, ಮುತ್ತಜ್ಜಿಯರು, ನಿಮ್ಮ ಮುತ್ತಜ್ಜಿಯರು ಏನು ತಿಂತಿದ್ರು ಅಂತ ನೋಡಿಕೊಂಡು ಆ ಮುತ್ತಜ್ಜಿಯರು ತಿನ್ನೋ ಫುಡ್ಡನ್ನು ವಾಪಸ್ ಸ್ಟಾರ್ಟ್ ಮಾಡಿ. ಫಿಸಿಕಲ್ ಆ್ಯಕ್ಟಿವಿಟಿನೂ ಅಷ್ಟೇ. ನಿಮ್ಮ ಮುತ್ತಜ್ಜಿಯರು ಎಷ್ಟು ಆ್ಯಕ್ಟಿವ್ ಆಗಿರ್ತಿದ್ರು, ಅವರು ಪ್ರೆಗ್ನೆನ್ಸಿ ಬಿಡಿ, ಲಾಸ್ಟ್ ಡೇ ಡೆಲಿವರಿ ಇನ್ನೂ ಡೆಲಿವರಿ ಆಗಿಬಿಡುತ್ತೆ ಅಂದಾಗ ಮನೇಲಿ ಸೌದಿ ಇಲ್ಲ ಅಂದರೆ ಹೋಗಿ ಸೌದಿ ತಂದು ಆಮೇಲೆ ಡೆಲಿವರಿಗೆ ಹೋಗ್ತಿದ್ರು. ಯಾಕಂದರೆ ಆಮೇಲೆ ಬಾಣಂತನಕ್ಕೆ ನೀರು ಹಾಕ್ಲಿಕ್ಕೆ ಸೌದಿ ಖಾಲಿ ಆಗಿದೆ ಅಂತ. ನಾವೀಗ ಪ್ರೆಗ್ನೆಂಟ್ ಅಂತ ಗೊತ್ತಾದ್ರಿಂದ ಇನ್ನು ಐಸಿಯುದಲ್ಲಿರೋನು ಬಾಕಿ. ಇನ್ನೊಂದು ವರ್ಷ ಹೋದರೆ ಬಹುಶಃ ಪ್ರೆಗ್ನೆಂಟ್ ಅಂತ ಗೊತ್ತಾದ್ರಿಂದ ನಾವೆಲ್ಲಿರ್ತೀವಿ, ಐಸಿಯುದೊಳಗಡೆ ಇರ್ತೀವಿ. ಯಾಕೆ, ನೀವು ಪ್ರೆಗ್ನೆಂಟ್ ಅವಳು ಅಂತ. ಹಾಗಾಗಬಾರ್ದು ಅಂತ. ಸೊ ಪ್ರೆಗ್ನೆನ್ಸಿ ಅನ್ನೋದು ತುಂಬಾ ಒಂದು ನ್ಯಾಚುರಲ್ ಫಿನಾಮಿನಾ. ಒಂದು ಇರುವೆಯಿಂದ ಹಿಡಿದು, ಹಕ್ಕಿಗಳಿಂದ ಹಿಡಿದು, ಇಲಿ, ಕೋತಿ, ನಾಯಿ, ಬೆಕ್ಕು ಎಲ್ಲ ಪ್ರತಿಯೊಂದು ಜೀವ ಸಂಕುಲದಲ್ಲೂ ಸಂತಾನೋತ್ಪತ್ತಿ ಅನ್ನೋದು ಅಷ್ಟು ನ್ಯಾಚುರಲ್ ಪ್ರೊಸೆಸ್. ಬಟ್ ಈ ಮನುಷ್ಯ ಮಾತ್ರ ಇದನ್ನೊಂದು ಏನೋ ದೊಡ್ಡ ಸಾಧನೆ ಅನ್ನೋ ಥರ ಈಗ ಮಾಡಿಬಿಟ್ಟಿದ್ದಾನೆ ಅಲ್ವಾ. ಎಲ್ಲೋ ಒಂದು ಕಡೆ ಇನ್ಫರ್ಟಿಲಿಟಿ ಕೇಸಸ್ಗಳು ಜಾಸ್ತಿ ಆಗೋದು, ಪ್ರೆಗ್ನೆನ್ಸಿ ಕಾಂಪ್ಲಿಕೇಶನ್ ಜಾಸ್ತಿ ಆಗೋದೆಲ್ಲ ಏನು ಸೂಚನೆ ಕೊಡ್ತಿದೆ ಹೇಳಿ? ಪ್ರಕೃತಿ ಡಸಂಟ್ ವಾಂಟ್ ಯು ಟು ಪ್ರೊಡ್ಯೂಸ್ ಅಂತ. ಈ ಪ್ರಕೃತಿಗೆ ಈಗ ನಾವು ಎಷ್ಟು ಹೆರಾಸ್ಮೆಂಟ್ ಕೊಟ್ಬಿಟ್ಟಿದ್ದೀವಿ ಅಂದರೆ, ಈ ಪ್ರಕೃತಿನೇ ಹೇಳ್ತಿದೆ ನೀವು ಇನ್ನು ಪ್ರೊಡ್ಯೂಸ್ ಮಾಡೋದು ಬೇಡ, ನಿಮ್ಮ ಸಂತತಿಗಳು ಬೇಡ ನನಗೆ ಅಂತ. ಎಲ್ಲೋ ಒಂದು ಕಡೆ ಪ್ರಕೃತಿನೇ ಕಿರ್ಚಿ ಹೇಳೋಂಗೆ ಅನಿಸ್ತಿಲ್ವಾ? ಯಾಕಂದ್ರೆ ಮೊದಲು ನೋಡಿ, ಈಗ ಜಸ್ಟ್ ನೀವೊಂದು ಇದಕ್ಕೆ ಹೋದ್ರೆ, ಈಗ ನಿಮ್ಮ ಇವರ ತಂದೆ ತಾಯಿಯರಿಗೆ ನನ್ನ ಅಪ್ಪ ಎಲ್ಲ ಹೇಳೋದು, ಅವರು 9ನೇ ಮಗು ನನ್ನ ಅಪ್ಪ, ಆಯ್ತಾ. ಅವ್ರ ಅಮ್ಮಂಗೆ 12 ಮಕ್ಕಳು ಹುಟ್ಟಿದ್ರಂತೆ, ಅದ್ರಲ್ಲಿ ಬಚಾವಾದವ್ರು 9 ಜನ ಆಯ್ತಾ. ನಿಮ್ಮಲ್ಲೂ ಹಾಗೆಲ್ಲ ಇದ್ದಿರ್ಬೋದು, ತುಂಬ ನಿಮ್ಮ ಅಜ್ಜಿ ಕಡೆಯಲ್ಲೆಲ್ಲ 8 ಜನ 10 ಜನ ಅಂತೂ ಕಾಮನ್. ಹೀಗೆ ಕಡಿಮೆ ಅಂದರೆ 6 ಜನ ಮಕ್ಕಳು ಅನ್ನೋ ಥರ ಅಲ್ವಾ. ಒಂದು ಜನ್ರೇಷನಲ್ಲಿ ಈಗ ನೋಡಿ, ಈಗ ನನ್ನ ತಂದೆಯವ್ರ ಜನ್ರೇಷನಲ್ಲಿ ಹೀಗಿತ್ತು, ಈಗ ನಾವೆಲ್ಲ ಒಂದೊಂದು ಮಗು ಮಾಡಿಕೊಂಡ್ರೆ ಹೆಚ್ಚು ಅನ್ನಾಗಿ. ಈಗ ನನ್ನ ಜನ್ರೇಷನಲ್ಲಿ ಎಷ್ಟೊಂದು ಜನರಿಗೆ ಮಕ್ಕಳು ಆಗ್ತಾ ಇಲ್ಲ, ಒಂದು ಮಗು ಆಗಲಿಕ್ಕೂ ಪ್ರಾಬ್ಲಮ್. ಅಂದರೆ ನೋಡಿ, ಹೆರಿಡಿಟ್ರಿಯಲ್ಲಿ ಇಷ್ಟು ಸ್ಟ್ರಾಂಗ್ ಒಂದು ಫರ್ಟಿಲಿಟಿ ಇದ್ದರೂ ಕೂಡ ನಮ್ಮ ಜನ್ರೇಷನ್ ಇವತ್ತಿಗೆ ಮಗು ಆಗಲಿಕ್ಕೆ ಇಷ್ಟು ಕಷ್ಟಪಡ್ತಿದೆ ಅಂತಂದರೆ ಅರ್ಥ ಮಾಡ್ಕೊಳ್ಳಿ ಪ್ರಕೃತಿ ಎಷ್ಟು ಸ್ಟ್ರಾಂಗ್ ಆಗಿ ಅಪೋಸ್ ಮಾಡ್ತಿದೆ ಅಂತ. ಪ್ರಕೃತಿ ಹೆಂಗೆ ಅಂತಂದರೆ, ಪ್ರಕೃತಿ ಎಲ್ಲ ಈಗಾಗೆಲ್ಲೋ ಎಷ್ಟೊಂದು ಗಿಡಗಳೆಲ್ಲ ತನಗೆ ಬೇಕಾಗೋ ತಾನೇ ಬೆಳೆಸ್ಕೊಳತ್ತೆ. ಆ ಗೊಬ್ಬರದಿಂದನೋ ಇದರಿಂದನೋ ಗಾಳಿಯಲ್ಲಿ ಹೋಗಿ ಬಿದ್ದು ಬೀಜ ಆಗಿರೋದು ಬೆಳೆಸ್ತಾ ಇರುತ್ತೆ. ಸೊ ತನಗೆ ಬೇಕಾದ ಇದನ್ನು ಅದು ಮಾಡ್ಕೊಳುತ್ತೆ. ಅಂಥದ್ರಲ್ಲಿ ಮನುಷ್ಯನಿಗೆ ಇಷ್ಟು ಹೇಳ್ತಾ ಇದೆ ಅಂತಂದರೆ, ಬೇಡಪ್ಪ ಬೇಡ, ಈ ಮನುಷ್ಯನ ಸಂತತಿ ಈ ಭೂಮಿ ಮೇಲೆ ಬೇಡ ಅಂತ ಆ ಪ್ರಕೃತಿಗೂ ಅನಿಸ್ತಾ ಇದೆ. ನಾವಷ್ಟು ಅಬ್ಯೂಸ್ ಮಾಡ್ತಾ ಇದ್ದೀವಿ ನಮ್ಮ ಪ್ರಕೃತಿಯನ್ನು. ಸೊ ನಮ್ಮ ದೇಹವನ್ನು ಅಷ್ಟೇ ಹಾಳು ಮಾಡ್ತಿದ್ದೀವಿ ನಾವು. ನಮ್ಮ ತಲೆ ಜಾಸ್ತಿ ಖರ್ಚು ಮಾಡಿ, ಬೇಡದಿದ್ದಷ್ಟು ಯೋಚನೆ ಮಾಡಿ, ಏನು ಕೆಲಸ ಕೊಡಬೇಡಿ ನಿಮ್ಮ ತಲೆಗೆ. ಯಾವುದು ಆರ್ಟಿಕಲ್ ಓದಬೇಡಿ, ಕಂಡ ವಿಡಿಯೋ ಫಾಲೋ ಮಾಡಬೇಡಿ. ಸಿಂಪಲಾಗಿ ಕುತ್ಕೊಳ್ಳಿ. ನೀವು ಮುತ್ತಜ್ಜಿ ಏನೇನು ತಿಂತಿದ್ರು ಅಂತ ನೆನಪು ಮಾಡ್ಕೊಳ್ಳಿ. ಮುತ್ತಜ್ಜಿ ಮಾಡಿದಷ್ಟು ಫಿಸಿಕಲ್ ಆ್ಯಕ್ಟಿವಿಟಿ ಎನಿ ಪಾಸಿಬಲ್ ಫಾರ್ಮಲ್ಲಿ ಮಾಡಿ. ಆಗ ಅವ್ರ ಗದ್ದೆಗೆ ಗುಡ್ಡಕ್ಕೆ ನಡ್ಕೊಂಡು ಹೋದಾಗ ಈಗ ನಿಮ್ಮ ಹತ್ರ ಆಗದೆ ಇದ್ರು ನಿಮ್ಮ ಫಾರ್ಮಲ್ಲಿ ಏನು ಪಾಸಿಬಲ್ ಇದೆ ಆ ರೀತಿಯಲ್ಲಿ ಫಿಸಿಕಲ್ ಆ್ಯಕ್ಟಿವಿಟಿ ಇಟ್ಕೊಳ್ಳಿ. ನಿಮ್ಮ ಅಜ್ಜಿ ಮುತ್ತಜ್ಜಿಯರು ಏನು ತಿಂತಿದ್ರು ಅದರ ಅರ್ಧದಷ್ಟು ತಿನ್ನಿ. ಯಾಕಂದರೆ ಅವರು ತಿಂದು ಅಷ್ಟೇ ಕೆಲಸ ಮಾಡ್ತಿದ್ರು. ಮತ್ತು ಅಷ್ಟೇ ವೆರೈಟಿ ತಿನ್ನಿ. ತುಂಬ ಫ್ಯಾನ್ಸಿ ವೆರೈಟಿಗಳು, ತುಂಬ ಜಾಸ್ತಿ ಡಿಶಸ್ಗಳು ಬೇಡ. ನೀವು ಹೆಲ್ದಿಯಾಗಿರೋದಕ್ಕೆ ಬೇಕಾಗೋದು ಜೆನ್ಯೂನ್ ಫುಡ್. ಎಷ್ಟೋ ಜನ ಇಲ್ಲಿ ಕೇಳ್ತಾರೆ, ಮೇಡಮ್ ಅದೇ ಸಾಂಬಾರು ತಿಂದು ಬೇಜಾರಾಯಿತು. ನಾನು
ನಾನು ಅದೇ ಹೇಳೋದು, ಅದೇ ಬೇಜಾರಾಯಿತು ಅಂತಂದರೆ ಇಲ್ಲಿ ಯಾಕೆ ಬೇಜಾರಾಗ್ತಿದೆ, ಯಾಕಂದರೆ ಮೊದಲಿದ್ದ ಪದ್ಧತಿನ ನಾವೀಗ ಮರ್ತಿದ್ದೀವಿ. ಮನೇಲಿ ಬೆಳೀದೇ ಇರಲಿ, ಅಂಗಡಿಯಿಂದ ತಂದು ಥರದ ವೆರೈಟಿ ಅಡುಗೆ ಮಾಡಿ ತಿಂದು ನನಗೆ ರೂಢಿಯಾಗಿದೆ. ಬಟ್ ಅದರಿಂದನೇ ಹೆಲ್ತ್ ಪ್ರಾಬ್ಲಮ್ ಬಂದಿರೋದು. ಮೊದಲೆಲ್ಲ ಒಮ್ಮೆ ನೆನ್ಪು ಮಾಡ್ಕೊಳ್ಳಿ, ಮನೆಯಲ್ಲಿ ಆ ಸೌತೆಕಾಯಿ ಬಳ್ಳಿಯಲ್ಲಿ ಇಡೀ ಸೌತೆಕಾಯಿ ಆದರೆ ಇಡೀ ಆ ತಿಂಗಳು ಪೂರ್ತಿ ಸೌತೆಕಾಯಿ ಅಲ್ವಾ. ಈ ಮಾವಿನಕಾಯಿ ಸೀಸನಲ್ಲಿ ಮಾವಿನ ಹಣ್ಣು ಮೇಲಾರ, ಮಾವಿನಕಾಯಿ ಉಪ್ಪು ಇದು ಚಟ್ನಿ, ಮಾವಿನಕಾಯಿ ಉಪ್ಪಿನಕಾಯಿ ಎಲ್ಲ ಅದೇ ತಾನೆ. ಹೀಗೆ ನಾವು ಬೆಳೆದಿದ್ದು ತಾನೆ, ಇದೇ ಥರ ತಿಂದಿದ್ದು ತಾನೆ. ಮನೇಲಿ ಏನಾದರೂ ಒಂದು ಆದರೆ, ಈಗ ಒಂದು ಹೀರೆಕಾಯಿ ಬಳ್ಳಿಯಲ್ಲಿ ಫುಲ್ ಹೀರೆಕಾಯಿ ಆದಾಗ ಹೀರೆಕಾಯಿ ಸಿಪ್ಪೆದೇ ಗೊಜ್ಜು, ಹೀರೆಕಾಯಿದೆ ಸಾಂಬಾರು, ಹೀರೆಕಾಯಿದೆ ಪಲ್ಯ, ಹೀರೆಕಾಯಿದೆ ಆಮೇಲೆ ಬೇಕಾದರೆ ಇದು ಮೊಸರು ಬಜ್ಜಿ ಥರ ಮಾಡ್ತಾರಲ್ಲ ಅದು. ಸೊ ಮನೆಯಲ್ಲಿ ಏನು ಬೆಳೀತಿದ್ವೋ ಅದನ್ನೇ ಮಾಡಿ ತಿಂದು ನಾವಿದ್ದವರು. ಇವಾಗ ಏನಾಗ್ತಿದೆ, ಇಲ್ಲಿ ಕೂಡ ಅಷ್ಟೇ, ನೀವು ಸಸ್ಯ ಸಂಜೆಯಲ್ಲಿ ನೋಡಿರ್ಬೋದು, ನಾವು ಹೊರಗಡೆಯಿಂದ ತಂದು ಮಾಡೋ ತರಕಾರಿಗಳು ತುಂಬ ತುಂಬಾ ಲಿಮಿಟೆಡ್ ಅಂತ ಹೇಳಬೇಕು. ಹೆಚ್ಚಿಗೆ ಎಲ್ಲ ಇಲ್ಲಿ ಬೆಳೆದಿದ್ದೆ. ಸೊ ಏನಾಗುತ್ತೆ, ಗದ್ದೆಲಿ ಏನು ಬೆಳೆದಿದೆ ಅದು ಪಲ್ಯ ಮಾಡಿರ್ತಾರೆ. ಅಯ್ಯೋ ಇದೇ ಪಲ್ಯನ, ಅಯ್ಯೋ ಇದೇನ ಬೋರ್ ಆಗ್ತಿದೆ. ಯಾಕೆ ಬೋರ್ ಆಗ್ತಿದೆ? ಯಾಕಂದರೆ ನಾವು ಆ ರೂಢಿಯನ್ನು ಮರ್ತು ಬಿಟ್ಟಿದ್ದೀವಿ. ನಮಗೆ ಚೇಂಜಸ್ ಬೇಕು. ಇದು ಹೆಂಗೆ ಅಂತಂದರೆ, ಅನ್ಹೆಲ್ದಿ ಆದರೂ ಪರವಾಗಿಲ್ಲ, ಕೆಮಿಕಲ್ ಹಾಕಿರೋದಾದರೂ ಪರವಾಗಿಲ್ಲ, ನಮಗೆ ವೆರೈಟಿ ಬೇಕು, ನಮಗೆ ಚೇಂಜಸ್ ಬೇಕು. ಬಟ್ ಅದರಿಂದ ಏನಾಗ್ತಿದೆ, ನಮಗೆ ಅನಾರೋಗ್ಯ ಸಿಗ್ತಾ ಇದೆ, ಆರೋಗ್ಯ ಕಳ್ಕೊಳ್ತಿದ್ದೀವಿ. ಸೊ ಒಂದು ಕಡೆಯಿಂದ ದುಡಿಯೋದು ಯಾಕೆ, ಎಲ್ಲ ಒಳ್ಳೇದಾಗಿರ್ಬೇಕಂತ. ಆಮೇಲೆ ಆ ದುಡಿಯೋದಕ್ಕಿಂತ ಹೆಚ್ಚಿಗೆ ನಾವು ಖರ್ಚು ಮಾಡೋದು, ಆರೋಗ್ಯಕ್ಕೆ ಅಂತ ಖರ್ಚು ಮಾಡೋದು. ಅಂದರೆ ಎಂತ ಇದರಲ್ಲಿ ಏನು ಬುದ್ಧಿವಂತಿಕೆ ಉಂಟು ಅಂತ. ಈಗ ಇದೆಲ್ಲ ಹಾಗೆಲ್ಲ ತಿನ್ನಬೇಡಿ, ನ್ಯಾಚುರಲ್ ಆಗಿ ಮನೇಲಿ ನೀವು ಬರೀ ಇಷ್ಟೇ ಬೆಳೆದ್ರೆ ಅದೊಂದೇ ಆದರೂ ಪರವಾಗಿಲ್ಲ. ಸೌತೆಕಾಯಿ ಆದರೆ ಅದು ಈಗ ನೋಡಿ, ಮನೇಲೆಲ್ಲ ಮೊದಲು ಬಾಳೆಕಾಯಿ ಎಲ್ಲ ಆದರೆ ಬಾಳೆಕಾಯಿದೆ ಪಲ್ಯ, ಬಾಳೆಕಾಯಿದೆ ತುರಿದು ಒಣಸಿ ಉಪ್ಪಿಟ್ಟು ಥರ ಎಲ್ಲ ಮಾಡ್ತಿದ್ರು. ಅದೇ ಈಗೆಲ್ಲ ಅದು ನೋಡ್ಲಿಕ್ಕೂ ಸಿಗೋದಿಲ್ಲ ಬಿಡಿ. ಎಲ್ಲ ಏನು ಒಂದಿತ್ತೋ ಅದನ್ನೇ ತಿಂತಿದ್ರು, ಆರಾಮಿರ್ತಿದ್ರು. ಈಗ ನಮ್ಮದು ವೆರೈಟಿ ಜಾಸ್ತಿ ಆಗ್ತಾ ಹೋಯಿತು. ಮತ್ತೆ ಏನಾದರೂ ಹೇಳಿದ್ರೆ, ಅಲ್ಲ ಮ್ಯಾಮ್ ಇಷ್ಟೆಲ್ಲ ದುಡಿಯೋದೇ ನಾವು ಏನಾದರೂ ತಿನ್ನೋಕ್ಕೆ ಅಂತ, ಏನೂ ತಿನ್ನೋದೇ ಇಲ್ಲ, ದುಡ್ದೇನು ಉಪಯೋಗ ಅಂತ. ಆದರೆ ನಾನು ಅದೇ ಹೇಳೋದು, ಹೌದು ಅದೇನೋ ನೀವು ಹೇಳೋದು ಕರೆಕ್ಟ್ ಇದೆ, ಆದರೆ ನೀವು ತಿಂದುಬಿಟ್ರೆ ನಾಳೆ ನಮ್ಮ ದುಡ್ತಾ ಹೆಚ್ಚಾಗುತ್ತೆ ಅಂತ ಅಲ್ವಾ. ಈಗ ನೀವೆಲ್ಲ ಇಷ್ಟು ದುಡಿತಿದ್ದೀರಾ ಮೇಡಮ್, ನಾವಿಷ್ಟು ಕಷ್ಟಪಟ್ಟು, ಮೊದಲೆಲ್ಲ ಇನ್ನೂ ತಿನ್ನೋಕ್ಕೆ ಇರಲಿಲ್ಲ, ಈಗ ಕಷ್ಟಪಟ್ಟು ದುಡಿದು ಏನು ಬೇಕು ಅನ್ನೋ ತಿನ್ಬೋದು. ನೀವು ನೋಡಿದ್ರೆ ಎಲ್ಲ ನನ್ನ ಫೇವ್ರೇಟ್ ಆಗಿರೋದೇ ತಿನ್ನಬೇಡಿ ಅಂತ ಬರ್ಕೊಟ್ಟಿದ್ದೀರಾ ಅಂದರೆ. ಆಮೇಲೆ ನಾನು ಅದೇ ಅಂದೆ, ನೋಡಿ ಸರ್, ಈಗ ಇದನ್ನೇನು ಬಿಡಲೇಬೇಕಂತಿಲ್ಲ, ಇದನ್ನ ನೀವು ತಿಂದರೂ ಏನೂ ಆಗಲ್ಲ. ನೀವು ಇದನ್ನ ತಿಂತಾ ಇದ್ರೆ ಪರ್ಮನೆಂಟಾಗಿ ನಮ್ಮ ಕಸ್ಟಮರ್ ಆಗಿರ್ತೀರ, ಪರ್ಮನೆಂಟಾಗಿ ನೀವು ನನಗಲ್ಲೇ ಇದ್ದರೂ ನನ್ನ ಕಲೀಗಿಗೆ ಇನ್ನೊಂದು ಯಾವುದೋ ಡಾಕ್ಟರ್ಸಿಗೆ ನೀವು ಹಣ ಹಾಕ್ತಾನೇ ಇರ್ತೀರ. ನೀವೀಗ ಏನನ್ನ ದುಡ್ದಿದ್ದೀನಿ ನಾನು ತಿನ್ನಬೇಕು ಅಂತ ತಿಂತಿದ್ದೀರೋ ಅದೆಲ್ಲ ಆ ದುಡಿತವನ್ನು ಕೂಡ ಮತ್ತೆ ಆಸ್ಪತ್ರೆಗೆ ಹಾಕಬೇಕಾಗತ್ತೆ. ಮತ್ತು ಇಲ್ಲಿ ದುಡಿತದ ಪ್ರಶ್ನೆ ಅಲ್ಲ, ಆ ಸಫರಿಂಗ್ ಎಷ್ಟಿರುತ್ತೆ ಹೇಳಿ. ಈಗ ಒಂದು ಸಿಂಪಲ್ ತಲೆನೋವಿಂದ ಹಿಡಿದು, ತಲೆನೋವು ಇರ್ಬೋದು, ಹೊಟ್ಟೆ ಉಬ್ಬರ ಇರ್ಬೋದು, ಕಾಲು ನೋವು ಇರ್ಬೋದು, ಒಂದಿಷ್ಟು ಚಿಕ್ಕ ಪ್ರಾಬ್ಲಮ್ ಒಮ್ಮೆ ಕೇಳಿ ನೋಡಿ, ಅಯ್ಯೋ ಮೇಡಮ್ ಇನ್ನೇನಾದರೂ ಸಹಿಸ್ಕೋತಿದ್ದೆ, ಇದು ಒಂದು ಸಹಿಸ್ಕೊಳ್ಳೋಕ್ಕಾಗಲ್ಲ ಅಂತ ತಲೆನೋವು ಬಂದವ್ರು ಹೇಳ್ತಾರೆ. ಕಾಲು ನೋವ್ನವ್ರಿಗೆ ಕೇಳಿದ್ರೆ, ಮೇಡಮ್ ನಾನು ಹೆಂಗಿದ್ದೆ, ಎಷ್ಟು ಆರಾಮಾಗಿದ್ದೆ, ಇನ್ನೇನು ಬಂದರೂ ನಾನು ಹೆದರ್ತಿರ್ಲಿಲ್ಲ, ಆದರೆ ಈ ಕಾಲು ನೋವು ಮಾತ್ರ ಸಹಿಸ್ಕೊಳ್ಳೋಕ್ಕೆ ಆಗಲ್ಲ ಅಂತ. ಅದೇ ಈ ಜೀರ್ಣಕ್ರಿಯೆ ಸಮಸ್ಯೆ, ಮೇಡಮ್ ಎಂತ ಮೇಡಮ್ ಇದು, ನನ್ನ ಜೀರ್ಣಕ್ರಿಯೆನೇ ಸರಿ ಇಲ್ಲ, ಬೇರೆ ಎಂತ ಆದರೂ ನಾನು ಹೆದರ್ತಾನೆ ಇರಲಿಲ್ಲ, ಜೀರ್ಣನೇ ಆಗೋದಿಲ್ಲ ಮೇಡಮ್, ಎಂತ ಮಾಡಲಿಲ್ಲ, ಸರಿನೇ ಇಲ್ಲ, ಅದೊಂದು ನನಗೆ ಆಗೋದಿಲ್ಲ. ಅದು ಆಯಿತು, ಇದೆಲ್ಲ ಸರಿ ಇದೆ, ಹೇರ್ ಫಾಲು ಕೇಳಿ, ಅಯ್ಯೋ ಮೇಡಮ್ ಇನ್ನೇನಕ್ಕೂ ಹೆದರ್ತಿರ್ಲಿಲ್ಲ, ಕೂದಲೇ ಖಾಲಿ ಆಗ್ತಿದೆ, ತಲೆ ಎಲ್ಲ ಖಾಲಿ ಆಗ್ತಿದೆ, ಇದು ಒಂದು ಬಿಟ್ಟರೆ ಇನ್ನು ಯಾವುದಕ್ಕೂ ನಾನು ಹೆದರ್ತೀನಿ. ಅಂದರೆ ಬೇಸಿಕಲಿ ಎಲ್ಲರಿಗೂ ಅವರವರ ಪ್ರಾಬ್ಲಮ್ ದೊಡ್ಡದು ಅಂತ. ಎಲ್ಲರಿಗೂ ನಿಮ್ಗೆ ಈಗ ಸದ್ಯಕ್ಕೆ ನೀವು ಯಾವ ಸ್ಟೇಜಲ್ಲಿ ಇದ್ದೀರೋ, ಈ ಪಿತ್ತ ಒಂದು ಕಷ್ಟ ಮೇಡಮ್, ಇನ್ನೇನಾದರೂ ನಾನು ಪಥ್ಯ ಮಾಡಿಬಿಡ್ತೀನಿ. ಈ ಪಿತ್ತದ ಡಯಟ್ ಇದೆಯಲ್ಲ, ಇದು ಒಂದು ಕಷ್ಟ. ಯಾಕಂದರೆ ನಾವಿದ್ದ ಜಾಗ ನಮ್ಗೆ ಯಾವತ್ತೂ ಕಷ್ಟ ಅಂತ ಅನಿಸುತ್ತೆ. ಆದರೆ ಆಚೆ ನೋಡಿದಾಗ ನಮ್ಗೆ ಅದೆಲ್ಲದು ಇನ್ನೂ ಬೆಟರ್ ಅಂತ ಅನಿಸ್ತಾ ಹೋಗುತ್ತೆ, ಗೊತ್ತಾಯ್ತಾ. ಸೊ ಎಲ್ಲ ಕಂಡೀಷನ್ನು ಕಷ್ಟನೇ, ಯಾವುದೂ ಈಸಿ ಅಲ್ಲ. ಅದು ಒಂದು ಸಿಂಪಲ್ ನಿಮ್ಮ ಉಗುರು ಕೀಲಿನಿಂದ ಹಿಡಿದು ಕ್ಯಾನ್ಸರ್ನಂತಹ ರೋಗದ ತನಕ ಇದ್ದಿರ್ಬೋದು, ಯಾವುದೇ ರೋಗ ಇದ್ದಿರ್ಬೋದು. ಓಕೆ, ಈಗ ಪ್ರಶ್ನೆ, ಈಗ ಪಿತ್ತದ್ದು ಎಲ್ಲ ಮುಗಿದು ಈಗ ನಾವು ಕ್ಯಾನ್ಸರ್ ಹತ್ತ ಹೋಗ್ತಾ ಇದ್ದೀವಿ. ಸೊ ಕ್ಯಾನ್ಸರ್ ಯಾವುದರಿಂದ ಬರುತ್ತೆ, ಯಾವ್ದು ಹೆಚ್ಚಾದರೆ ಬರುತ್ತೆ ಅಂತ ನೋಡಿ. ಇಲ್ಲಿ ಕ್ಯಾನ್ಸರಿಗೆ ಮತ್ತು ದೋಷಗಳಿಗೆ ಅಂತ ಹೇಳುವಾಗ ಅಲ್ಲಿ ವಾತದಿಂದ ಕ್ಯಾನ್ಸರ್, ಪಿತ್ತದಿಂದ ಕ್ಯಾನ್ಸರ್ ಹಾಗೂ ಕಫದಿಂದ ಕ್ಯಾನ್ಸರ್, ಮೂರು ದೋಷದಿಂದನೂ ಬರುತ್ತೆ. ಮೂರು ದೋಷಗಳಲ್ಲಿ ಆ ಇಂಬ್ಯಾಲೆನ್ಸ್ ಅನ್ನೋದು ಅಷ್ಟು ಹೈಯರ್ ರೇಂಜಿಗೆ ಹೋದಾಗ ದೇಹ ಒಂದಿಷ್ಟು ಅನ್ವಾಂಟೆಡ್ ಸೆಲ್ಸ್ಗಳನ್ನ ಪ್ರೊಡ್ಯೂಸ್ ಮಾಡೋಕ್ಕೆ ಹೋಗುತ್ತೆ. ಮೇನ್ ಇಲ್ಲಿ ನಾವು ನೋಡಬೇಕಾಗಿರೋದು, ಇಲ್ಲಿ ದೋಷಗಳು ಅನ್ನೋಕ್ಕಿಂತ ಇರಿಟೇಷನ್,
ಯಾವುದು ನಮ್ಮ ಸಿಸ್ಟಮಿಗೆ ಹಿತವಾದದಲ್ವೋ ಅದನ್ನು ಹಾಕ್ತಾ ಬಂದಾಗ ಆ ಡಿಫೆನ್ಸ್ ಮೆಕ್ಯಾನಿಸಮಿಗೆ ಅಂತ ಬಾಡಿ ಎಕ್ಸ್ಟ್ರಾ ಸೆಲ್ಸನ್ನು ಪ್ರೊಡ್ಯೂಸ್ ಮಾಡುತ್ತೆ. ಈಗ ಬಾಯಲ್ಲಿ ನನಗೊಂದು ಹುಣ್ಣಾಯಿತು. ಬಾಯಲ್ಲಿ ಹುಣ್ಣಾದಾಗ ನಾನು ಅದಕ್ಕೆ ಈಗ ಯಾವ್ದು ಹುಣ್ಣಾಯಿತು, ಈಗ ನಾನು ಗುಟ್ಕಾ ತಿನ್ನೋವಂಥ ಒಂದು ವ್ಯಕ್ತಿ ಆದರೆ ಆ ತಂಬಾಕು ಸೇವನೆಯಿಂದ ನನ್ನ ಬಾಯಲ್ಲಿ ಹುಣ್ಣಾಯಿತು ಅಂದರೆ ನಾನು ತಂಬಾಕು ತಿನ್ನೋದನ್ನು ಬಿಟ್ಟರೆ ದೇಹವೇ ಆ ಹುಣ್ಣನ್ನು ಒಣಗಿಸ್ಕೊಳ್ಳುತ್ತೆ. ಆದರೆ ಮತ್ತೆ ನಾನು ತಿನ್ನೋಕ್ಕೆ ಸ್ಟಾರ್ಟ್ ಮಾಡಿದೆ, ಮತ್ತೆ ಗಾಯ ಆಯಿತು, ಮತ್ತೆ ತಿನ್ನೋದು ಬಿಟ್ಟೆ, ಒಣಗ್ತು, ಮತ್ತೆ ಅದನ್ನೇ ಮಾಡಿದೆ. ಇದೇ ಥರ ರಿಪೀಟೆಡ್ ಆದಾಗ ಅಲ್ಲಿ ಸೆಲ್ಯುಲರ್ ಮೆಮೊರಿ ಅಂತ ಒಂದಿರುತ್ತೆ. ನಮ್ಮ ದೇಹದ ಪ್ರತಿ ಜೀವಕೋಶಕ್ಕೂ ಸೆಲ್ಯುಲರ್ ಮೆಮೊರಿಗೆ ಒಂದು ಎಕ್ಸಾಂಪಲ್ ಹೇಳಬೇಕಂದ್ರೆ ಈ ನಿಮ್ಮಲ್ಲಿ ಕೇಳಿರ್ಬೋದು, ಚಿಕನ್ ಪಾಕ್ಸ್ ಎಲ್ಲ ಬಂದರೆ ಒಂದು ಸತಿ ಬರುತ್ತೆ, ಮತ್ತೆ ಬರಲ್ಲ, ಯಾಕೆಂದರೆ ನಿಮ್ಮ ದೇಹಕ್ಕೆ ಆ ಮೆಮೊರಿ ಇರುತ್ತೆ ಅಂತ. ಅಥವಾ ಈಗ ವ್ಯಾಕ್ಸಿನೇಷನಲ್ಲಿ ನಿಮಗೆ ಇಂಜೆಕ್ಷನ್ಸ್ ಕೊಟ್ಟರು, ಏನು ಇಂಜೆಕ್ಷನ್ ಕೊಟ್ಟಿದ್ದು? ಆ ಕೋವಿಡ್ ವ್ಯಾಕ್ಸಿನ್ಸಲ್ಲಿ ಇದ್ದದ್ದೇನು? ಕೋವಿಡ್ ವೈರಾಣುಗಳೇ. ಕೋವಿಡ್ ವೈರಾಣುಗಳನ್ನೇ ವೀಕ್ ಮಾಡಿ ನಿಮ್ಮ ದೇಹಕ್ಕೆ ಹಾಕಿದಾಗ ನಿಮ್ಮ ದೇಹಕ್ಕೆ ಅದು ಮೆಮೊರಿ, ಸೆಲ್ಯುಲರ್ ಮೆಮೊರಿ. ಸೊ ನೀವು ಮತ್ತೆ ಅದು ಬರಲ್ಲ ಅಂತ ಲೆಕ್ಕ. ಹೀಗೆ ಅದೇ ಥರ ಇಲ್ಲಿ ಪದೇ 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 ಬಾಯಿ ಹುಣ್ಣು ಆಗ್ತಾ ಬಂದಾಗ ಆ ದೇಹಕ್ಕೆ ಒಂದು ಸೆಲ್ಯುಲರ್ ಮೆಮೊರಿ ಅಂತ ಇರುತ್ತೆ. ಸೊ ಆ ಮೆಮೊರಿ ಏನು ಸೆನ್ಸ್ ಮಾಡುತ್ತೆ, ಏನು ಕಳಿಸುತ್ತೆ ಬ್ರೈನಿಗೆ? ಈ ಜಾಗದಲ್ಲಿ ಪದೇ ಪದೇ ಗಾಯ ಆಗ್ತಿದೆ, ಮತ್ತೆ ಮತ್ತೆ ಗಾಯ. ಈಗ ನಾವು ರೋಡಲ್ಲಿ ಹೋಗ್ತಿರ್ತೀವಿ, ಮಳೆಗಾಲದಲ್ಲಿ ಒಂದು ಕಡೆ ಎಲ್ಲೂ ಹೊಂಡ ಆಗ್ತಿರುತ್ತೆ, ಅದು ಒಂದು ಕಡೆ ಎಲ್ಲ ಕುಸಿತ ಆಗ್ತಾ ಇರುತ್ತೆ ಅಂತ ಇಟ್ಕೊಳ್ಳೋಣ. 1 ವರ್ಷ ಆಯಿತು, 2 ವರ್ಷ ಆಯಿತು, ಪದೇ ಪದೇ ಹಾಗಾದಾಗ ಊರಿನವರೆಲ್ಲ ಹೋಗಿ 1 ಲೀಟ್ರ್ ಕೊಡ್ತಾರೆ, ಈ ಜಾಗದಲ್ಲಿ ಮಣ್ಣು ಪ್ರತಿ ವರ್ಷ ಕುಸಿಯುತ್ತೆ, ಇದಕ್ಕೇನಾದರೂ ಮಾಡಿ. ಆಗ ಸರ್ಕಾರದಿಂದ ಒಂದು ಸ್ಟ್ರಾಂಗ್ ಆಗಿರೋ ತಡೆಗೋಡೆ ಕಟ್ಟಲಿಕ್ಕೆ ಅನುದಾನ ಬರ್ತದೆ ಅಲ್ವಾ? ಅದೇ ಥರ ನಮ್ಮ ದೇಹದಲ್ಲಿ ಈ ಗಾಯಕ್ಕೆ ಪದೇ 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 ಒಂದು ಜಾಗಕ್ಕೆ ಇರಿಟೇಷನ್ ಆಗ್ತಾ ಹೋದಾಗ ಮಿದುಳಿಗೆ ಸಂದೇಶ ಹೋಯ್ತು, ಇಲ್ಲೊಂದೇನೋ ಆಗ್ತಿದೆಯಪ್ಪ, ಸಿಕ್ಕಾಪಟ್ಟೆ ಪದೇ ಪದೇ ಪ್ರಾಬ್ಲಮ್ ಆಗ್ತದೆ, ಒಂದು ತಡೆಗೋಡೆ ನಿರ್ಮಾಣ ಮಾಡುವ. ಸೊ ಹೊಸದೊಂದು ಮಂಜೂರಾಯಿತು. ಆ ಮಂಜೂರಾಗಿದ್ದೇನು? ಹೊಸ ಸ್ಕಿನ್ ಲೇಯರ್, ಅಲ್ಲಿ ಒಳಗಡೆಯಿಂದ ಹೊಸದಾಗಿ ಇನ್ನು ಮತ್ತೆ ಅವ ಎಂತ ತಿಂದರೂ ಮತ್ತಲ್ಲಿ ಹುಟ್ಟಬಾರ್ದು, ಮತ್ತೆ ಗಾಯ ಆಗಬಾರ್ದಪ್ಪ ಅನ್ನೋ ರೀತಿಯಲ್ಲಿ ಅದು ಲೇಯರನ್ನು ಫಾರ್ಮ್ ಮಾಡ್ತಾ ಬರ್ತದೆ. ಆ ಲೇಯರ್ ಫಾರ್ಮ್ ಆಗ್ತಾ 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 ಅದೇ ಕ್ಯಾನ್ಸರ್ ಗಡ್ಡೆಯ ರೂಪವನ್ನು ತಗೊಳುತ್ತೆ. ಪದೇ ಪದೇ ಆಗಿ 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 ಇಷ್ಟು ಉಬ್ಬೋದು, ಎಲ್ಲೇ ಆದರೂ ದೇಹದ ಯಾವುದೇ ಭಾಗದಲ್ಲಿ, ಲಿವರಲ್ಲಿ ಇರ್ಬೋದು, ಯೂಟ್ರಸ್ಸಲ್ಲಿ ಇರ್ಬೋದು, ಹೊಟ್ಟೆಯಲ್ಲಿರ್ಬೋದು, ಮಿದುಳಲ್ಲಿರ್ಬೋದು, ದೇಹದ ಯಾವುದೇ ಭಾಗದಲ್ಲಿ ಕ್ಯಾನ್ಸರ್ ಬರ್ತಿದೆ ಅಂತಂದರೆ ಬಿಕಾಸ್ ಆಫ್ ದ ಇರಿಟೇಷನ್. ಅಲ್ಲಿ ಮುಖ್ಯವಾದ ಮೂಲ ಕಾರಣ ಇರಿಟೇಷನ್. ಯಾವುದೋ ಒಂದರಿಂದ, ಈಗ ಸ್ಟಮಕ್ ಅಲ್ಸರ್ ಅಂತ ಹೇಳ್ತಾರೆ, ಅಲ್ಸರ್ ಆಗಿ 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 ಅವ್ರಿಗೆ ಎಷ್ಟು ನೆಗ್ಲೆಕ್ಟ್ ಮಾಡ್ತಾ ಮಾಡ್ತಾ ಹೋದಾಗ ಮುಂದೊಂದು ದಿನ ಅದು ಕ್ಯಾನ್ಸರ್ ರೂಪ ತಗೊಳುತ್ತೆ. ಸೊ ಆ ಇರಿಟೇಷನನ್ನು ನೀವು ಎಷ್ಟು ಅವಾಯ್ಡ್ ಮಾಡ್ತೀರಾ ಅಷ್ಟು ಅದು ಕ್ಯಾನ್ಸರ್ ಆಗೋ ಸಾಧ್ಯತೆ ಕಡಿಮೆ. ಎಷ್ಟು ಇರಿಟೇಷನನ್ನು ಜಾಸ್ತಿ ಕೊಡ್ತೀರಾ ಅಷ್ಟು ಅದು ಕ್ಯಾನ್ಸರ್ ಆಗೋ ಸಾಧ್ಯತೆ ಜಾಸ್ತಿ ಇರುತ್ತೆ. ಸೊ ಆ ಕ್ಯಾನ್ಸರ್ ಅನ್ನೋದು ಆ್ಯಕ್ಚುಲಾಗಿ ಹೇಳಬೇಕಂದ್ರೆ ನಮ್ಮ ಆ್ಯಕ್ಟಿವೇಟೆಡ್ ಆಗಿರುವಂಥ ಇಮ್ಯೂನ್ ಸಿಸ್ಟಮ್. ಏನಾದರೂ ನೀವು ಅರ್ಜಿ ಮೇಲೆ ಅರ್ಜಿ ಕೊಟ್ಟರಿ ರಸ್ತೆ ರಿಪೇರಿ ಮಾಡಲಿಕ್ಕೆ, ಅವ್ರು ಯಾರು ಆ್ಯಕ್ಟಿವ್ ಆಗೇ ಇಲ್ಲಪ್ಪ, ರಾಜಕಾರಣಿಗಳು ಏನು ಮಾಡಿಸೇ ಇಲ್ಲ ಅಂತಂದರೆ ಅದು ಹಾಗೇ ಇರುತ್ತೆ ಹೊಂಡನೆ. ಆದರೆ ಯಾವಾಗ ಅವರು ಪಟಕ್ನೆ ಓ ಹೌದಾ ಸರಿ ಇಲ್ವಾ ರೋಡು, ನಾನು ಸರಿ ಮಾಡಿಸ್ತೀನಿ ಅಂತ ಪಟ್ ಅಂತ ಅವರೆಲ್ಲ ಹಾಕ್ಸ್ತಾ ಬಂದಾಗ ಆ್ಯಕ್ಟಿವ್ ಆಗಿರೋರು. ಬಟ್ ಆ ಆ್ಯಕ್ಟಿವ್ ಆಗಿರೋರು ಇಲ್ಲಿ ಏನು ಮಾಡಿದ್ರು ಬರೀ ಹೊಂಡ ಹಾಳೆ ಆಗುತ್ತೆ, ನೀವು ಒಂದು 2 ಸೆಂಟಿಮೀಟ್ರ್ ಎಕ್ಸ್ಟ್ರಾ ಹಾಕಿಬಿಡಿ ಅಂದರೆ ಏನಾಗುತ್ತೆ ಹೇಳಿ? ರೋಡಲ್ಲಿ ಮೊದಲು ಹೊಂಡ ಇತ್ತು, ಈಗ ಎತ್ತರ ಇದೆ, ಬಟ್ ಆಕ್ಸಿಡೆಂಟ್ ಎರಡೂ ಕಡೆಯಲ್ಲಾಗುತ್ತೆ ಅಲ್ವಾ? ಸಡನ್ ಆಗಿ ರೋಡ್ ಹೈಟ್ ಆಗಿಬಿಟ್ರು ಆಕ್ಸಿಡೆಂಟ್ ಆಗುತ್ತೆ, ಸಡನ್ ಆಗಿ ರೋಡ್ ಹೊಂಡ ಇದ್ರೂ ಆಕ್ಸಿಡೆಂಟ್ ಆಗುತ್ತೆ. ಅದೇ ಥರ ನಮ್ಮದೇ ಇದೆಲ್ಲ ಏನಾಯಿತು, ಓ ಇದು ಸರಿ ಇಲ್ಲ ಅಂತ ಅಂದ್ಬಿಟ್ಟು ಅದು ಜಾಸ್ತಿ ಲೇಯರ್ ಆಯಿತು. ಆಮೇಲೆ ಅದು ಇದೇ ಆಗ್ತಾ ಆಗ್ತಾ ಏನಾಗ್ಬಿಡುತ್ತೆ ಅಂದರೆ ಅವನಿಗೆ ಬರೋದು, ಅಲ್ಲಿ ರಸ್ತೆ ರಿಪೇರಿ ಮಾಡೋದು, ಹೋಗೋದು, ಬರೋದು, ಆಮೇಲೆ ಏನಾಗುತ್ತೆ ಅಂದರೆ ಅವ್ನು ಅಲ್ಲಿಂದ ಹೋಗೋದೇ ಇಲ್ಲ. ತೇಪೆ ಮೇಲೆ ತೇಪೆ ಹಾಕ್ತಾ ಅಲ್ಲೇ ಕೂತ್ಬಿಟ್ರೆ ಹೇಗೋ ಅದೇ ಥರ ನಮ್ಮ ದೇಹದೊಳಗಡೆ ಒಂದು ಕಡೆಯಲ್ಲಿ ಹಾಗಾಗತ್ತೆ ಅಂತ ಪ್ರೊಟೆಕ್ಷನಿಗಂತ ಉತ್ಪತ್ತಿ ಮಾಡಿ 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 ಅನ್ಕಂಟ್ರೋಲ್ಡ್ ಸೆಲ್ ಡಿವಿಷನ್ ಆಗುತ್ತೆ. ಅದು ಡಿವೈಡ್ ಮಾಡೋದನ್ನ ನಿಲ್ಲಿಸೋದೇ ಇಲ್ಲ, ಆವಾಗ ಪ್ರಾಬ್ಲಮ್ ಆಗುತ್ತೆ. ಸೊ ಕ್ಯಾನ್ಸರ್ ಅನ್ನೋದನ್ನು ಆಯುರ್ವೇದದಲ್ಲಿ ಯಾಕೆ ಟ್ರೀಟ್ ಮಾಡೋಕ್ಕಾಗತ್ತೆ ಅಂತಂದರೆ ನಾಟ್ ಬಿಕಾಸ್ ನಾವೇನೋ ಮ್ಯಾಜಿಕ್ ಮಾಡಿಬಿಡ್ತೀವಿ ಅಂತಲ್ಲ, ಅಥವಾ ಏನೋ ನಾವು ಸುಳ್ಳು ಕ್ಲೇಮ್ ಮಾಡ್ತೀವಿ ಅಂತಲ್ಲ. ಇಲ್ಲಿ ಏನು ಅಂತಂದರೆ ಆ ಜೀವಕೋಶಗಳಿಗೆ ಅದರ ನಾರ್ಮಲ್ ಕೆಲಸವನ್ನು ರಿಮೈಂಡ್ ಮಾಡ್ಬೋದು ಅಂತ. ಅದು ಯಾವಾಗ ನೀವು ಸರಿಯಾಗಿ ಔಷಧಿ ತೊಗೊಳ್ಳಿಕ್ಕೆ ರೆಡಿ ಇದ್ದರೆ, ನೀವು ಸರಿಯಾಗಿ ಪಥ್ಯ ಮಾಡಲಿಕ್ಕೆ ರೆಡಿ ಇದ್ದರೆ, ಆಗ ಕ್ಯಾನ್ಸರ್ ಅಂತ ರೋಗ ಆದರೂ ನಾವು ಯಾಕೆ ಹೇಳ್ತೀವಿ ಇಲ್ಲ ನಾವು ಆರಾಮ ಮಾಡ್ಬೋದು ಅಂತ ಯಾಕೆ ಹೇಳ್ತೀವಿ ಅಂತಂದರೆ ಇಲ್ಲಿ ನಾವು ಕ್ಯಾನ್ಸರ್ನ ಡಿಲೀಟ್ ಮಾಡೋದು ಅಥವಾ ಕ್ಯಾನ್ಸರಿಂದ ಜಾದೂ ಥರ ನಿಮ್ಮನ್ನು ಹೊರಗೆ ತರಲ್ಲ. ಆ ಕ್ಯಾನ್ಸರ್ ಉತ್ಪತ್ತಿ ಆಗೋ ಕಾರಣ ಇದು. ಈಗ ನಿಮ್ಗೆ ಗೊತ್ತಾಯ್ತಲ್ವಾ, ಪದೇ ಪದೇ ಇರಿಟೇಷನ್. ಸೊ ಅದನ್ನು ಸ್ಟಾಪ್ ಮಾಡಿ ಆ ಒಂದು ಇದೇನಿದೆ ಅದು ನಾರ್ಮಲ್ ಫಂಕ್ಷನಿಂಗ್ ಮಾಡೋಕ್ಕೆ ಸಹಾಯ ಆಗೋ ಥರ ಔಷಧಿಯನ್ನು ಕೊಡ್ತೀವಿ. ಸೊ ಆ ಥರ ಮಾಡಿದಾಗ ಹೆಚ್ಚಿನವರಲ್ಲಿ ಕ್ಯಾನ್ಸರ್ ಕಂಟ್ರೋಲಿಗೆ ಬರ್ತದೆ. ಇನಿಷಿಯಲ್ ಸ್ಟೇಜಲ್ಲಿದ್ದರೆ ರಿವರ್ಸ್ ಆಗ್ತದೆ. ಹಾಗಾಗಿ ಹೇಳೋದೇ ಹೊರತು ನಾವೆಲ್ಲ ಆಯುರ್ವೇದ ಡಾಕ್ಟರ್ಸ್ಗಳು ಏನೋ ಒಂದು ಸೂಡೋ ಕ್ಲೇಮ್ ಮಾಡೋದು ಅಥವಾ ಲೀಗಲಿ ಇದಕ್ಕೆ ಪರ್ಮಿಷನ್ ಇಲ್ಲ ಇವರೇನೋ ಒಂದು ಹೇಳ್ತಿದ್ದಾರೆ ಅನ್ನೋದು ಆ ಥರ ಅಲ್ಲ.
ಬೇಸಿಕ್ ಪ್ರಿನ್ಸಿಪಲ್ಸ್ ಅಂತ ನೋಡಿದಾಗ ಅದನ್ನು ಹೀಗೆ ಮ್ಯಾನೇಜ್ ಮಾಡ್ಬೋದು. ಆ ಧೈರ್ಯದ ಮೇಲೆ ನಾವು ಹೇಳೋದು. ಕ್ಯಾನ್ಸರ್ ಪೇಷಂಟ್ನೂ ನಾವು ನೋಡ್ತೀವಿ ಅಂತ ಹೇಳೋದು ಯಾವ ಧೈರ್ಯದ ಮೇಲೆ? ಈ ಧೈರ್ಯದ ಮೇಲೆ ಹೊರತು ಡಯಾಗ್ನೋಸಿಸ್ ಮೇಲೆ ಅಲ್ಲ. ಅದು ರೋಗಿಯ ಮೇಲೂ ಡಿಪೆಂಡ್. ಈಗ ಡಯಾಗ್ನೋಸಿಸ್ ಇನ್ನೂ ಫಸ್ಟ್ ಸ್ಟೇಜಲ್ಲೇ ಇದ್ದರು, ರೋಗಿ ಅನ್ನೋ ಮಾತ್ರ ಕೇಳಲಿಕ್ಕೆ ರೆಡಿ ಇಲ್ಲ, ಕೊಟ್ಟ ಔಷಧಿ ಕುಡಿಲಿಕ್ಕೆ ರೆಡಿ ಇಲ್ಲ, ಕಷಾಯ ತಿನ್ಲಿಕ್ಕೆ ರೆಡಿ ಇಲ್ಲ, ಪಥ್ಯ ಮಾಡ್ಲಿಕ್ಕೆ ರೆಡಿ ಇಲ್ಲ ಅಂತಂದರೆ ಕ್ಯಾನ್ಸರ್ ಅಲ್ಲ, ಸಿಂಪಲ್ ಜ್ವರನೂ ಗುಣ ಮಾಡೋಕ್ಕಾಗಲ್ಲ. ಅಲ್ಲಿ ಆ ವಿಲ್ಲಿಂಗ್ನೆಸ್ ಬೇಕು, ಶರಣಾಗತಿ ಬೇಕು. ನಾನು ಮಾಡ್ತೀನಿ, ನನಗೆ ಇದರಿಂದ ಹೊರಗೆ ಬರಬೇಕು ಅನ್ನೋ ವಿಲ್ಲಿಂಗ್ನೆಸ್ ಇರಬೇಕು ಪೇಷಂಟ್. ಅವಾಗ ಮಾತ್ರ ಆರಾಮ ಮಾಡೋಕ್ಕಾಗತ್ತೆ. ನನಗೆ ಅಲ್ಲ ಇನ್ನೆಂತ ನನ್ನ ಜೀವನ ಮುಗೀತಲ್ಲ ಇನ್ನಿಷ್ಟೇ ಅಲ್ಲ ಅಂತ ಅನ್ನೋರಿಗೆ ಇಲ್ಲಿ ನಮ್ಮ ಆಸ್ಪತ್ರೆ ಅಂತಲ್ಲ, ಎಲ್ಲಿ ಹೋದರೂ ಅಂಥವನ್ನ ಗುಣಪಡಿಸ್ಲಿಕ್ಕೆ ಸಾಧ್ಯ ಇಲ್ಲ. ನಮ್ಮಲ್ಲಿ ಒಂದು ವಿಶ್ವಾಸ ಇರಬೇಕು. ನನಗಿದ್ರಿಂದ ಹೊರಗೆ ಬರಬೇಕು ಅಂತ ನನಗೆ ಅನ್ನಿಸ್ಬೇಕು. ಎಷ್ಟೋ ಸತಿ ನೆನ್ಪಿಟ್ಕೊಳ್ಳಿ, ನೀವು ಇವತ್ತು ಅಥವಾ ಮುಂದೆ ಯಾವತ್ತೋ ದಿನ ಇನ್ನೂ ಫೇಸ್ ಮಾಡ್ಬೋದು. ನಿಮಗೆ ಗೊತ್ತಿಲ್ಲದೆ ನೀವು ಆ ರೋಗದ ಕಂಫರ್ಟ್ ಝೋನಲ್ಲಿ ಸಿಕ್ಕಾಕೋಬಿಡ್ತೀರ. ಈಗ ರೋಗ ಇದೆ ಅನ್ನೋದಕ್ಕೊಂದು ಎಕ್ಸ್ಕ್ಯೂಸ್ ಸಿಗ್ತಾ ಇರುತ್ತಲ್ವ, ಏ ಪಾಪ ಅವಳಿಗಾಗಲ್ಲ, ಏ ಪಾಪ ಅವನಿಗಾಗಲ್ಲ, ಓ ಅಯ್ಯೋ ನಿಮಗೆ ಹುಷಾರಿಲ್ಲ ಅಲ್ವಾ ಅಂತ ಈ ಒಂದು ಸಿಗೋಂಥ ಸಿಂಪತಿ ಅಥವಾ ಎಕ್ಸ್ಕ್ಯೂಸಸ್ ಏನಿದೆ ಅಲ್ವಾ, ನಿಮಗೇ ಗೊತ್ತಿಲ್ಲದೆ ನಿಮ್ಮನ್ನು ಆ ಚಕ್ರವ್ಯೂಹದೊಳಗೆ ಸಿಕ್ಕಾಕ್ಸಿ ಬಿಟ್ಟಿರುತ್ತೆ. ಸೊ ನಿಮ್ಮ ದೇಹಕ್ಕೆ ಎಷ್ಟೇ ಔಷಧಿ ಚಿಕಿತ್ಸೆ ಏನು ತೊಗೊಳ್ತಿದ್ರು, ನಿಮ್ಮ ಮನಸ್ಸು ಇದೊಂಥರ ಚೆನ್ನಾಗಿದೆ. ಯಾಕಂದರೆ ಈಗ ನಾನು ಹೋಗಿ ಬಾಯಿಲ್ ಹಾಕಿ ಮಲಗಿದ್ರು ನಡೆಯುತ್ತೆ. ಯಾಕೆ ಹೇಳಿ? ಏ ಪಾಪ ಅವಳಿಗೆ ಆರಾಮಿಲ್ಲ, ಅಯ್ಯೋ ಪಾಪ ಅವನಿಗೆ ಆರಾಮಿಲ್ಲ ಅಂತ ಒಂದು ಎಕ್ಸ್ಕ್ಯೂಸ್ ಇದೆ. ಸೊ ಈ ಎಕ್ಸ್ಕ್ಯೂಸನ್ನ ಆ ಒಂದು ವ್ಯಾಮೋಹದಲ್ಲಿ ಬೀಳಬೇಡಿ. ಮತ್ತು ಇದು ನನಗೆ ಗೊತ್ತು, ನೀವು ಯಾರು ಬೇಕಂತ ಹಾಗೆ ನಾಟಕ ಮಾಡಲ್ಲ, ಬಟ್ ನಿಮ್ಮ ಮನಸ್ಸು ಅದನ್ನು ಮಿಸ್ಯೂಸ್ ಮಾಡ್ಕೊಳ್ತಾ ಇರುತ್ತೆ. ನಿಮಗೆ ಗೊತ್ತಿಲ್ಲದೆ ನಿಮ್ಮನ್ನು ಆ ಚಕ್ರವ್ಯೂಹದಲ್ಲಿ ಆಟ ಆಡಿಸ್ತಾ ಇರುತ್ತೆ. ಆವಾಗಲೂ ಅಷ್ಟೇ, ನೀವು ಎಷ್ಟು ಔಷಧಿ ಮಾಡಿದ್ರು ನಿಮಗೆ ಗುಣ ಆಗಲ್ಲ. ಎಷ್ಟೋ ಸತಿ ಗಂಡ ಹೆಂಡತಿ ಎಲ್ಲ ಗಂಡ ಕರ್ಕೊಂಡು ಬರ್ತಾನೆ, ಇವಳಿಗೆ ಮೇಡಮ್ ಎಲ್ಲೆಲ್ಲಿ ಕರ್ಕೊಂಡು ಹೋದೇ ಲೆಕ್ಕ ಇಲ್ಲ, ಬರೀ ಕರ್ಕೊಂಡು ಹೋಗೋದು ಬರೋದು. ಇವಳಿಗಂತೂ ಆರಾಮೇ ಆಗೋದಿಲ್ಲ. ನಾನಂತೂ ಎಲ್ಲೆಲ್ಲ ಹೋದ್ನ ಬೇರೆ ಎಲ್ಲ ಪೇಷಂಟ್ ಆರಾಮಾಗಿ ಹೋಗ್ತಾರೆ, ಇವಳು ಮಾತ್ರ ಹಿಂಗೆ ಇರ್ತಾಳೆ, ಇವಳೇ ಏನಾದರೂ ನಾಟಕ ಮಾಡ್ತಾಳ ಅಂತ ಡೌಟ್ ನನಗೆ ಅಂತ ಗಂಡನಿಗೂ ರೋಸಿ ಹೋಗುವಷ್ಟು ಕೆಲವೊಂದು ಹಾಗೆ ಕೆಲವೊಂದ್ಸತಿ ಸೇಮ್ ಹೆಂಡತಿಯರಿಗೆ. ಬಟ್ ಹೀಗಾದಾಗ ಅಲ್ಲಿ ಮಾತಾಡುವಾಗ ಇದೇನಾಗ್ಬಿಟ್ಟಿರುತ್ತೆ ಅಂದರೆ ಒಂದೊಂದು ಸತಿ ಅನ್ಸೋದು, ಈಗ ಅಟ್ಲೀಸ್ಟ್ ನಂಗೆ ಆರಾಮಿಲ್ಲ ಅಂತಾದರೂ ಇವ್ರು ನನ್ನ ಜೊತೆ ಇಷ್ಟು ಸುತ್ತಾಡ್ತಿದ್ದಾರೆ, ಇವ್ರು ನನ್ನ ಜೊತೆ ಇಷ್ಟು ಮಾತಾಡ್ತಿದ್ದಾರೆ. ಇಲ್ಲ ಅಂತಂದರೆ ಅವ್ರದ್ದೇ ಕೆಲಸದಲ್ಲಿ ಬ್ಯುಸಿ ಇಟ್ಬಿಡ್ತಾರೆ. ಸುತ್ತಾಡಕ್ಕೆ ಹೋಗಬೇಕು ಅಂತಂದರೆ ಅದೊಂದು ಎಕ್ಸ್ಟ್ರಾ ಖರ್ಚು ಅಂತ ನೋಡ್ತಾರೆ ಹೊರತಾಗಿ ಇವಳೊಟ್ಟಿಗೆ ಎಲ್ಲಾದರೂ ಒಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡೋಣ, ಇವಳ ಜೊತೆ ನಾನು ಎಲ್ಲಾದರೂ ಹೋಗೋಣ ಅಂತ ಟೈಮೇ ಕೊಟ್ಟಿರಲ್ಲ. ಅದರಲ್ಲೂ ಮಕ್ಕಳಾದ್ಮೇಲಂತೂ ಬರೀ ನಾನೊಂದು ಮಕ್ಕಳು ನೋಡ್ಕೊಳ್ಳೋ ಆಯ ಆಗಿಬಿಟ್ಟಿದ್ದೀನಿ ಹೊರತಾಗಿ ನನಗೇನೂ ಇಲ್ಲ, ಬೇರೆ ಯಾವುದೇ ರೀತಿಯಲ್ಲಿ ಪ್ರೀತಿ ಆಗಲಿ, ಒಂದು ಕಾಳಜಿ ಆಗಲಿ, ಕನ್ಸರ್ನ್ ಆಗಲಿ ನನಗೆ ಸಿಗ್ತಾ ಇಲ್ಲ. ಇದನ್ನು ಅವರಿಗೂ ಗೊತ್ತಿರಲ್ಲ. ಅವರು ಬೇರೆ ಕಂಪ್ಲೇಂಟ್ ಲೆಕ್ಕದಲ್ಲಿ ಹೌದು ಮೇಡಮ್ ಇವರೇನು ತಗೊಂಡಸ್ರು ಹಿಂಗೆ ಹೇಳ್ಬಿಡ್ತಾರೆ, ನಮ್ಮ ಕಷ್ಟ ಹಿಂಗೆ ಅಂತ ಅವ್ರವ್ರ ಕಷ್ಟ ಹೇಳ್ಕೊಂಡಾಗ ಅಲ್ಲಿ ಲಿಂಕ್ ಆಗೋದೇನು ಹೇಳಿ? ಸೊ ಎಲ್ಲೋ ಅವಳ ಸುತ್ತ ಮನಸ್ಸಿನಲ್ಲಿ ಅವಳಿಗೆ ಗೊತ್ತಿಲ್ಲದೆ ನನಗೆ ಅಟ್ಲೀಸ್ಟ್ ದೇವ್ರಿಗೆ ನನಗೆ ಹಿಂಗೆ ಹುಷಾರಾಗದೇ ಬೇಡಪ್ಪ, ಯಾಕೆ ಹೇಳಿ? ಈಗ ಹುಷಾರಾಗ್ಬಿಟ್ರೆ ಅವ್ರವ್ರ ಕೆಲಸ ಬ್ಯುಸಿ ಆಗಿಬಿಡ್ತಾರೆ, ನನಗಾಗಿಷ್ಟು ಕೇರು ಪ್ರೀತಿ ಕನ್ಸನ್ನು ತೋರಿಸೋದಿಲ್ವಲ್ಲ. ಸೊ ಅವರಿಗೆ ಗೊತ್ತಿಲ್ಲದೆ ಅವರ ಸುತ್ತ ಮನಸ್ಸಿನಲ್ಲಿ ಅವರು ಇದನ್ನ ಕೇಳ್ಕೊಳ್ತಾ ಇರ್ತಾರೆ. ಆದರೆ ಅದು ತುಂಬ ಕೆಟ್ಟ ರೀತಿಯ ಒಂದು ವ್ಯಾಮೋಹ ಅಂತ. ಗಂಡನ ಪ್ರೀತಿ ಸಿಗತ್ತೆ, ಹೆಂಡತಿಯ ಪ್ರೀತಿ ಸಿಗತ್ತೆ, ಕಾಳಜಿ ಸಿಗತ್ತೆ, ಎಲ್ಲ ಹೌದು. ಆದರೆ ಸಫರ್ ಆಗಬೇಕಲ್ಲ. ಹಾಗಾಗಿ ಆ ಒಂದು ಚಕ್ರವ್ಯೂಹದಲ್ಲಿ ಯಾವ ಕಾರಣಕ್ಕೂ ಬೀಳಬೇಡಿ. ರೋಗವೇ ನೆನ್ಪಿಟ್ಕೊಳ್ಳಿ. ರೋಗದಿಂದ ನಿಮ್ಗೆ ಎಷ್ಟೇ ಕನ್ಸರ್ನ್, ಪ್ರೀತಿ, ಕಾಳಜಿ, ಗೌರವ ಎಂತ ಸಿಕ್ಕಿದ್ರೂ ಕೂಡ ಅದು ರೋಗವೇ, ನೆನ್ಪಿಟ್ಕೊಳ್ಳಿ. ರೋಗಿಯಾಗಿ ಬೇರೆಯವ್ರ ಹತ್ರ ಸಹಾನುಭೂತಿ ತಗೊಳ್ಳುವಷ್ಟು ವರ್ಸ್ಟ್ ಸಿನಾರಿಯೋ ಇನ್ನೊಂದಿಲ್ಲ. ರೋಗಿಯಾಗಿ ಅದನ್ನ ಗಳಿಸ್ಬೇಡಿ. ನೀವು ಇಂಡಿಪೆಂಡೆಂಟ್ ಆದರೂ ನಿಮ್ಗೆ ಗೌರವ ಸಿಗತ್ತೆ, ನೀವೇ ಸ್ವಾವಲಂಬಿ ಆದರೂ ನಿಮ್ಗೆ ಆ ಗೌರವ ಸಿಗತ್ತೆ, ಅದನ್ನು ಗಳಿಸ್ಕೊಳ್ಳಿ ಹೊರತಾಗಿ ರೋಗಿಯಾಗಿ ಅಯ್ಯೋ ಪಾಪ ಅಂತ ಹೇಳಿಸ್ಕೊಳ್ಳುವಂಥದ್ದು ವರ್ಸ್ಟ್ ಸಿನಾರಿಯೋಕ್ಕೆ ನೀವು ಬೀಳಬಾರ್ದು. ಅದು ತುಂಬ ಕೆಟ್ಟ ಟ್ರ್ಯಾಪ್. ಅದರಿಂದ ಹೊರಗೆ ಬೀಳೋಕ್ಕೆ ಆಗಲ್ಲ, ಎಲ್ಲೂ ಹೋದರೂ ಹೊರಗೆ ಬೀಳೋಕ್ಕಾಗಲ್ಲ. ಸೊ ಫಸ್ಟ್ ನಿಮ್ಮ ಇದರಲ್ಲಿ ನಾನು ಹೆಲ್ದಿ ಆಗಲೇಬೇಕು, ನನಗೆ ಹೆಲ್ತ್ ಬೇಕು, ಬೇರೆ ಕನ್ಸನ್ನು ಪ್ರೀತಿ ಎಲ್ಲ ಸಿಗ್ತದೋ ಬಿಡ್ತದೋ ಅದು ಸಂಬಂಧ ಇಲ್ಲ. ನನಗೇನು ಬೇಕು? ಫಸ್ಟು ನನಗೆ ಹೆಲ್ತ್ ಬೇಕು. ಆ ಒಂದು ಸ್ಟ್ರಾಂಗ್ ವಿಲ್ ನಿಮ್ಮಲ್ಲಿ ಬಂದರೆ ಮಾತ್ರ ವೈದ್ಯರು ನಿಮ್ಮನ್ನು ಆರಾಮ ಮಾಡಲಿಕ್ಕಾಗತ್ತೆ. ಆ ಸ್ಟ್ರಾಂಗ್ ವಿಲ್ಲೇ ನಿಮ್ಮಲ್ಲಿ ಬರದೇ ಇದ್ದರೆ ಯಾವ ವೈದ್ಯರ ಹತ್ರ ನಿಮ್ಮನ್ನು ಗುಣ ಮಾಡೋಕ್ಕಾಗಲ್ಲ. ನೀವು ಸುಮ್ಮನೆ ಒಂದಾದ್ಮೇಲೆ ಒಂದು ತೀರ್ಥಯಾತ್ರೆ ಮಾಡಿದ ಹಾಗೆ ಆಸ್ಪತ್ರೆ ಯಾತ್ರೆ ಮಾಡಿದಾಗ ಆಗತ್ತೆ, ಹಂಗೆ ಆಗಬಾರ್ದು ಅಂತ. ಸೊ ಇಲ್ಲಿ ನಮ್ಮ ಸಸ್ಯ ಸಂಜೀವನಿಯ ಮುಖ್ಯ ಉದ್ದೇಶ ಏನಂತಂದರೆ ನಾವು ಸ್ವಸ್ಥ ಭಾರತ ಕಟ್ಟಬೇಕು. ನನಗೀಗ ತುಂಬ ಭಯ ಆಗೋದು ಎಲ್ಲಿ ಅಂತಂದರೆ ಈಗ ಇಲ್ಲೆಲ್ಲ ಮಕ್ಕಳು ಆಟ ಆಡ್ತಿದ್ರಲ್ಲ, ಇವರ ಮಕ್ಕಳ ಏಜ್ ಏನಿರ್ಬೋದು ಅಂತ, ಇವರ ಮಕ್ಕಳ ಪರಿಸ್ಥಿತಿ. ಯಾವಾಗ ಸಮಾಜ ಒಮ್ಮೆ ನೆನಪು ಮಾಡ್ಕೊಳ್ಳಿ,
ಈಗ ನಿಮ್ಮ ತಂದೆ ತಾಯಿಯರೆಲ್ಲ ಈಗ ಹಿರಿಯರಿದ್ದಾರಲ್ಲ, ನಿಮ್ಮ ತಂದೆ ತಾಯಿಯರಿದ್ದಾಗ ಬಹುಶಃ 50 ವರ್ಷಕ್ಕಂತೆಲ್ಲ ಯಾರು ರೋಗಿಷ್ಠರು ಅಂತ ಇರಲೇ ಇಲ್ಲ ಅಲ್ವಾ? ಅವರೆಲ್ಲ 80, 85, 90 ವರ್ಷಕ್ಕೂ ಆರಾಮಾಗಿ ಓಡಾಡ್ಕೊಂಡಿದ್ದವರು. ಕರೆಕ್ಟ್. ನೀವು ಅಂಥ ಜನ್ರೇಷನನ್ನು ನೋಡಿದ್ದೀರಾ ಅಲ್ವಾ? ಸೊ ಅದರ ನಂತರ ಈಗ ನಿಮ್ಮ ಜನ್ರೇಷನನ್ನು ನೋಡ್ತಾ ಇದ್ದೀರಾ. ಸಾಧಾರಣ ಈಗ 50ರಿಂದ 60 ವರ್ಷದ ಮಧ್ಯೆ ಇರೋರು ಆಲ್ಮೋಸ್ಟ್ ಒಂದು 80% ಜನ ಆದರೂ ಡಯಾಬಿಟಿಸು, BP, ಥೈರಾಯ್ಡ್, ಏನೋ ಒಂದಿಷ್ಟು ಪ್ರಾಬ್ಲಮ್ಸ್ಗಳು ಅಲ್ವಾ, ಹಾರ್ಟ್ ರಿಲೇಟೆಡ್ ಪ್ರಾಬ್ಲಮ್ಸ್ಗಳು. ಅಂದರೆ ಈಗ ನಿಮ್ಮ ತಂದೆಯವರ ಜನ್ರೇಷನಲ್ಲಿದ್ದ ಹೆಲ್ತು 50ನೇ ವಯಸ್ಸಿಗೆ ಈಗ ಇಲ್ಲ. ಆಯಿತು, ಇನ್ನು ನಿಮ್ಮ ಮಕ್ಕಳ ಜನ್ರೇಷನಿಗೆ ಬಂದರೆ, ಈಗ ನಮ್ಮೆಲ್ಲರ ಜನ್ರೇಷನಿಗೆ ನಾವು ಬಂದರೆ ಏನಾಗ್ತಿದೆ, ನಮ್ಮ ತಂದೆ ತಾಯಿಯರಿಗೆ 50ನೇ ವಯಸ್ಸಲ್ಲಿ ಇದ್ದಷ್ಟು ಹೆಲ್ದಿ ನಾವಿಲ್ಲ, ಡೆಫಿನೆಟ್ಲಿ ಇರಲ್ಲ ಅಂತ ನಿಮಗೀಗ 30-35ಕ್ಕೆ ಅರ್ಥ ಆಗ್ತಿದೆ ಅಲ್ವಾ? ಅವ್ರು 50 ವರ್ಷಕ್ಕೆ ಇದ್ದಷ್ಟು ಗಟ್ಟಿ ನಾನು ಇರಲ್ಲಪ್ಪ ಅಂತ ಅನ್ನಿಸ್ತಿದೆ ಈಗಲೇ ಅಲ್ವಾ? ಆದರೆ ಮುಂದಿನ ಭಯಾನಕ ವಿಷಯ ನೋಡಿ, ಈಗ ನಮ್ಮ ಮಕ್ಕಳು, ಈಗ ಅವರು 50 ವರ್ಷಕ್ಕಾಗಿದ್ದಾಗೆ ನಾವು 30 ವರ್ಷಕ್ಕೆ ಆಗ್ತಿದ್ದೀವಿ ಆಯಿತಾ? ಈಗ ನಾವು ಹೀಗಿದ್ದೀವಿ ಅಂದರೆ ನಮ್ಮ ಮಕ್ಕಳು 15 ವರ್ಷಕ್ಕೆ ಸಫರಿಂಗ್. ಆಲ್ರೆಡಿ ಎಷ್ಟೋ ಸಿಟಿಯಲ್ಲಿ ನೀವು ಮಕ್ಕಳನ್ನು ನೋಡ್ಬೋದು, ಕಣ್ಣಿನ ಸಮಸ್ಯೆ ಇಲ್ಲದಿದ್ದ ಮಕ್ಕಳೇ ಇಲ್ಲ. ಆಟಿಸಮ್ ಸ್ಪೆಕ್ಟ್ರಮ್ ಎಷ್ಟು ಜಾಸ್ತಿ ಆಗಿದೆ, ಎಷ್ಟೊಂದು ಜನರಲ್ಲಿ ಆಟಿಸಮ್ ಸ್ಟಾರ್ಟ್ ಆಗ್ತಾ ಇದೆ, ಎಷ್ಟೊಂದು ಜನ ಮೆಂಟಲಿ ಈಗ ಆ್ಯಂಗ್ಸೈಟಿ, ಪ್ಯಾನಿಕ್ ಅಟ್ಯಾಕ್ ಅನ್ನೋದು. ಈಗಿನ ನೀವು ಟೀನೇಜ್ ಮಕ್ಕಳನ್ನ ಕೇಳಿ ನೋಡಿ, 15 ವರ್ಷದ ಮಕ್ಕಳು ನೀವು ಒಂದು 10 ಜನ ಮೀಟ್ ಆದರೆ ಅದರಲ್ಲೊಂದು 8 ಜನರಿಗಾದರೂ ಆ್ಯಂಗ್ಸೈಟಿ ಇರುತ್ತೆ. ಆ್ಯಂಡ್ ಅವರೇ ಹೇಳ್ತಾರೆ ನಮಗೆ ಆ್ಯಂಗ್ಸೈಟಿ, ಪ್ಯಾನಿಕ್ ಅಟ್ಯಾಕ್ ಎಲ್ಲ ಇದೆ ಅಂತ ಅವರೇ ಹೇಳ್ತಿರ್ತಾರೆ. ಸೊ ನಿಮಗೆ 30 ವರ್ಷದಲ್ಲಿ ನೀವೇನು ಸಫರ್ ಆಗಿದ್ರಿ ಅದಕ್ಕಿಂತ ಜಾಸ್ತಿ ಈಗಿನ ಮಕ್ಕಳು 15 ವರ್ಷದಲ್ಲಿ ಸಫರ್ ಆಗ್ತಿದ್ದಾರೆ. ಹಿಂಗಾಯಿತು ಅಂತಂದರೆ ಇನ್ನು ನಿಮ್ಮ ಮೊಮ್ಮಕ್ಕಳ ಕತೆ ಏನಾಗ್ಬೋದು ಹೇಳಿ? ತುಂಬ ಕಷ್ಟ ಅಲ್ವಾ? ಅಂದರೆ ಇಡೀ ಸಮಾಜದಲ್ಲಿ ಈಗ ನೋಡಿ, ಈಗ ನೀವೇ ನೋಡ್ತೀರಾ, ನಿಮ್ಮ ಇಡೀ ಕಾಲೋನಿಯಲ್ಲಿ ನೀವೇ ಸ್ವಲ್ಪ ಗಟ್ಟಿ ಇದ್ದವರು ಅಂತಂದರೆ ಆ ವಯಸ್ಸಾದವರು ಬೇರೆಯವರಿಗೆಲ್ಲ ನೀವು ಸಹಾಯ ಮಾಡುವಾಗ ಅಯ್ಯೋ ಪಾಪ ಎಷ್ಟು ಕಷ್ಟ ಅಂತ ನೋಡ್ತೀರಾ. ಇಮ್ಯಾಜಿನ್ ಇಡೀ ಸೊಸೈಟಿ ಫುಲ್ಲು ರೋಗಿಗಳೇ ತುಂಬಿಕೊಂಡ್ರೆ, ಇಡೀ ಸಮಾಜದಲ್ಲಿ ಎಲ್ಲ ಮೆಂಟಲಿ ರಿಟಾರ್ಡೆಡ್, ಎಲ್ಲರೂ ಕಣ್ಣು ಸರಿ ಕಾಣದೇ ಇರೋರು, ಎಲ್ಲರೂ ಸ್ವಲ್ಪ ತಲೆ ಹಾಳಾದವರು, ಎಲ್ಲರೂ ಆ್ಯಂಗ್ಸೈಟಿ ಇಲ್ದಿರೋರು, ಎಲ್ಲರೂ ಪ್ಯಾನಿಕ್ ಅಟ್ಯಾಕ್ಸ್ ಆಗ್ತಿರೋರು, ಇಂಥವ್ರ ಜೊತೆ ಆ ಸಮಾಜದಲ್ಲಿ ನಿಮ್ಮ ಮಗು ಬದುಕಲಿಕ್ಕೆ ಆಗತ್ತಾ? ಅನ್ಅಫೆಕ್ಟೆಡ್ ಆಗಿ ಬದುಕಲಿಕ್ಕೆ ಸಾಧ್ಯ ಇದೆಯಾ? ಒಮ್ಮೆ ಇಮ್ಯಾಜಿನ್ ಮಾಡಿ. ಸೊ ನಿಮ್ಮ ಮಕ್ಕಳಿಗೆ, ಮೊಮ್ಮಕ್ಕಳಿಗೆ ಅಂತ ಈಗಾಗಲೇ ಆಸ್ತಿ ಮಾಡಿಟ್ಟಿರ್ಬೋದು, ಬಂಗಾರ ಮಾಡಿಟ್ಟಿರ್ಬೋದು, ದುಡ್ಡು ಮಾಡಿಟ್ಟಿರ್ಬೋದು, ಅಥವಾ ನಿಮ್ಮ ಮಟ್ಟಿಗೆ ಆದಷ್ಟು ನೀವು ಆರೋಗ್ಯವನ್ನು ನಾನು ಕೊಡ್ತೀನಿ ಅಂತ ನೀವು ಡಿಸೈಡ್ ಮಾಡಿರ್ಬೋದು. ಆದರೆ ಅದಿಷ್ಟನ್ನು ಅನುಭವಿಸೋಕ್ಕಾಗತ್ತಾ ಅಂತ ನನ್ನ ಪ್ರಶ್ನೆ. ನೀವು ಮಾಡಿಟ್ಟಿರೋದನ್ನು ಎಂತ ಈಗ 15 ವರ್ಷಕ್ಕೆ ಈ ಸಮಸ್ಯೆ, ಇನ್ನು ಅವರ ಜನ್ರೇಷನ್ ಇನ್ನೂ ಲೋ ಆಗ್ತಾ ಬಂದರೆ ಮುಂದೊಂದು ದಿನ ಏನಾಗ್ಬೋದು ಪರಿಸ್ಥಿತಿ? ಹಾಗಾಗಿ ಸಸ್ಯ ಸಂಜೀವಿನಿಯ ಮೇನ್ ಈಗ ನಮ್ಮ ಒಂದು ಮೋಟೋ ಅಥವಾ ಉದ್ದೇಶ ಇರೋದೇನಂತಂದರೆ ಸ್ವಸ್ಥ ಭಾರತಕ್ಕೆ ನಾವು ವಾಪಸ್ ಈಗ ಅಲ್ಲಿ ಇಡಲೇಬೇಕು. ಫೌಂಡೇಶನ್ ನಾವು ಈಗಲೇ ಹಾಕಬೇಕು. ಬಿಕಾಸ್ ಯು ಆರ್ ದ ಜನ್ರೇಷನ್ ವೇರ್ ಯು ಹ್ಯಾವ್ ಅಟ್ ಲೀಸ್ಟ್ ಸೀನ್ ದ ಹೆಲ್ದಿಯೆಸ್ಟ್ ಪೀಪಲ್. ನಿಮಗೆ ನಾನು ಯಾಕೆ ಹೇಳ್ತಾ ಇದ್ದೀನಿ, ಅಥವಾ ಈಗ ಇಲ್ಲಿ ಆನ್ಲೈನಲ್ಲೂ ಇರೋಂಥವ್ರಿಗೆ ನಾನು ಯಾಕೆ ಹೇಳ್ತಿದ್ದೀನಿ ಅಂತಂದರೆ, ನೀವು ಅಟ್ಲೀಸ್ಟು ಅಜ್ಜ ಆಗ 90 ವರ್ಷಕ್ಕೂ ಹೋಗಿ ಹಾಲು ತರ್ತಿದ್ರು ಅಂತ ಹೇಳಿದರೆ ನೀವು ಅದನ್ನ ರಿಲೇಟ್ ಮಾಡುವ ಜನ್ರೇಷನ್ ನೀವು ಮಾತ್ರ. ನೆನ್ಪಿಟ್ಕೊಳ್ಳಿ, ನಿಮ್ಮ ಮಕ್ಕಳು ಯಾರೂ ಕೂಡ ಅಜ್ಜ ಅಜ್ಜಿ 90 ವರ್ಷದಲ್ಲಿ ಓಡಾಡ್ಕೊಂಡಿರೋದು ನೋಡಿಲ್ಲ, ಹೌದಾ? ಹಾಗಾಗಿ ಏನಾದರೂ ಚೇಂಜ್ ಆಗಬೇಕು, ಮುಂದೆ ಫ್ಯೂಚರಿಗೆ ಒಂದು ಫೌಂಡೇಶನ್ ಹಾಕಬೇಕಂದ್ರೆ ನಿಮ್ಮಿಂದಲೇ ಆಗಬೇಕದು. ನೀವು ನಿಮ್ಮ ಹೆಲ್ತನ್ನು ಈಗ ಚೆನ್ನಾಗಿಟ್ಕೊಂಡು ನೀವು ಇದು ಒಂದು ಪಾಸಿಬಿಲಿಟಿ ಇದೆ ಅಂತ ನಿಮ್ಮ ಮಕ್ಕಳಿಗೆ ತೋರಿಸಿದ್ರೆ ಮಾತ್ರ ಅದು ಸಾಧ್ಯ ಇದೆ. ಇಲ್ಲ ಅಂತಂದರೆ ಮುಂದಿನ ಜನ್ರೇಷನ್ ಅನ್ನೋದು ಹೇಗೆ ಈಗ ನಾವು ಮೃಗಾಲಯದಲ್ಲಿ ಬೇರೆ ಬೇರೆ ಪ್ರಾಣಿಗಳನ್ನು ನೋಡ್ತೀವೋ ಹಾಗೆ ಬಹುಶಃ ಹ್ಯೂಮನ್ ಮ್ಯೂಸಿಯಂ ಅಂತ ಒಂದಾಗಿ ಅದರಲ್ಲಿ ಈಗೊಂದು 150 ವರ್ಷಗಳ ಹಿಂದೆ ಮನುಷ್ಯ 90 ವರ್ಷಕ್ಕೂ ಗಟ್ಟಿ ಇರ್ತಿದ್ದಂತೆ, ಈಗೊಂದು 50 ವರ್ಷಗಳ ಹಿಂದೆ ಮನುಷ್ಯ 50 ವರ್ಷಕ್ಕೂ ಅವನೇ ನಡೆದಾಡ್ತಿದ್ದಂತೆ, ಅಥವಾ ಈಗೊಂದು 50 ವರ್ಷಗಳ ಹಿಂದೆ ಮನುಷ್ಯ 15ನೇ ವಯಸ್ಸಿಗೂ ಕನ್ನಡಕ ಇಲ್ಲದೆ ಓದ್ತಿದ್ದಂತೆ ಅಂತ ಮ್ಯೂಸಿಯಮಲ್ಲಿ ನೋಡೋ ದಿನ ಬರುತ್ತೆ ಅಲ್ವಾ? ತುಂಬ ಪೆಥೆಟಿಕ್ ಕಂಡೀಷನ್. ಹಾಗಾಗಬಾರ್ದು. ಹಾಗಾಗ್ಬಿಟ್ರಂತೂ ಏನು ಆ ಸಮಾಜವನ್ನು ಹೇಗೆ ನಾವು ಹೌದೌದು ಅಟ್ಲೀಸ್ಟ್ ನಾವು ಲಕ್ಕಿಯೆಸ್ಟ್, ನಾವು ಎಲ್ಲದನ್ನು ನೋಡಿದ್ದೀವಿ, ಹೆಲ್ದಿ ಇದ್ದವ್ರನ್ನ ನೋಡಿದ್ದೀವಿ, ಆ್ಯಂಡ್ ಈಗ ಸಫರ್ ಆಗ್ತಾ ಇರೋದನ್ನು ನೋಡಿದ್ದೀವಿ. ಇದು ಮುಂದೆ ಏನಾದರೂ ಬದಲಾಗಬೇಕಂದ್ರೆ ನಾವೀಗ ಚೇಂಜಸ್ ಮಾಡಲೇಬೇಕು. ಜೀವನ ಶೈಲಿ ಬದಲಾಗಬೇಕು, ಎಲ್ಲ ರೀತಿಯಲ್ಲಿ ನಮ್ಮ ಆಹಾರ ಪದ್ಧತಿ ಬದಲಾಗಬೇಕು, ಪುನಃ ನಾವೆಲ್ಲ ಕೃಷಿಗೆ ಮರಳಲೇಬೇಕು. ಅಯ್ಯೋ ಆಗಲ್ಲ ಮೇಡಮ್, ಆಗಲ್ಲ ಅಂದರೆ ಮುಂದೊಂದು ದಿನ ಅನಿವಾರ್ಯವಾಗಿ ಪ್ರಕೃತಿ ಮಾಡಿಸುತ್ತೆ ಅದನ್ನು. ಸೊ ನಾವದನ್ನು ಬದಲು ಮಾಡಿಕೊಳ್ಳಿಕ್ಕೆ ಬೇಕು. ಬದಲು ಮಾಡಿಕೊಂಡು ಒಂದು ಒಳ್ಳೆ ರೀತಿಯಲ್ಲಿ ಹೆಲ್ದಿ ಇಂಡಿಯಾ, ಸ್ವಸ್ಥ ಭಾರತವನ್ನು ನಾವೆಲ್ಲ ಕಟ್ಟಬೇಕು. ಇಲ್ಲ ಅಂತಂದರೆ ಮುಂದೆ ತುಂಬ ಕಷ್ಟ ಇದೆ, ಮುಂದೆ ರೋಗಿಗಳು ಬೇಡ ನಮಗೆ ಅಂತ. ಈಗ ಲಂಗ್ಸಲ್ಲಿ ಯಾರ್ಯಾರು ಕೋವಿಡ್ ಬಂದು ಹೋಗಿದೆ ಅವ್ರು
ಅವರಲ್ಲಿ ಲಂಗ್ಸ್ ಅಲ್ಲಲ್ಲಿ ಬ್ಲಾಕೇಜಸ್ ಆಗಿದೆ ಮೀನ್ಸ್ ಅದು ಆ ಪಾರ್ಟು ಇದು ರಕ್ತ ಸಂಚಾರ ಆಗದೆ ಇರೋದು ಅದಕ್ಕೆ ಬೇಗ ರಿಕವರಿ ಆಗುತ್ತಾ? ಓಕೆ. ಸೊ ಕ್ವಶನ್ ಏನಂತಂದರೆ, ಈಗ ಕೋವಿಡ್ ನಂತರದಲ್ಲಿ ಲಂಗ್ಸ್ ತುಂಬ ಜನರಿಗೆ ಅಂದರೆ ಮ್ಯಾನೇಜ್ ಇನ್ನೂ ರಿಪೇರ್ ಮಾಡೋಕ್ಕಾಗದೇ ಇರೋ ಥರ ಡ್ಯಾಮೇಜ್ಗಳು ಆಗಿದೆ ಅಂತ. ಸೊ ಅದನ್ನು ಆಯುರ್ವೇದ ಪ್ರಕಾರ ಖಂಡಿತ ಆಗುತ್ತೆ. ಲಂಗ್ಸ್ ವಿಷಯದಲ್ಲಿ ಮತ್ತು ಚರ್ಮದ ವಿಷಯದಲ್ಲಿ ಆಯುರ್ವೇದ ನಿಜಕ್ಕೂ ತುಂಬಾ ಬೆಸ್ಟ್ ಸರ್ವಿಸನ್ನು ಕೊಡಲಿಕ್ಕೆ ಸಾಧ್ಯ ಇದೆ. ಬಟ್ ರಿಪೀಟೆಡ್ ಬೇಕಾಗುತ್ತೆ, ಒಂದು ಸಿಂಗಲ್ ಸೆಟ್ಟಿಂಗಲ್ಲಿ ಆಗಲ್ಲ. ಈಗ ಬಂದೆ 10 ದಿನ ಉಳ್ಕೊಂಡೆ ಹೋದೆ ಎಲ್ಲ ಫುಲ್ ಮ್ಯಾಜಿಕ್ ಥರ ಚೇಂಜ್ ಆಯಿತು, ಆ ಥರ ಆಗಲ್ಲ. ರಿಪೀಟೆಡ್ ಸೈಕಲ್ಸ್ ಆಫ್ ಪಂಚಕರ್ಮ ಬೇಕಾಗತ್ತೆ. ಬಟ್ ಆಗುತ್ತೆ, ಕ್ಯೂರ್ ಖಂಡಿತ ಆಗುತ್ತೆ. ವರ್ಷದಲ್ಲಿ 3 ಅಥವಾ 4 ಸತಿ ಪಂಚಕರ್ಮ ಕೊಡಬೇಕಾಗತ್ತೆ. ಅಂಥ ಒಂದಿಷ್ಟು ಇಲ್ಲ ಇದು ಡ್ಯಾಮೇಜ್ ಆಗೋಗಿದೆ, ಪರ್ಮನೆಂಟ್ ಆಗಿದೆ, ಇನ್ನು ಸರಿನೇ ಮಾಡೋಕ್ಕಾಗಲ್ಲ ಅನ್ನೋಂಥ ವಿಷಯಗಳಲ್ಲಿ ಕೂಡ ಆಯುರ್ವೇದ ಖಂಡಿತ ಸಹಾಯ ಮಾಡ್ಬೋದು. ಆದರೆ ವರ್ಷದಲ್ಲಿ 3 ಅಥವಾ 4 ಸತಿ ಪಂಚಕರ್ಮ ಕೊಡಬೇಕು ರಿಪೀಟೆಡ್. ಬಟ್ ಆಮೇಲೆ ಪರ್ಮನೆಂಟಾಗಿ ಹೆಲ್ದಿಯಾಗಿರೋಕ್ಕಾಗತ್ತೆ, ಖಂಡಿತ ಆಗುತ್ತೆ. ಅದಕ್ಕೆ ಸ್ಟೆರಾಯ್ಡ್ ತೊಗೊಳ್ತಾ ಇರಲ್ಲ, ಪ್ರೆಸೆಂಟಾಗಿ ನಡೀತಾ ಇರೋದು ಇದಕ್ಕೆ ಒಂದು ಮಾಫಿಯಾ ನಡೀತಿದೆ ಅಂದರೆ ಸ್ಟೆರಾಯ್ಡಿಂದ ಬದಲಿಸ್ಕೊಳ್ತಾ ಇದ್ದಾರೆ. ಅದನ್ನು ಸ್ಟೆರಾಯ್ಡ್ ಕ್ಲಿಯರ್ ಮಾಡ್ಬೋದಾ? ಮಾಡ್ಬೋದು. ಸ್ಟೆರಾಯ್ಡಿಂದ ನೋಡಿ, ಸ್ಟೆರಾಯ್ಡ್ ಅನ್ನೋದಂಥದ್ದು ಒಂದು ಲೈಫ್ ಸೇವಿಂಗ್ ಡ್ರಗ್. ಆ್ಯಕ್ಚುಲಿ ನಾನು ಸ್ಟೆರಾಯ್ಡ್ನ ವಿರೋಧಿ ಅಲ್ಲ. ಯಾಕಂದರೆ ಸ್ಟೆರಾಯ್ಡ್ ಬಗ್ಗೆ ತುಂಬ ಜನ ಮಾತಾಡ್ತಾರೆ, ಬಟ್ ಆ್ಯಕ್ಚುಲಿ ಸ್ಟೆರಾಯ್ಡ್ ಅಂದರೆ ಯಾರಿಗೂ ಗೊತ್ತಿಲ್ಲ ಏನಂತ. ನಿಮಗೆ ಗೊತ್ತಿದೆಯಾ ಏನು ಎಕ್ಸಾಕ್ಟ್ಲಿ? ಈಗ ಸ್ಟೆರಾಯ್ಡ್ ಅಂತ ಕೇಳ್ತೀರಾ, ಎಷ್ಟೊಂದು ಜನ ಆಯುರ್ವೇದ ಔಷಧಿಲೂ ಸ್ಟೆರಾಯ್ಡ್ ಇದೆ ಅಂತ ಹೇಳ್ತಾರೆ. ಎಲ್ಲ ಮಾತುಗಳನ್ನ ಇದು ಮಾಡ್ತಾರೆ, ಆಯುರ್ವೇದ ಔಷಧಿ ಜಾಸ್ತಿ ಬಳಸಬೇಡಿ, ಅದ್ರೊಳಗೆ ಅವರೆಲ್ಲ ಸ್ಟೆರಾಯ್ಡ್ ಹಾಕಿ ಕೊಟ್ಬಿಡ್ತಾರೆ ಅಂತ. ಹೌದು, ಅಂದರೆ ಸ್ಟೆರಾಯ್ಡ್ ಅನ್ನೋದು ಲೈಫ್ ಸೇವಿಂಗ್ ಡ್ರಗ್. ನಮ್ಮ ಈಗ ಒಂದು ಮನುಷ್ಯಗೆ ಜೀವನೇ ಹೋಗ್ತಿದೆ ಅಂದಾಗ ಕೂಡ ಸ್ಟೆರಾಯ್ಡನ್ನು ಕೊಟ್ಟು ಆ ಜೀವವನ್ನು ಉಳಿಸ್ಕೊಳ್ಳಿಕ್ಕಾಗತ್ತೆ. ಸೊ ಅಂತಹ ಎಮರ್ಜೆನ್ಸಿ ಕಂಡೀಷನಲ್ಲಿ ಸ್ಟೆರಾಯ್ಡನ್ನು ಬಳಕೆ ಮಾಡುವಂಥದ್ದು ಪದ್ಧತಿ. ಆದರೆ ಇತ್ತೀಚೆಗೆ ಏನಾಗಿದೆ ಅಂದರೆ ನಾರ್ಮಲ್ ಥಿಂಗ್ಗಳಿಗೆ ಕೂಡ ಸ್ಟೆರಾಯ್ಡನ್ನೇ ಕೊಟ್ಬಿಡೋದು. ಯಾಕೆಂದರೆ ಪೇಷಂಟ್ಸ್ಗಳಿಗೆ ಕ್ವಿಕ್ ರಿಸಲ್ಟ್ ಬೇಕು ಅಂತ, ಪೇಷಂಟ್ಸ್ಗಳಿಗೆ ಕ್ವಿಕ್ ಫಿಕ್ಸ್ಗಳು ಬೇಕು. ಈಗ ನಾನು ಹೇಳ್ದಂಗೆ 1 ವರ್ಷದಲ್ಲಿ 4 ಸತಿ ಪಂಚಕರ್ಮ ಅಂದ್ರೆ ಅಯ್ಯೋ 1 ಸತಿ ಬಂದು ಹೋಗೋದೇ ಕಷ್ಟ, 4 ಸತಿ ಯಾರು ಬರ್ತಾರೆ? ರಜೆ ಇರಲ್ಲ, ಹಣ ಇರಲ್ಲ, ಪ್ರಾಬ್ಲಮ್ಗಳಿರುತ್ತೆ, ಮನೆ ಬಿಟ್ಟು ಬರೋಕ್ಕಾಗಲ್ಲ, ಹೀಗೇನೇನೋ ಒಂದಿಷ್ಟು ಪ್ರಾಬ್ಲಮ್ಸ್ಗಳು. ಸೊ ಇದರಲ್ಲಿ ಪರ್ಮನೆಂಟ್ ಕ್ಯೂರ್ ಆಗುತ್ತೆ ಅಂತ ಗೊತ್ತಿದ್ರೂ ಕೂಡ ಅಥವಾ ಡಾಕ್ಟ್ರ್ ಹೇಳಿದರೂ ಕೂಡ ಅದನ್ನ ಮಾಡಲಿಕ್ಕೆ ಎಲ್ಲರಿಗೂ ಆಗಲ್ಲ ಅಥವಾ ವಿಲ್ಲಿಂಗ್ ಇರಲ್ಲ. ಆವಾಗ ಏನಾಗುತ್ತೆ, ಹಂಗಾರೆ ನೀವು ಇದು ತೊಗೋಬಿಡಿ, ತೊಗೊಂಡ ತಕ್ಷಣ ಆರಾಮಾಯಿತು. ನೀವು ಹೇಳಿದಾಗೆ 15 ದಿನದಲ್ಲಿ ಅಸ್ತಮಾನೇ ಹೋಯಿತು, ಸ್ಕಿನ್ನು ಹೋಯಿತು, ಎಲ್ಲ ಫುಲ್ ಆರಾಮಾಗೋಯ್ತಲ್ಲ, ಇದೇ ಬೆಸ್ಟು, ಇದನ್ನೇ ಜೀವನ ಪೂರ್ತಿ ತಿಂದ್ಬಿಡೋಣ ಅಂತ. ಹಾಗಾಗಬಾರ್ದು, ಅದರಿಂದ ಪ್ರಾಬ್ಲಮ್ಸ್ ಬರುತ್ತೆ. ಸೊ ಯಾವುದನ್ನೇ ಆದರೂ ಅದನ್ನು ಆ ಟೈಮಿಗೆ ಬಚಾವ್ ಮಾಡಲಿಕ್ಕೆ ಅಂತ ಕೊಡೋದು ಬೇರೆ, ಬಟ್ ಅದನ್ನೇ ಜೀವನ ಪೂರ್ತಿ ತಿನ್ನೋದು ಬೇರೆ. ಹಾಗೆ ಯೂಸ್ ಮಾಡಬಾರ್ದು, ಜೀವನ ಪೂರ್ತಿ ಅದನ್ನು ಯೂಸ್ ಮಾಡಬಾರ್ದು. ಸ್ಟೆರಾಯ್ಡ್ಸ್ ಅನ್ನೋದು ಎಷ್ಟೋ ನ್ಯಾಚುರಲ್ ಕಂಟೆಂಟ್ಗಳಲ್ಲೂ ಇರುತ್ತೆ. ಈಗ ಎಲ್ಲದೂ ಕೂಡ ಸಿಂಥೆಟಿಕಲಿ ಪ್ರಿಪೇರ್ಡೇ ಆಗಬೇಕಂತಿಲ್ಲ. ಕೆಲವರು ಆಯುರ್ವೇದ ಔಷಧಿಗಳನ್ನೆಲ್ಲ ಲ್ಯಾಬಲ್ಲಿ ಟೆಸ್ಟ್ ಮಾಡಿ ಇವರು ಸ್ಟಿರಾಯ್ಡ್ಸ್ ಕೊಡ್ತಿದ್ದಾರೆ ಅಥವಾ ಆಯುರ್ವೇದ ಔಷಧಿ ಸ್ಟಿರಾಯ್ಡ್ ಮಿಕ್ಸ್ ಮಾಡಿ ಕೊಡ್ತಿದ್ದಾರೆ ಅಂತ ಯಾರ್ಯಾರ್ದೋ ಮೇಲೆ ಅಲಿಗೇಷನ್ ಎಲ್ಲ ಆಲ್ರೆಡಿ ತುಂಬ ಜಾಸ್ತಿ ಆಗಿದೆ. ಬಟ್ ಇದೆಲ್ಲ ಆಗ್ತಿರೋದು ಯಾಕೆ ಅಂತಂದರೆ ಎಷ್ಟೋ ನ್ಯಾಚುರಲ್ ಕಂಪೌಂಡ್ಸ್ಗಳಲ್ಲಿ ಕೂಡ, ನೀವು ಮರದಲ್ಲಿ ಸಿಗುವಂತಹ ಕಂಟೆಂಟ್ಗಳಲ್ಲಿ ಕೂಡ ನ್ಯಾಚುರಲ್ ಸ್ಟಿರಾಯ್ಡ್ಗಳಿರುತ್ತೆ, ಗೊತ್ತಾಯ್ತಾ? ಸೊ ಅದರಿಂದನೂ ಅವರು ಆ ಥರ ಟೆಸ್ಟ್ ಮಾಡಿದಾಗ ಹಾಗಾದ್ರೆ ಸಾಧ್ಯತೆ ಇರುತ್ತೆ. ಬಟ್ ಅದು ಈಗ ಎಲಿಗೇಷನ್ ಮಾಡೋರಿಗೆಲ್ಲ ಏನು ಹಿಂದೆ ಮುಂದೆ ಇರಬೇಕಂತಿಲ್ಲ, ಸುಮ್ಮನೆ ಒಂದಿಷ್ಟು ಎಲಿಗೇಷನ್ ಹಾಕಿಬಿಟ್ರೆ ಆಯಿತು, ದೊಡ್ಡ ನ್ಯೂಸ್ ಆಗುತ್ತೆ, ವೈರಲ್ ಆಗುತ್ತೆ, ಆಮೇಲೆ ಅಷ್ಟೇ ಬಿಟ್ಟರೆ ಅದು. ಸೊ ಹಾಗಾಗಿ ಏನೇ ಇದ್ದರೂ ಪ್ಲ್ಯಾಂಟ್ ಬೇಸ್ಡ್ ಮೆಡಿಸಿನ್ಸ್ ಇದ್ದಾಗ ಅದು ಆ ನ್ಯಾಚುರಲ್ ಸೋರ್ಸ್ ಆ ವೈದ್ಯನಿಗೆ ಗೊತ್ತಿದ್ದರೆ ಆಯಿತು, ಓಕೆ ಈ ಗಿಡದಿಂದ ತಂದು ಹಿಂಗೆ ಮಾಡಿದ್ದು ಅಂತ. ಅದರಲ್ಲಿ ಕಂಟೆಂಟ್ಗಳು ಯಾವಾಗಲೂ ಕಂಪೌಂಡ್ ಆಗಿ ಇರುತ್ತೆ, ಎಕ್ಸ್ಟ್ರಾಕ್ಷನ್ಗಳಿರಲ್ಲ. ಆಯುರ್ವೇದದಲ್ಲಿ ಈಗ ಏನೇನೋ ಈಗ ಬೇರೆ ಬೇರೆ ಕಂಪನಿಗಳು ನಿಮಗೆ ಈ ಟ್ಯಾಬ್ಲೆಟ್, ಇನ್ನೊಂದು ಟ್ಯಾಬ್ಲೆಟ್, ಮತ್ತೊಂದು ಟ್ಯಾಬ್ಲೆಟ್ ಅಂತ ಎಕ್ಸ್ಟ್ರಾಕ್ಟ್ಗಳನ್ನು ತಂದು ಟ್ಯಾಬ್ಲೆಟ್ ಮಾಡ್ತಿರಲ್ಲ, ಅದು ಆ್ಯಕ್ಚುಲಿ ಆಯುರ್ವೇದ ಅಲ್ಲ. ಆಗ ಈ ನೀವು ಬಾಕಿ ಎಲ್ಲ ಸ್ಟಿರಾಯ್ಡ್ ತೊಗೊಂಡು ಹಾಗೇನೆ ಈಗೇನಾದರೂ ಗಿಡದಿಂದ ಸಿಗೋ ಸ್ಟಿರಾಯ್ಡ್ ಅಷ್ಟನ್ನು ಎಕ್ಸ್ಟ್ರಾಕ್ಟ್ ಮಾಡಿ ನಿಮಗೆ ಟ್ಯಾಬ್ಲೆಟ್ ಕೊಟ್ಟರೆ ಆವಾಗ ನಿಮಗೆ ಅದಕ್ಕೆ ಸ್ಟಿರಾಯ್ಡ್ ಟ್ಯಾಬ್ಲೆಟ್ಸಿಗೆ ಅಡಿಕ್ಟ್ ಆದಂಗೆ ಇದಕ್ಕೂ ಆಗ್ತೀರ ಹಾಗೆ. ಸೊ ಎಕ್ಸ್ಟ್ರಾಕ್ಟ್ಗಳನ್ನು ಬಳಸಬಾರ್ದು. ಆಯುರ್ವೇದ ಯಾವತ್ತೂ ಸಪೋರ್ಟ್ ಮಾಡೋದು ಹೋಲ್ ಡ್ರಗ್ಗನ್ನು, ಕಂಪೌಂಡ್ ಪೂರ್ತಿ ಡ್ರಗ್ಗನ್ನು. ಯಾವ ಸಸ್ಯ ಈಗ ಎಷ್ಟಿ ಮಧು ಇದೆ ಅಂದರೆ ಎಷ್ಟಿ ಮಧು ಇಡೀ ಸಸ್ಯವನ್ನು ನೀವು ಬಳಸಿದಾಗ ನಿಮ್ಗೆ ಒಳ್ಳೆಯದು. ಅದರಲ್ಲಿ ಇದೊಂದು ಕಾರ್ಟಿಕೋಸ್ಟಿರಾಯ್ಡ್ ಇದೆ, ಈ ಸ್ಟಿರಾಯ್ಡ್ ತೆಗೆದರೆ ಒಳ್ಳೆ ರಿಸಲ್ಟ್ ಬರುತ್ತೆ, ಅದಷ್ಟನ್ನು ಎಕ್ಸ್ಟ್ರಾಕ್ಟ್ ಮಾಡಿ ನಿಮಗೆ ಕ್ಯಾಪ್ಸುಲ್ಲು ಟ್ಯಾಬ್ಲೆಟು ಮಾಡಿ ಕೊಡ್ತಾರಲ್ಲ, ಅದು ಒಳ್ಳೆಯದಲ್ಲ. ಹಾಗೆ ಈಗ ನೀಮ್ ಟ್ಯಾಬ್ಲೆಟ್ ಬೇರೆ, ನೀಮ್ ಎಕ್ಸ್ಟ್ರಾಕ್ಟಿವ್ ಟ್ಯಾಬ್ಲೆಟ್ ಬೇರೆ. ನೀಮ್ ಎಕ್ಸ್ಟ್ರಾಕ್ಟಿವ್ ಟ್ಯಾಬ್ಲೆಟ್ ತೊಗೊಂಡ ಹಾಗೆ ಟರ್ಮರಿಕ್ ಟ್ಯಾಬ್ಲೆಟ್ ಬೇರೆ, ಟರ್ಮರಿಕ್ ಎಕ್ಸ್ಟ್ರಾಕ್ಟಿವ್ ಟ್ಯಾಬ್ಲೆಟ್ ಬೇರೆ.
ಗೊತ್ತಾಯ್ತಾ? ಎಕ್ಸ್ಟ್ರಾಕ್ಟ್ ಅಂದರೆ ಅದರಲ್ಲಿ ಆ್ಯಕ್ಟಿವ್, ಈಗ ಒಂದು ಡ್ರಗ್ಗಲ್ಲಿ ನಿಮಗೆ ರಿಸಲ್ಟ್ ಬರ್ತಿದೆ ಅಂದರೆ ಅದರ ಸ್ಟಡಿ ಮಾಡ್ತಾರೆ. ಸ್ಟಡಿ ಮಾಡಿ ಇದರಲ್ಲಿ ಯಾವುದು ಆ್ಯಕ್ಟಿವ್ ಇಂಗ್ರೀಡಿಯೆಂಟ್ ಅಂತ ತೆಗಿತಾರೆ. ಆ ಆ್ಯಕ್ಟಿವ್ ಇಂಗ್ರೀಡಿಯೆಂಟ್ ಅಷ್ಟೇ ತೆಗೆದು ಔಷಧಿ ಮಾಡ್ತಾರೆ. ಆಗ ನಿಮಗೆ ಕಡಿಮೆ ಡೋಸಲ್ಲಿ ಚೆನ್ನಾಗಿ ರಿಸಲ್ಟ್ ಸಿಗಲಿ ಅಂತ. ಆದರೆ ಪ್ರಾಬ್ಲಮ್ ಆಗೋದೇನಂತಂದರೆ ಪ್ರತಿ ದ್ರವ್ಯದಲ್ಲಿಯೂ ಆ್ಯಕ್ಟಿವ್ ಇಂಗ್ರೀಡಿಯೆಂಟ್ ಜೊತೆ ಇರುವಂಥ ಕೆಲವೊಂದಿಷ್ಟು ಸೈಲೆಂಟ್ ಪ್ರತಿನಿಧಿಗಳೇನಿರ್ತಾರೆ ಅವರು ಅದರಿಂದ ಏನು ಸೈಡ್ ಎಫೆಕ್ಟ್ ಆಗದೆ ಇರೋ ಥರ ನಿಮ್ಮ ದೇಹ ಕಾಪಾಡ್ತಿರುತ್ತೆ. ಇಲ್ಲ ನಾವೇನು ಮಾಡಿದ್ವಿ, ನಮಗಿದೊಂದೇ ಸಾಕು ಬೇರೆ ಬೇಡ ಅಂತ ಎಲ್ಲ ಬಿಸಾಕಿ ಅದೊಂದನ್ನೇ ತೆಗೆದು ಟ್ಯಾಬ್ಲೆಟ್ ಫಿಲ್ ಮಾಡಿ ತೊಗೊಂಡಾಗ ಇದಕ್ಕೂ ಮತ್ತು ಸಿಂಥೆಟಿಕಲಿ ಪ್ರಿಪೇರ್ಡ್ ನೀವು ಲ್ಯಾಬಲ್ಲಿ ಪ್ರಿಪೇರ್ ಆದ ಟ್ಯಾಬ್ಲೆಟಿಗೂ ಏನು ತುಂಬ ವ್ಯತ್ಯಾಸ ಉಳಿಲಿಲ್ಲ ಅಂತ. ಡೆಫಿನೆಟ್ಲಿ ಡೈರೆಕ್ಟ್ಲಿ ಅದೇ ಈಕ್ವಲ್ ಅಲ್ಲ ಅಂತಂದ್ರೂ ಕೂಡ. ಹಾಗಾಗಿ ಯಾವತ್ತೂ ನಾನು ಸಜೆಸ್ಟ್ ಮಾಡೋದು, ನೀವು ಆ ಎಕ್ಸ್ಟ್ರಾಕ್ಟ್ಗಳು ಅದ್ರ ಬಗ್ಗೆ ಹೋಗೋದ್ರ ಬದಲು ಹೋಲ್ ಕಂಪೌಂಡ್ ಡ್ರಗ್ಗಿಗೆ ಹೋಗಿ. ಈಗ ಮೊರಿಂಗಾ ಪೌಡ್ರಿಂದ ಕ್ಯಾಪ್ಸೂಲ್ ನೀವು ತೊಗೊಳ್ಳೋ ಬದಲು ಮೊರಿಂಗಾ ಸೊಪ್ಪನ್ನೇ ತಂದು ತಿನ್ನಿ ಅಂತ. ಹಾಗೆ ಆವಾಗ ಅದರಲ್ಲಿ ಎಲ್ಲ ಅಂಶಗಳು ಇರುತ್ತೆ. ಈ ಕುಪೀಲು ಅಂತ ಒಂದು ಔಷಧಿ ಸಸ್ಯ ಅತ್ಯಂತ ವಿಷಕಾರಕ. ಅದರ ಬೀಜದ ಪುಡಿ, ಬೀಜ ಒಂದು ಇಷ್ಟು ಸಣ್ಣ ಬೀಜ, ಮೆಣಸನ್ನು ಪುಡಿ ಥರ ಚಿಕ್ಕ ಚಿಕ್ಕ ಚಿಕ್ಕದಿರುತ್ತೆ. ಆ ಬೀಜ ಪೌಡರ್ ಮಾಡಿ ಒಂದಿಷ್ಟು ತಿಂದ್ರೂ ಮನುಷ್ಯ ಸಾಯ್ತಾನೆ, ಫೇಟಲ್ ಡೋಸ್ ಅದು. ಆದರೆ ಆ ವಿಷಕ್ಕೆ ಔಷಧಿ ಏನಂತಂದರೆ ಅದರ ಬೇರು, ಅದೇ ಮರದ ಬೇರು ಅದಕ್ಕೆ ಔಷಧಿ. ಗೊತ್ತಾಯ್ತಾ? ಹಾಗೆ ಈಗ ಹರಿತಕ್ಕಿ, ವಿಭಿತಕ್ಕಿ, ಆಮಲಕ್ಕಿ ಇದ್ರದ್ದೆಲ್ಲ ನಿಮಗೆ ತ್ರಿಫಲ ಪೌಡರ್ ಸಿಗುತ್ತೆ. ಬಟ್ ಲೆಕ್ಕದ ಪ್ರಕಾರ ತ್ರಿಫಲದ ಒಳಗಡೆ ಅಂದರೆ 3 ಹಣ್ಣುಗಳನ್ನು ತೆಗೆದು ಅದನ್ನು ಮಡಿಸಿ ಮಾಡುವಂಥದ್ದು. ಬಟ್ ಅದರೊಳಗಿರೋ ಬೀಜ ತೆಗಿಬೇಕು. ಈಗ ಯಾವ ಹರಿತಕ್ಕಿಯಿಂದ ಆ ಹರಿತಕ್ಕಿಯ ಕಾಯಿಯಿಂದ ನಿಮಗೆ ಅನುಲೋಮನ ಆಗುತ್ತೋ, ಮೋಷನ್ ಆಗುತ್ತೋ, ಅದೇ ಹರಿತಕ್ಕಿ ಬೀಜದಿಂದ ನಿಮಗೆ ಕಾನ್ಸ್ಟಿಪೇಷನ್ ಆಗುತ್ತೆ. ಸೊ ಈಗ ಮಾರ್ಕೆಟಲ್ಲಿ ಸಿಗ್ತಾ ಇರುವಂಥ ಇದನ್ನು ತೊಗೊಂಡಾಗ ಅಲ್ಲಿ ಆ ಬೀಜವನ್ನು ತೆಗೆದು ಹಾಗೆ ಎಲ್ಲ ಒಟ್ಟಿಗೆ ಪೌಡರ್ ಮಾಡಿದ್ದಾಗಿದ್ದರೆ ನೀವು ತ್ರಿಫಲ ತೊಗೊಂಡ್ರು ಕಾನ್ಸ್ಟಿಪೇಷನ್, ನಿಮ್ಮಲ್ಲೂ ಯಾರಾದರೂ ಇದ್ದಿರ್ಬೋದು. ಹಲವಾರು ಜನ ಹೇಳ್ತಾರೆ ತ್ರಿಫಲ ತೊಗೊಂಡ್ಮೇಲೆ ನಂಗೆ ಕಾನ್ಸ್ಟಿಪೇಷನ್ ಆಯಿತು, ಎಲ್ಲರೂ ತ್ರಿಫಲದಿಂದ ಆರಾಮಾಗುತ್ತೆ ಅಂತ ಹೇಳ್ತಿದ್ರು. ಬಟ್ ನನಗೆ ಉಲ್ಟಾಯಿತು. ಪ್ರೊಬೆಬ್ಲಿ ನೀವು ತೊಗೊಂಡಿರೋ ಫಾರ್ಮಸಿ ಅಥವಾ ನೀವು ತೊಗೊಂಡಿರೋ ಅಲ್ಲಿ ಬೀಜದ ಸಮೇತ ಮಾಡಿರ್ಬೋದು. ಹಾಗೆ ಇನ್ನು ಕೆಲವರು ತ್ರಿಫಲ ತೊಗೊಂಡ್ಮೇಲೆ ನಂಗೆ ಗಿಡಿನೆಸ್ ಬಂತು, ತಲೆ ಸ್ವಲ್ಪ ಚಕ್ಕರ್ ಬರ್ತಿದೆ, ತ್ರಿಫಲ ತೊಗೊಂಡ್ರು ನನಗಾಗಲ್ಲ. ಯಾಕೆ ಅಂತಂದರೆ ನನಗೆ ವಿಭೀತಕ್ಕಿ ಅನ್ನೋ ಒಂದು ಕಾಯಿ ಏನಿದೆ, ವಿಭೀತಕ್ಕಿ ಮಜ್ಜಾವನ್ನು ತಿಂದರೆ ಗುಂಗಾಗುತ್ತೆ. ನಮ್ಮ ಕರಾವಳಿಯ ಕಡೆಯಲ್ಲಿರೋ ಹಳ್ಳಿ ಮಕ್ಕಳಿಗೆ ಗೊತ್ತಿರುತ್ತೆ. ಅವ್ರು ಚಿಕ್ಕವರಿರುವಾಗ ತಾರೆಕಾಯಿ ಅಂತಾರೆ. ತಾರೆಕಾಯಿಯನ್ನು ಬಿದ್ದದು ಒಡೆದು ಅದರೊಳಗಡೆ ಕುಟ್ಟಿದ್ರೆ ಒಂದು ಬಾದಾಮ್ ಥರ ಬರುತ್ತದು. ಅದನ್ನ ತೆಗೆದು ತಿಂತಿದ್ರು. ತುಂಬ ತಿಂದರೆ ಗುಂಗಾಗ್ತಿತ್ತು. ಆಯಿತಾ? ಸೊ ನನ್ನ ಅಮ್ಮನ ಜನ್ರೇಷನ್ ಅವರೆಲ್ಲ ಹೇಳ್ತಾರೆ ತಾರೆಕಾಯಿ ತಿಂದು ಗುಂಗಾಗಿತ್ತು ನಮಗೆ ಅಂತ. ಯಾಕಂದರೆ ಅದರೊಳಗಿನ ಆ ಬೀಜ ಬಾದಾಮಿ ಥರ ತಂದು ತಿಂದರೆ ಗುಂಗಾಗುತ್ತೆ. ಸೊ ಈಗ ನೀವು ತರುವ ತ್ರಿಫಲ ಏನಿದೆ ಅಂಗಡಿಯಿಂದ ತರುವಂಥದ್ದು, ಅದನ್ನು ಮ್ಯಾನ್ಯುವಲಿ ಕುಟ್ಟಿ ಅದನ್ನು ಬೀಜ ತೆಗೆದ್ರೆ ಸಪ್ರೇಟ್ ಮಾಡದೆ ನಿಮಗೆ ವಿಭಿತಕ್ಕಿದು ಪೌಡ್ರು, ಹೋಲ್ ವಿಭಿತಕ್ಕಿ ನಿಮಗೆ ಕ್ರಷ್ ಮಾಡಿ ಕೊಟ್ಟರೆ ಅವಾಗ ಏನಾಯಿತು, ಅದರೊಳಗಿರೋ ಬೀಜದಿಂದಾಗಿ ನಿಮಗೆ ಗಿಡಿನೆಸ್ ಬಂತು. ಹೀಗೆ ಪ್ರತಿಯೊಂದು ದ್ರವ್ಯಕ್ಕೂ ಕೂಡ ಎಲ್ಲಿ ತಯಾರಾಗ್ತಿದೆ, ಯಾವ ರೀತಿ ತಯಾರಾಗ್ತಿದೆ ಎಲ್ಲದೂ ಮ್ಯಾಟರ್ ಆಗುತ್ತೆ. ಆಯುರ್ವೇದ ಅಂತ ಅಂದಾಗ ಸುಮ್ಮನೆ ಈಗ ಜ್ವರಕ್ಕೆ ಪ್ಯಾರಾಸಿಟಮಾಲ್ ಬರೆದ ಹಾಗೆ ಜ್ವರಕ್ಕೆ ಅಮೃತಾರಿಷ್ಟ ಬರೆದ್ರೆ ಅದು ಆಯುರ್ವೇದ ಅಲ್ಲ, ನೆನ್ಪಿಟ್ಕೊಳ್ಳಿ. ಜ್ವರಕ್ಕೆ ಅಮೃತಾರಿಷ್ಟನೂ ಎಲ್ಲರೂ ತೊಗೊಳ್ಬಾರ್ದು. ನಾವೀಗ ಹೆಂಗೆ ಆಗಿಬಿಟ್ಟಿದೆ ಅಂದರೆ ಮೊದಲೆಲ್ಲ ಪ್ಯಾರಾಸಿಟಮಾಲ್ ಮನೇಲಿ ಇಟ್ಕೋತಿದ್ವಿ, ಈಗೆಲ್ಲ ಅಮೃತಾರಿಷ್ಟ ಇಟ್ಕೋತಾರೆ. ನಾವು ಫುಲ್ ಆಯುರ್ವೇದ, ನಾನು ಜ್ವರ ಬಂದರೆ ಅಮೃತ, ಹಾಗಿರಲ್ಲ. ಜ್ವರಕ್ಕೆ ಅಮೃತಾರಿಷ್ಟ ಅಂದರೆ ಆಗ ನೋಡಿ ಪ್ರಿನ್ಸಿಪಲಲ್ಲಿ ಏನು ವ್ಯತ್ಯಾಸ ಆದಂಗಾಯಿತು. ಈಗ ಅವರು ಕೂಡ ಡಯಾಗ್ನೋಸಿಸು ಪ್ರಿನ್ಸಿಪಲು, ಪ್ರಿಸ್ಕ್ರಿಪ್ಷನು, ನೀವು ಕೂಡ ಡಯಾಗ್ನೋಸಿಸು ಪ್ರಿಸ್ಕ್ರಿಪ್ಷನು. ಹಾಗಿದ್ರೆ ವ್ಯತ್ಯಾಸ ಏನು ಉಳಿತು? ಹಾಗಿರಲ್ಲ. ಜ್ವರ ಯಾಕೆ ಬಂದಿದೆ, ಅಲ್ಲಿ ಸಹದೇವಿ ಕೊಡಬೇಕಾ, ಮುಸ್ತಾ ಕೊಡಬೇಕಾ, ಅಮೃತಾರಿಷ್ಟ ಕೊಡಬೇಕಾ, ಬೇರೆ ಕೊಡಬೇಕಾ, ಆಮಪಾಚನ ಕೊಡಬೇಕಾ, ಅನುಲೋಮನ ಕೊಡಬೇಕಾ, ಅಥವಾ ದೀಪನ ಕಷಾಯ ಕೊಡಬೇಕಾ? ಹೀಗೆ ಜ್ವರಕ್ಕೆ ಕೂಡ ಅಪ್ರೋಚ್ ಮಾಡಲಿಕ್ಕೆ ತುಂಬ ವೆರೈಟಿ ಇದೆ, ಬೇಸ್ಡ್ ಆನ್ ಹೇಗೆ ಜ್ವರ ಬಂದಿದೆ ಅನ್ನೋದ್ರ ಮೇಲೆ. ನಿಮಗೆ ಭಯದಿಂದ ಜ್ವರ ಬಂದಿದೆಯಾ, ಇನ್ಫೆಕ್ಷನಿಂದ ಜ್ವರ ಬಂದಿದೆಯಾ, ಅಥವಾ ಬೇರೆಯವರಿಂದ ಸ್ಪ್ರೆಡ್ ಆಗಿ ನಿಮಗೆ ಬಂದಿದ್ದ, ಆಹಾರದಿಂದ, ನೀರಿಂದ, ಬ್ಯಾಕ್ಟೀರಿಯಲ್ ಇನ್ಫೆಕ್ಷನಿಂದ ಬಂದಿದ್ದ, ವೈರಲ್ ಇನ್ಫೆಕ್ಷನಿಂದ ಬಂದಿದ್ದ, ಹೀಗೆ, ಅಥವಾ ಬೇರೆ ಏನೋ ಪ್ರಾಬ್ಲಮ್ ಇದ್ದು ಅದರಿಂದ ನಿಮಗೆ ಜ್ವರ ಒಂದು ಸಿಂಪ್ಟಮ್, ಬೇರೆ ರೋಗದ ಒಂದು ಸಿಂಪ್ಟಮ್ ಆಗಿ ಜ್ವರ ಬಂದಿದ್ದ, ಗೊತ್ತಿಲ್ಲ ಅಲ್ವಾ? ಎಲ್ಲದಕ್ಕೂ ಸುಮ್ಮನೆ ನಾವು ಅಮೃತಾರಿಷ್ಟ ಕುಡಿತಾ ಇದ್ವಿ, ತಪ್ಪಲ್ವಾ? ಸೊ ಆಯುರ್ವೇದ ಕೂಡ ಈಗ ಇತ್ತೀಚಿನ ದಿನಗಳಲ್ಲಿ ತುಂಬ ತಪ್ಪಾಗಿ ಪ್ರಾಕ್ಟೀಸ್ ಆಗ್ತಾ ಇದೆ. ಜನರಿಂದನೂ ವೈದ್ಯರಿಂದನೂ ಎರಡೂ ಕಡೆಯಲ್ಲಿ ತುಂಬ ತಪ್ಪಾಗಿ ಪ್ರಾಕ್ಟೀಸ್ ಆಗ್ತಾರೆ. ಹಾಗೆ ಆಗಬಾರ್ದು. ಆಯುರ್ವೇದದ ಮೂಲ ಎಸೆನ್ಸನ್ನು ನಾವು ಪ್ರತಿ ಸ್ಕೂಲಲ್ಲಿ ಈಗ ಮತ್ತೆ ಕಲಿಬೇಕು, ಮತ್ತೆ ಮಾತಾಡಬೇಕು, ಪ್ರತಿ ಸ್ಕೂಲಲ್ಲಿ ಹೇಳ್ಕೊಳ್ಬೇಕು. ಅದರಲ್ಲೂ ಅಟ್ಲೀಸ್ಟ್ ಈ ವಾತಪಿತ್ತ ಕಫದು, ಇಲ್ಲಿ ಯಾರಾದರೂ ಈಗ ನೋಡೋರು ಗೌರ್ಮೆಂಟ್ ಅಥಾರಿಟಿ ಇದ್ದರೆ, ಯಾರಾದರೂ ಗೌರ್ಮೆಂಟ್ ಅಥಾರಿಟಿ ಅವರು ಇದ್ದರೆ, ನನ್ನ ರಿಕ್ವೆಸ್ಟ್ ಏನಂತಂದರೆ ವಾತಪಿತ್ತ ಕಫದ ಬಗ್ಗೆ ಆದರೂ ಬೇಸಿಕ್ ನಾವು ಸ್ಕೂಲಲ್ಲಿ ಇದ್ದರೆ ಆ ಮಗು ಏನೇನು ಪ್ರಿಕಾಷನ್ ತೊಗೋಬೇಕಂತ ಗೊತ್ತಾಗುತ್ತೆ ಅಂತ ಅಲ್ವಾ? ಓ, ಈ ಮಗು ವಾತ ಪ್ರಕೃತಿ ಮಗು,
ಈ ಮಗು ಪಿತ್ತ ಪ್ರಕೃತಿದು, ಈ ಮಗು ಕಫ ಪ್ರಕೃತಿದು. ಸೊ ಅದಕ್ಕೆ ಅನುಗುಣವಾಗಿ ಈವನ್ ನಾನು ಹೇಳೋದು ನಿಮ್ಮ ಪ್ರೊಫೆಷನ್ ಕೂಡ ನಿಮ್ಮ ವಾತಪಿತ್ತ ಕಫದ ಬೇಸಿಸ್ ಮೇಲೆ ನೀವು ಚೂಸ್ ಮಾಡಿದ್ರೆ ತುಂಬ ಬೆಟರ್ ಇರುತ್ತೆ. ಹೌದು, ಮೊನ್ನೆ ಒಂದು ಮಗುವನ್ನ ಕರ್ಕೊ ಬಂದಿದ್ರು, ಅವನಿಗೆ 10th ಮುಗೀತು, ಬಟ್ ತುಂಬ ಐ ಪ್ರಾಬ್ಲಮ್, ಕಂಜನೈಟಲ್ ಹುಟ್ಟಿದಾಗಿಂದ ಇರೋದು. ಸೊ ಇವಾಗ ನಾನು PCMS ಇದು PCMC ತೊಗೋತೀನಿ, ಕಂಪ್ಯೂಟರ್ ಸೈನ್ಸ್ ನಾನು ತೊಗೋತೀನಿ ಅಂತ ಅವನು 10th ಮುಗಿಸಿ ಬಂದಿದ್ದ. ಸೊ ನಾನು ಅವನಿಗೆ ಸಜೆಸ್ಟ್ ಮಾಡಿದಂತಂದರೆ ಯು ಗೋ ಫಾರ್ ಸಮಥಿಂಗ್ ವಿಚ್ ಡಸಂಟ್ ರಿಕ್ವೈರ್ ದ ಸ್ಕ್ರೀನ್ ಟೈಮ್ ಅಂತ. ಆಗ ಅಂಥವನು ಮೆಕ್ಯಾನಿಕಲ್ ಇರ್ಬೋದು ಅಥವಾ ಬೇರೆ ಅಂದರೆ ಫೀಲ್ಡ್ ವರ್ಕ್ ಮಾಡುವಂಥದ್ದು, ಅಥವಾ ಕಣ್ಣಿನ ಅಂದರೆ ತುಂಬ ಕಣ್ಣು ಡೆಫಿನೆಟ್ಲಿ ಎಲ್ಲದಕ್ಕೂ ಬೇಕು, ಆದರೆ ಕಣ್ಣನ್ನು ಇನ್ನೂ ಹಾಳು ಮಾಡುವಂಥ ಅಂಶಗಳು ತುಂಬ ಬರೀತಾ ಇರೋದು, ಬುಕ್ ಓದೋದು ಬರೆಯೋದು ಅಥವಾ ಸ್ಕ್ರೀನ್ ತುಂಬ ನೋಡೋದು ಅಂತ ಇದಕ್ಕೆ ಕಳಿಸ್ಬೇಡಿ. ಯಾಕಂದರೆ ಕಣ್ಣು ಈಗಲೇ ಇಷ್ಟು ಡ್ಯಾಮೇಜ್ ಆಗಿದೆ, ಇನ್ನು ಮುಂದೆ ಹೋಗ್ತಾ ಇನ್ನಷ್ಟು ಹಾಳೆ ಆಗುತ್ತೆ ಹೊರತಾಗಿ ಬೆಟರ್ ಆಗೋ ಸಾಧ್ಯತೆ ಕಡಿಮೆ ಇರುತ್ತೆ. ಹಾಗೆ ವಾತಪಿತ್ತ ಕಫಗಳ ಒಂದು ಅಂಶ ನಮಗೆ ಗೊತ್ತಿದ್ರೆ, ಈಗ ಒಂದು ಮಗು ಅಮ್ಮ ತಿನ್ಸತ್ತೆ, ನನ್ನ ಮಗು ದಪ್ಪ ಆಗಲ್ಲ. ಹೆಚ್ಚಿನ ತಾಯಿಯರಲ್ಲಿ ಈಗ ಪ್ರಾಬ್ಲಮ್ ಏನು ಹೇಳಿ, ತಾಯಿಯರಿಗೆ ವೆಯ್ಟ್ ಲಾಸ್ ಆಗಲ್ಲ, ಮಕ್ಕಳಿಗೆ ವೆಯ್ಟ್ ಗೇನ್ ಆಗಲ್ಲ ಅಲ್ವಾ? ಇದೇ ಪ್ರಾಬ್ಲಮ್ ಹೆಚ್ಚಿನ ತಾಯಿಯಂದಿರು ಸಫರ್ ಮಾಡ್ತಿರೋದು. ಆದರೆ ಆ ಮಗು ವಾತ ಪ್ರಕೃತಿಯ ಮಗು ಆದರೆ ನೀವು ಎಷ್ಟು ತಿನ್ಸಿದ್ರು ಅದರ ಮೆಟಬಾಲಿಸಮ್ ಇನ್ನೂ ಹಾಳಾಗತ್ತೆ ಹೊರತಾಗಿ ಅವ್ರು ದಪ್ಪ ಆಗಲ್ಲ. ಅದೇ ಅದು ಪಿತ್ತ ಪ್ರಕೃತಿಯ ಮಗು ಆದರೆ ನೀವೀಗ ಬೇರೆ ಎಲ್ಲ ಮಗು ತಿಂತಿದೆ ಅಂತ ನೀವು ಎಲ್ಲ ಚಾಟ್ ಮಸಾಲ ಕುರ್ಕುರೆ ಇಂಥ ಜಾಸ್ತಿ ಕೊಟ್ಟರೆ ಆ ಮಗು ಹೆಚ್ಚಿಗೆ ಸಫರ್ ಆಗುತ್ತೆ, ಬಿಕಾಸ್ ಪಿತ್ತ ಪ್ರಕೃತಿ ಇರೋದು. ಅಥವಾ ಕಫ ಪ್ರಕೃತಿ ಪ್ರಿಡಾಮಿನೆಂಟ್ ಆಗಿರುವಂಥ ಮಗುವಲ್ಲಿ ನೀವು ತುಂಬ ಜಾಸ್ತಿ ಬೆಣ್ಣೆ ಅಥವಾ ಈ ಥರ ಮೊಸರು ಅಥವಾ ಈಗ ಹಣ್ಣುಗಳನ್ನ ರಾತ್ರಿ ಹೊತ್ತಲ್ಲಿ ಕೊಡೋದು ಇಂಥದ್ದೆಲ್ಲ ಜಾಸ್ತಿ ಕೊಟ್ಟರೆ ಆ ಮಗು ಸಫರ್ ಆಗುತ್ತೆ, ಮಗುವಿನಲ್ಲಿ ಕಫದಲ್ಲಿ ದೃಷ್ಟಿಗಳು ಉಂಟಾಗುತ್ತೆ. ಸೊ ತಂದೆ ತಾಯಿಯರಿಗೆ ಹಾಗೂ ಬೇಸಿಕಲಿ ಮಕ್ಕಳಿಗೆ ಕೂಡ ನಿಮ್ಮ ಪ್ರಕೃತಿ ಅನಾಲಿಸಿಸ್ ಆದರೂ ಪ್ರೈಮರಿ ಸ್ಕೂಲ್ ಲೆವೆಲಲ್ಲಿ ಆದರೆ ಆಗ ತುಂಬ ಹೆಲ್ದಿ ಇರುತ್ತೆ. ನಮ್ಮ ನೇಷನ್ ಹೆಲ್ದಿ ಆಗಬೇಕು, ನಮ್ಮ ಸ್ವಸ್ಥ ಭಾರತ ಕಟ್ಟಬೇಕಂದ್ರೆ ಮುಖ್ಯವಾಗಿ ಈಗ ಯಾರ್ಯಾರು ಹೆಲ್ದಿ ಮಕ್ಕಳಿದ್ದಾರಲ್ಲ ಅವರದ್ದೇ ಅನಾಲಿಸಿಸ್ ಆಗಬೇಕು, ನಾಡಿ ಪರೀಕ್ಷೆ ಆಗಬೇಕು. ಹೆಲ್ದಿ ಮಕ್ಕಳ ನಾಡಿ ಪರೀಕ್ಷೆಯನ್ನು ಮಾಡಿ ಈ ಮಗುವಿಗೆ ಹೀಗಿದೆ, ಸೊ ಇದು ಪ್ರಕೃತಿ. ಇದಕ್ಕನುಗುಣವಾಗಿ ಅವನ ಎಜುಕೇಷನ್ ಇರ್ಬೋದು, ಅವನ ದಿನಚರಿ ಇರ್ಬೋದು, ಅವನ ಆಹಾರ ಪದ್ಧತಿ. ಈಗ ಆಲ್ರೆಡಿ ವಾತ ಪ್ರಿಡಾಮಿನೆಂಟು, ನನ್ನ ಮಗ 1 ಗಂಟೆ ಆದರೂ ನಿದ್ದೆ ಮಾಡಲ್ಲ ರಾತ್ರಿ, ವಾತ ಇನ್ನಷ್ಟು ವೃದ್ಧಿ ಆಗುತ್ತೆ, ಇನ್ನಷ್ಟು ವಾತ ಸಂಬಂಧಿ ಕಾಯಿಲೆಗಳು ಬರುತ್ತೆ. ನಮಗೆ 50ನೇ ವಯಸ್ಸಲ್ಲಿ ಬಂದ ಕಾಲು ನೋವು ನನ್ನ ಮಗನಿಗೆ 10 ವರ್ಷದಲ್ಲಿ ಬರುತ್ತೆ. ಯಾಕೆ? ವಾತ ವೃದ್ಧಿ, ವಾತ ಪ್ರಕೃತಿ, ವಾತ ಜಾಸ್ತಿ ಆಯಿತು. ಅದೇ ಒಂಚೂರು ನಾವು ಮೊದಲೇ ಅನಾಲಿಸಿಸ್ ಮಾಡಿದಿದ್ರೆ, ಮನೆ ನೀವು ವಾತ ಬೇರೆ ಜಾಸ್ತಿ ಉಂಟು, ನೀವು ಒಂಚೂರು ತೈಲ ಹಚ್ಚುತ್ತೀನಿ, ರಾತ್ರಿ ಬೇಗ ಮಲಗು, ಲೈಟ್ಸ್ ಆಫ್, 9 ಗಂಟೆಗೆಲ್ಲ ಲೈಟ್ಸ್ ಆಫ್, ನಿದ್ದೆ ಬರದೇ ಇರಲಿ, ನೀನು ಮಲಗಲೇಬೇಕು, ಬಿಕಾಸ್ ನಿಮ್ಮದು ವಾತ ಪ್ರಕೃತಿ, ನಿಮಗೆಲ್ಲ ಮುಂದೆ ಕಷ್ಟ ಆಗುತ್ತೆ. ಇಷ್ಟಾದರೂ ಮಾಡ್ಬೋದಲ್ಲ ನಾವು. ಪಿತ್ತ ಪ್ರಕೃತಿಯವರಿದ್ದಾಗ ಅಟ್ಲೀಸ್ಟ್ ಇಲ್ಲ, ಮನೇಲಿ ಯಾರಿಗೂ ಖಾರ ಇಲ್ಲ, ಯಾಕಂದರೆ ಇವನು ಪಿತ್ತ ಪ್ರಕೃತಿ, ಇವನಿಗೆ ಕಷ್ಟ ಆಗುತ್ತೆ ಮುಂದೆ, ಇದನ್ನೇ ರೂಢಿ ಮಾಡಿಸೋಣ. ಇವನ್ ಚಿಕ್ಕ ಮಕ್ಕಳಲ್ಲೂ ಈಗ ನೀವು ಜಸ್ಟ್ ಊಟ ತಿಂಡಿ ತಿನ್ನಿಸೋ ಟೈಮಲ್ಲೇ ಈಗ 2 ವರ್ಷ 3 ವರ್ಷದ ಮಗುವಿಗೆ ನೀವು ನಾಡಿ ಪರೀಕ್ಷೆ ಮಾಡಿಸಿದ್ರೆ ತುಂಬ ಒಳ್ಳೆ ಆಪ್ಷನ್. ಯಾಕೆ ಗೊತ್ತಾ? ಆಗಲೇ ಆ ಮಗುವಿನ ಪ್ರಕೃತಿ ಗೊತ್ತಾದರೆ ನೀವು ಈಗಿನ ಇಂಟ್ರೊಡ್ಯೂಸ್ ಮಾಡಿಸ್ತಾ ಇರ್ತೀರ. ಸೊ ಇಂಟ್ರೊಡ್ಯೂಸ್ ಮಾಡಿಸುವಾಗಲೇ ಕೆಲವು ತಾಯಿಯಂದಿರು ಇರ್ತಾರೆ, ಮಗುವಿಗೆ ತಿನ್ಸೋಕೆ ಸ್ಟಾರ್ಟ್ ಮಾಡಿದಾಗಲೇ ಎಲ್ಲದಕ್ಕೂ ಶುಗರ್ ಹಾಕಿ ತಿನ್ನಿಸ್ತಾರೆ ಮಗು ತಿನ್ನಲಿ ಅಂತ. ಹೌದು, ಎಲ್ಲದಕ್ಕೂ ಸ್ವೀಟ್ ಹಾಕಿ ತಿನ್ನಿಸೋದು. ಇನ್ನು ಕೆಲವರು ಎಲ್ಲದಕ್ಕೂ ಉಪ್ಪು ಹಾಕಿ ತಿನ್ನಿಸೋದು. ಆ್ಯಕ್ಚುಲಿ ಹೇಳಬೇಕಂದ್ರೆ ಮಗುವಿಗೆ ಉಪ್ಪು ಸಕ್ಕರೆ ಇದೆಲ್ಲದರ ಟೇಸ್ಟೇ ಗೊತ್ತಿರಲ್ಲ, ನೀವು ನೋಡಿ ಮಾಡಿಸೋದು. ಆಮೇಲೆ ಅದ್ರ ನಂತರ ನೀವೆಂತ ಆ ಥರ ತೋರಿಸಿದ್ರೆ ಹಾಗೆ ಆಗೋದು. ಸೊ ನೀವು ನಿಮ್ಮ ಕೈಯಾರೆ ನಿಮ್ಮ ಮಗುವಿನ ಆರೋಗ್ಯ ಹಾಳು ಮಾಡ್ತೀರಾ ಈ ಥರ ಎಲ್ಲ ಮಾಡಿದಾಗ. ಆಮೇಲೆ ಈ ಥರ ನಿಮ್ಮ ಕೈಯಾರೇನೆ ಅನ್ಹೆಲ್ದಿ ಎಲ್ಲ ತಿನ್ನಿಸ್ಬಿಟ್ಟು ಆಮೇಲೆ ನೀವು ಎಷ್ಟು ಬಂಗಾರ ಒಡವೆ ಆಸ್ತಿ ಮಾಡಿಟ್ಟು ಏನು ಯೂಸು ಅಲ್ವಾ? ಅದನ್ನ ಅನುಭವಿಸೋಕೆ ಹೆಲ್ದಿ ಇರಬೇಕಲ್ವ ಮಗು ಮೊದಲು. ನೀವೇ ಕೈಯಾರೆ ತಿನ್ಸೋದು, ಎಲ್ಲ ವಿಷಯವನ್ನು ನೀವೇ ತಿನ್ಸೋದು. ಆಕ್ಚುಲಿ ಮ್ಯಾಮ್ ನೀವು ಹೇಳಿದಾಗೆ ಕರೆಕ್ಟ್. ಅದು ಬೇಸಿಕಲ್ಲಿ ಸ್ಕೂಲ್ಗಳಲ್ಲೇ ಅದು ತಿಳಿಸ್ಕೊಟ್ಬಿಟ್ರೆ ಆಕ್ಚುಲಿ ಅದು ಎಷ್ಟು ಒಳ್ಳೇದಂದ್ರೆ. ಅಲ್ಲ, ನಾವಿವತ್ತು ಬೆಳಿಗ್ಗೆ ಅಷ್ಟೇ ಇವ್ರ ಹತ್ರ ಮಾತಾಡ್ತಾ ಇದ್ವಿ. ಪಾಪ ಈಗ ಜಾಬಿಗೆ ಅಂತ ಈಗ ಅವ್ರದ್ದು ಎಜುಕೇಷನ್ ಆದ ತಕ್ಷಣ ಅವ್ರು ಬೇರೆ ಒಂದು, ಈಗ ಇವರು ಮಲೆನಾಡಿನಲ್ಲಿ ಬೆಳೆದವರು, ಒಂದು ಇದಕ್ಕೆ ಹೋದರು, ಬಯಲುಸೀಮೆಗೆ ಅವ್ರು ಕೆಲಸಕ್ಕೆ ಹೋದರು. ಸೊ ಅವಾಗೆಲ್ಲ ಎಷ್ಟು ಪ್ರಾಬ್ಲಮ್ ಆಯಿತು. ಆ್ಯಂಡ್ ಆ ಪ್ರಾಬ್ಲಮಿಂದ ಈಗಲೂ ಸಫರ್ ಆಗ್ತಿದ್ದಾರೆ. ನಾವು ಬೆಳಗ್ಗೆ ಜಸ್ಟ್ ಅದನ್ನೇ ಮಾತಾಡಿದ್ವಿ. ಅವಾಗ ಏನಾದರೂ ಒಂಚೂರು ಈ ಬೇಸಿಕ್ ಒಂದು ಇನ್ಫಾರ್ಮೇಷನ್ ನಮ್ಗೆ ಎಜುಕೇಷನಲ್ಲಿ ಎಲ್ಲಾದರೂ ಇದ್ದಿದ್ದರೆ, ನನಗೆ ಈ ಇಶ್ಯೂಸ್ ಇದೆ ಅಲ್ವಾ, ನನ್ನ ಪ್ರಕೃತಿಗೆ ನಾನು ಆ ಊರಿಗೆ ಹೋದರೆ ನನಗೆ ಇನ್ನೂ ಪ್ರಾಬ್ಲಮ್ ಬರುತ್ತೆ, ಇಷ್ಟಾದರೂ ಗೊತ್ತಿದ್ದರೆ ಶಿ ಕುಡ್ ಹ್ಯಾವ್ ಟೇಕನ್ ಅ ಡಿಸಿಷನ್ ಟು ಸ್ಟೆಪ್ ಬ್ಯಾಕ್.
ಏ ಬೇಡಮ್ಮ ಅಲ್ಲಿ ಹೋಗಿ ನಾನು ಜಾಸ್ತಿ ಹಾಕಿಂತ ಇಲ್ಲಿ 2,000 ಕಡಿಮೆ ಆದರೂ ಪರವಾಗಿಲ್ಲ, ನಾನು ಇಲ್ಲೇ ದುಡಿತೀನಿ. 2,000 ಇಲ್ಲಿ 2 ಲಕ್ಷ ಕೊಟ್ಟರು ಆಮೇಲೆ ಹೆಲ್ತ್ ವಾಪಸ್ ಬರಲ್ಲ. ಹೀಗೆ ಇಂಥದ್ದೆಲ್ಲ ಇನ್ಫಾರ್ಮೇಷನ್ಗಳು, ನಾವು ಯಾವ ಪ್ರೊಫೆಷನಿಗೆ ಹೋಗಬೇಕು, ಯಾವ ಜಾಗದಲ್ಲಿ. ಈಗ ಕೆಲವರು ಮೊನ್ನೆ ಇವರು ಬಂದಿದ್ರು, ಒಬ್ಬರು ತುಂಬ ಅವರು ಕೋಲ್ಡ್ ಕಂಟ್ರಿಯಲ್ಲಿ ವರ್ಕ್ ಮಾಡ್ತಾ ಇರೋದು, ಇವ್ರು ಬಂದಿದ್ರಲ್ಲ ಅಕ್ಷರ ಅವ್ರದ್ದು. ಅವ್ರದ್ದು ಪಾಪ ಇಲ್ಲಿಂದ ಎಲ್ಲ ಮುಗಿಸಿ ಎಜುಕೇಷನ್ ಎಲ್ಲ ತುಂಬ ಚೆನ್ನಾಗಾಗಿ ಕೋಲ್ಡ್ ಕಂಟ್ರಿಗೆ ಹೋದರು. ಬಟ್ ಅನ್ಫಾರ್ಚುನೇಟ್ಲಿ ಅವ್ರದ್ದು ತುಂಬ ವಾತ ಇದು, ಚಿಕ್ಕ ಹುಡುಗಿನೇ, ಈಗ ಜಸ್ಟ್ ವರ್ಕಿಂಗ್ ಸ್ಟಾರ್ಟ್ ಮಾಡಿರೋದು. ವಾತ ತುಂಬ ಜಾಸ್ತಿ ಇರುವಂಥ ಹುಡುಗಿ. ಅಲ್ಲಿ ಈಗ ಹೋದ ಕಂಟ್ರಿನೂ ಏನು ಫುಲ್ ಚಳಿ ಇರೋದು, -10, -20, -30 ತನಕ ಹೋಗುವಂಥ ಕಂಟ್ರಿ. ಏನಾಯಿತು, ಒಂದೇ ಸತಿಗೆ ಬೆಡ್ ರಿಟರ್ನ್ ಆಗುವಷ್ಟು ಪೇಯ್ನ್ ಜಾಸ್ತಿ ಆಯಿತು. ಇಲ್ಲಿ ಅಪ್ಪ ಅಮ್ಮ ಅಳೋದು, ನಮ್ಮ ಮಗಳು ಪಾಪ ಎಷ್ಟು ಅನ್ಲಕ್ಕಿ, ಅವಳ ಲಕ್ಕೆ ಚೆನ್ನಾಗಿಲ್ಲ, ಅವಳಿಗೆ ಪಾಪ ಎಲ್ಲ ಇಷ್ಟು ಚೆನ್ನಾಗಿ ಓದಿದ್ಲು, ಇಷ್ಟು ಚೆನ್ನಾಗಿ ಎಲ್ಲ ಮಾಡಿದ್ಲು, ಒಳ್ಳೆ ಸ್ಕೋರ್ ಮಾಡಿ ಅವಳ ಇದರಲ್ಲಿ ಕೆಲಸಕ್ಕೆ ಹೋದ್ಲು, ಬಟ್ ಇವಾಗ ಹೀಗಾಗೋಯ್ತು ಅಂತ. ಸೊ ಅಲ್ಲಿ ಬೇಕಾಗಿರೋದು ಏನಂತಂದರೆ ಆ ಒಂದು ಚಿಕ್ಕ ಇನ್ಫಾರ್ಮೇಷನ್ ಏನು ಹೇಳಿ, ಆ ಕೋಲ್ಡ್ ಕಂಟ್ರಿ ಇವಳ ಪ್ರಕೃತಿಗೆ ಒಳ್ಳೇದಲ್ಲ. ನಂತರ ಒಂಚೂರು ಶಿ ಕುಡ್ ಹ್ಯಾವ್ ಟೇಕನ್ ಫಾರ್ ದ ಸೆಕೆಂಡ್ ಬೆಸ್ಟ್ ಆಪ್ಷನ್ನು ಇನ್ ದ ವಾರ್ಮ್ ಕಂಟ್ರಿಯಲ್ಲಿ. ಈಗ ಅದು ಬೆಸ್ಟ್ ಆಪ್ಷನ್ನೇ ಆದರೂ ಕೂಡ ಅದರ ಹೊರತಾಗಿ ಹೆಲ್ತಿಗೆ ರಿಲೇಟ್ ಆಗುವಂಥದ್ದು ಬೆಸ್ಟ್ ಆಪ್ಷನ್ ತೊಗೋಬೋದಿತ್ತು. ಬಟ್ ಅದ್ರ ಬಗ್ಗೆ ಎಲ್ಲೂ ನಾಲೆಜ್ ಇರಲಿಲ್ಲ, ಯಾರೂ ಅದ್ರ ಬಗ್ಗೆ ಮಾತಾಡಲಿಲ್ಲ. ನಮಗೆ ಇಷ್ಟು ನೀವು ಸೋಷಿಯಲ್ ಸ್ಟಡೀಸ್ ಓದಿದ್ರಿ, ಹಿಸ್ಟ್ರಿ ಓದಿದ್ರಿ, ಸೈನ್ಸ್ ಓದಿದ್ರಿ, ಎಲ್ಲೂ ಕೂಡ ಈ ಲೈಫ್ ಸೈನ್ಸನ್ನು ಹೇಳೇ ಕೊಟ್ಟಿಲ್ಲ. ಅದಕ್ಕಾಗಿ ಸಫರ್ ಆಗ್ತೀವಿ. ಸೊ ಇನ್ನು ಮುಂದೆ ಆದರೂ ನಾವು ಮಕ್ಕಳ ಹತ್ರ ಇದೆಲ್ಲದ್ರ ಬಗ್ಗೆ ನಾವು ಮಾತಾಡಬೇಕು. ವಾತ ಪಿತ್ತ ಕಫ ಅವ್ರಿಗೆ ಅರ್ಥ ಆಗಲಿ ನಾವು ಮಾತಾಡಬೇಕು. ಇರುತ್ತೆ 6, 7 ನಾವು ನೋಡಿರೋದು 6, 7 ತನಕ ನೋಡಿದ್ದೀವಿ. 6 ಅಲ್ಲ. ಹಾಂ, ಈಗ ಜನರಲಿ ಹೇಗೆ ಅಂದರೆ ಹೆಲ್ದಿ ಇದ್ದವರಲ್ಲಿ 1 ಬರಬೇಕು. ಬಟ್ ಪಿತ್ತ ಪ್ರಕೃತಿಯವರಲ್ಲಿ ಪಿತ್ತ 2, ವಾತ ಕಫ 1 ಬರುತ್ತೆ. ವಾತ ಪ್ರಕೃತಿಯವರಲ್ಲಿ ವಾತ 2, ಪಿತ್ತ ಮತ್ತು ಕಫ 1. ಹಾಗೆ ಕಫ ಪ್ರಕೃತಿಯವರಲ್ಲೂ ಕಫ 2, ವಾತ ಮತ್ತು ಹಾಗೆ. ಸೊ ಯಾವುದಾದ್ರೂ ಮ್ಯಾಕ್ಸಿಮಮ್ ಅಂದರೆ ಹೆಲ್ದಿ ಇದ್ದವರಲ್ಲಿ ಯಾವುದಾದ್ರೂ ಮ್ಯಾಕ್ಸಿಮಮ್ ಅಂದರೆ 2. ಅದು ನಿಮ್ಮದು ಮೇನ್ ಬೇಸಿಕ್ ಮೂಲ ಪ್ರಕೃತಿ ಆಗಿರುತ್ತೆ, ಅದು 2 ಇರುತ್ತೆ. ಬಾಕಿ ಎಲ್ಲ ಬ್ಯಾಲೆನ್ಸಿಗೆ ಬಂದಿರುತ್ತೆ, ಹಾಗಿರುತ್ತೆ. ಬಟ್ ಅದು ಹಾಳಾಗ್ತಾ ಹೋದಾಗಂತೂ ಪಿತ್ತ 3, ಕಫ 3, ಪಿತ್ತ 4, ಕಫ 2. ಒಂದೊಂದ್ಸರಿ ಹೀಗೆ ನಾನು ಕೆಲವು ಕೇಟಾಗಲೇ ನನಗೆ ಇನ್ನೊಂದು ಅನಿಸಿದ್ದು, ಯಾರೋ ಒಬ್ಬರು ಬರ್ತಾ ನಾಳೆ ಪರೀಕ್ಷೆ ಆದಮೇಲೆ ಯಾರೋ ಹೇಳ್ತಾರೆ, ಎಷ್ಟೋ ಜನಕ್ಕೆ ಮೇಡಮ್ ವಾತ ಪಿತ್ತ ಕಫ ಅಂದರೆ ಏನು ನನಗೆ ಆಶ್ಚರ್ಯ ಆಗಿತ್ತು. ಇದು ಗೊತ್ತಿಲ್ಲ, ಅದೇನು ಹೇಳ್ತಾರೆ, ಅದೇನದು ನನಗೆ ಗೊತ್ತಿಲ್ಲ, ಬಾಡಿ ಅದೇನಿರುತ್ತೆ. ಹೌದು, ಯಾಕಂದರೆ ಇಲ್ಲಿ ಕೈ ಅಂದರೆ ನೀವು ತೋರಿಸ್ಬೋದು, ಕಣ್ಣಂದರೆ ತೋರಿಸ್ಬೋದು, ತುಟಿ ಬಟ್ ವಾತ ಪಿತ್ತ ಕಫ ತೋರ್ಸೋಕ್ಕಾಗಲ್ವಲ್ಲ. ಏನಾಯ್ತು, ಟೈಮ್ ಆಯ್ತಾ? ಎಷ್ಟಾಯ್ತು ಟೈಮ್? ಇಲ್ಲ ಅಂದರೆ ನಾವು ನಾಳೆ ಬೆಳಿಗ್ಗೆ 6 to 7 ಕ್ವಶನ್ ಆನ್ಸರ್ ಸೆಷನ್ನೇ ಇಡೋಣ, ಬೇಕಿದ್ರೆ 6 to 7 ಅದನ್ನೇ ಮಾಡೋಣ. ಬಟ್ ಅಲ್ಲ, 6 to 7 ಇಟ್ಟರೆ ಟ್ರೀಟ್ಮೆಂಟಿಗೆ ಹೋಗಲ್ಲ, ಬೇಡ. 6 to 7 ಗಾರ್ಡನ್ ವಾಕೇ ಇರಲಿ, ನಾಳೆ ಸಂಜೆ ಮಾಡೋಣ ಮತ್ತೆ 5 to 6. ಗೊತ್ತಾಗಿಲ್ಲ. ಅಂದ್ರೆ ಹೇಗೆ ಆಗ್ಬಿಟ್ಟಿದೆ ನೋಡಿ ಅಂದ್ರೆ ನಾರ್ಮಲ್ ಆಗಿ ಹಾಕ್ತಾಗಿದ್ದು ಈಗ ಏನೋ ಒಂದು ಅಡಿಷನಲ್ ಆಗಿ ನಾವು ಕೊಟ್ಟರು ಅದು ಆಗಲ್ಲ ನಮಗೆ. ಅಲ್ಲ, ನಾಳೆ 5 to 6 ಮತ್ತೆ ಕಂಟಿನ್ಯೂ ಮಾಡೋಣ. ಒಂದು ಬುಕ್ ಫುಲ್ ಪ್ರಶ್ನೆ ನಾವು ಜನರಲ್ ಇಲ್ಲ, ಒಳ್ಳೇದೇ. ಆ್ಯಂಡ್ ಇದರಿಂದ ತುಂಬ ಚೆನ್ನಾಗಿ ಹೆಲ್ಪ್ ಆಗುತ್ತೆ. ಇಲ್ಲ, ಆ್ಯಕ್ಚುಲಿ ನಾನು ನಿಮ್ಮ ಜೊತೆ ಕಾಶ್ಮೀರ ಸೀರೀಸ್ ತುಂಬ ಹೇಳೋದಿದೆ. ಕಾಶ್ಮೀರದೇ ಒಂದು ಸೀರೀಸ್ ಮಾಡಬೇಕು ನಮ್ಮ ನಂಗೆ ಮರ್ತು ಹೋಗುತ್ತೆ. ತುಂಬ ಇದೆ, ತುಂಬಾ ಇದೆ ಕಾಶ್ಮೀರ ಸೀರೀಸು. ಆದಷ್ಟು ಬೇಗ ನೋಡೋಣ. ಇದೇನಾಗಿದೆ, ಈಗ ಬಂದ ತಕ್ಷಣ ಎಲ್ಲ ಪ್ಯಾಕ್ಡ್ ಶೆಡ್ಯೂಲು ಟೈಟಾಗಿ, ಈಗ ಆನ್ಲೈನ್ ಕನ್ಸಲ್ಟೇಷನ್ ಇದು ಎಲ್ಲ ಒಂಥರ ಪ್ಯಾಕಪ್ ಆಗಿಬಿಟ್ಟು ಡಿಲೇ ಆಗ್ತಿದೆ. ಇಲ್ಲಾಂದರೆ ನಾನು ನಿನ್ನೆನೇ ಆ್ಯಕ್ಚುಲಿ ಶೂಟ್ ಮಾಡಬೇಕಿತ್ತು, ನಿನ್ನೆನೂ ಆಗಲಿಲ್ಲ. ಆದಷ್ಟು ಕಾಶ್ಮೀರ ಅಂದ ತಕ್ಷಣ ನನಗೆ ಬರೀ ಅಲ್ಲೀಗ ಬೇರೆ ಧರ್ಮದವ್ರು ತುಂಬ್ಕೊಂಡ್ಬಿಟ್ಟಿದ್ದಾರೆ ಅದು ಒಂದೇ ಅಂತ. ಬಟ್ ಅದು ಬೇರೆ ಧರ್ಮದಿಂದ ತುಂಬ್ಕೊಂಡಿದ್ದು ಈಗ ಮಾತ್ರ ಅಲ್ಲ, ಮೊದಲಿಂದನೂ ತುಂಬ ಅದ್ರ ಬಗ್ಗೆ ಹಿಸ್ಟ್ರೀಸ್ ಇದೆ. ಹಾಗೆಯೇ ಈಗ ಎಷ್ಟೋ ಜನ ಹೇಳ್ತಾರೆ ಕಾಶ್ಮೀರ ಅಂದ ತಕ್ಷಣ ಬರೀ ಕಾಶ್ಮೀರಿ ಪಂಡಿತರ ಬಗ್ಗೆ ಮಾತ್ರ ಗೊತ್ತು. ಬಟ್ ಕಾಶ್ಮೀರ ಪಂಡಿತರ ಹೊರತಾಗಿ ಕೂಡ ಅಲ್ಲಿ ಹಿಸ್ಟ್ರಿ ಇದೆ.
ತುಂಬ ವಿಶಿಷ್ಟವಾದ ಹಿಸ್ಟ್ರಿ ಇದೆ. ಆಮೇಲೆ ನಿಮಗೆಲ್ಲ ಈಗ ಭಾರತದಲ್ಲಿ ಸಮುದ್ರ ಅಂತಂದರೆ ಬರೀ ಇಲ್ಲಿ ಹಿಂದೂ ಮಹಾಸಾಗರ, ಅರಬ್ಬಿ ಸಮುದ್ರ ಮಾತ್ರ ಗೊತ್ತು. ಮೇಲೊಂದು ಸಮುದ್ರ ಇತ್ತಂತ ಯಾರಿಗೂ ಗೊತ್ತಿಲ್ಲ ಅಲ್ಲ, ಹಿಮಾಲಯದಲ್ಲಿ ಒಂದು ಸಮುದ್ರ ಇದ್ದು ಗೊತ್ತಿರಲಿಲ್ಲ ಅಲ್ಲ. ತುಂಬ ವಿಷಯ ಇದೆ, ತುಂಬ ಇಂಟ್ರೆಸ್ಟಿಂಗ್ ವಿಷಯಗಳಿದ್ದಾವೆ. ಹಾಗೆ ಹೆಣ್ಣು ಅಂದ ತಕ್ಷಣ, ನಮ್ಮ ಭಾರತೀಯರು ಅಂದ ತಕ್ಷಣ ತುಂಬ ಜನ ಹೇಗೆ ಅಯ್ಯೋ ಹಳೆ ಕಾಲದವರು ಹೆಣ್ಣಿಗೆ ತುಂಬ ಶೋಷಣೆ ಕೊಟ್ಟಿದ್ದಾರೆ, ಹೆಣ್ಣಿಗೆ ತುಂಬ ಕಷ್ಟ ಕೊಟ್ಟಿದ್ದಾರೆ, ಹೆಣ್ಣನ್ನು ದಬ್ಬಾಳಿಕೆ ಮಾಡಿದ್ದಾರೆ, ಹೆಣ್ಣಿಗೆ ಟಾರ್ಚರ್ ಕೊಟ್ಟಿದ್ದಾರೆ, ಇಷ್ಟೇ ನಿಮಗೆ ಗೊತ್ತು. ಆದರೆ ಅದೇ ಭಾರತದಲ್ಲಿ, ಅದು ಕಾಶ್ಮೀರದಂತಹ ಜಾಗದಲ್ಲಿ ಒಬ್ಬ ಹೆಣ್ಣು, ಅದು ಗರ್ಭಿಣಿ ಸ್ತ್ರೀ ಕಾಶ್ಮೀರವನ್ನು ರಾಜ್ಯಭಾರ ಮಾಡಿ ಗೊತ್ತಾ ನಿಮಗೆ? ಈಗ ತುಂಬ ಇದೆ, ತುಂಬ ಇದೆ ಕಾಶ್ಮೀರದ ಬಗ್ಗೆ ಹೇಳೋವಂಥದ್ದು. ಅದು ಅಲ್ಲಿ ಹೋದಾಗಂತೂ ಆ ಪಾವಿತ್ರ್ಯತೆ ಮತ್ತು ಅಲ್ಲಿ ಆ ಜಾಗದ ಶಕ್ತಿ ಇಷ್ಟು ನೋಡಿ. ಇಷ್ಟೊಂದು ಜನ ಅದನ್ನ ಆಕ್ರಮಣ ಮಾಡಿದ್ಮೇಲೆ, ಇಷ್ಟೊಂದು ಜನ ಅದನ್ನ ಅವರವರ ಬಿಗಿ ಮುಷ್ಟಿಯಲ್ಲಿ ಇಟ್ಕೊಂಡಿದ್ರೂ ಕೂಡ ಆ ಜಾಗ ಅದರ ಪಾವಿತ್ರ್ಯತೆಯನ್ನು ಕಳ್ಕೊಂಡಿಲ್ಲ. ಅದ್ರ ಬಗ್ಗೆ ತುಂಬ ಹೇಳೋದಿದೆ. ಆ್ಯಂಡ್ ಕಾಶ್ಮೀರದಲ್ಲಿ ಎಲ್ಲರೂ ಈಗ ಕಾಶ್ಮೀರ, ಹಿಮಾಲಯ ಅಂದ ತಕ್ಷಣ ಶಿವ, ಕೈಲಾಸ ಅಥವಾ ಶಿವನದ ಫಾಲೋವರ್ಸು, ಶಿವನ ಭಕ್ತರು ಮಾತ್ರ ಇದ್ದಿರ್ಬೋದು ಅಂತ ಅನ್ಕೋತಾರೆ. ಬಟ್ ಕಾಶ್ಮೀರದಲ್ಲಿ ವಿಷ್ಣುವಿನ ಭಕ್ತರು ಎಷ್ಟು ಜನ ಇದ್ದಾರೆ ಗೊತ್ತಾ ನಿಮಗೆ? ಅಲ್ಲಿ ಏನೇ ಇದ್ದಿದ್ರು ಅಥವಾ ವಿಷ್ಣು ಹಾಗೂ ಕೃಷ್ಣಗೆ ರಿಲೇಟೆಡ್ ಕಾಶ್ಮೀರದ ಸಂಬಂಧ ನಿಮಗೆ ಗೊತ್ತಿಲ್ಲ ಅಲ್ವಾ? ಸೊ ಇದೆಲ್ಲದ್ರ ಬಗ್ಗೆ ನಾನು ಮಾತಾಡಬೇಕು. ಯಾವಾಗ ಟೈಮ್ ಆಗುತ್ತೆ ಗೊತ್ತಿಲ್ಲ, ಆದಷ್ಟು ಬೇಗ ಟೈಮ್ ಮಾಡ್ಕೊಂಡು, ಬಿಕಾಸ್ ನನಗೂ ಆಮೇಲೆ ಮರ್ತೋಗುತ್ತೆ. ಕಾಶಿಗೆ ಹೋದಾಗ ಹೀಗೆ ಆಯಿತು. ಕಾಶಿಗೆ ಹೋಗಿ ಬಂದಾಗಂತೂ ಕಾಶ್ಮೀರದ ಒಂದು 50 ಪಟ್ಟು ಎಕ್ಸ್ಟ್ರಾ ನಾಲೆಜ್ ಅಲ್ಲಿಂದ ಸಿಕ್ಕಿತ್ತು. ಅಲ್ಲಿ ಹೋದಾಗ ಈಗ ಏನು ಹೇಳ್ತಿದ್ದೀನಿ ಇದಕ್ಕಿಂತ ತುಂಬ ಜಾಸ್ತಿ ಸಿಕ್ಕಿತ್ತು. ನನಗೆ ಒಂದು ಅನಿಸ್ತಾ ಇದೆ ಮ್ಯಾಮ್, ನೀವು ಯಾಕೆ ಇದನ್ನು ಬುಕ್ ಮಾಡಬಾರ್ದು? ಅಟ್ಲೀಸ್ಟ್ ಮನಸ್ಸಿಗೆ ಬಂದನ್ನ ಬಾಯಲ್ಲಿ ಹೇಳಿ ವಿಡಿಯೋ ಮಾಡೋಕ್ಕೆ ಟೈಮ್ ಸಾಕಾಗ್ತಿಲ್ಲ. ಯಾಕೆ ಅಂತಂದ್ರೆ ಅಟ್ಲೀಸ್ಟ್ ನೀವು ಮಾಡಿರೋ ಎಕ್ಸ್ಪೀರಿಯನ್ಸ್ ನಾವು ಆ ಆ್ಯಂಗಲ್ ಅಲ್ಲಿ ನೋಡ್ಲಿಕ್ಕೆ ಆಗಿರಲ್ಲ, ನೀವು ನೋಡಿರೋದೇ ಬೇರೆ ರೀತಿ ಇರುತ್ತೆ. ಅದೇ ಅದನ್ನ ಬರ್ದಿಡೋದಕ್ಕೆಲ್ಲ ಇನ್ನೇನು ಭಗವಂತ ಯಾವಾಗ ಅದಕ್ಕೆಲ್ಲ ಅನುಕೂಲ ಮಾಡಿಕೊಡ್ತಾನೋ ಗೊತ್ತಿಲ್ಲ. ಸೊ ಸದ್ಯಕ್ಕೆ ನಾನೀಗ ಅದೇ ಹೇಳೋದು, ಇವಳಿಗೆ ಅವತ್ತಿಂದ ಹೇಳ್ತಿದ್ದೀನಿ, ಅದು ತಲೆಯಲ್ಲಿ ಇದ್ದಾಗಲೇ ಪಟ್ ಮಾತಾಡ್ಬಿಡ್ತೀನಿ, ವಿಡಿಯೋ ಆದರೂ ರೆಕಾರ್ಡ್ ಮಾಡಿ. ಆಕ್ಚುಲಿ ನಾವು ಅದೇ ಪ್ರಿಫರ್ ಮಾಡ್ತೀವಿ. ಇಲ್ಲ ಒಂದಿಷ್ಟು ಅಂದರೆ ನನಗೆ ನಿಮ್ಮ ಪ್ರಶ್ನೆಗಳನ್ನು ಒಂದಿಷ್ಟು ಕೇಳಬೇಕಿತ್ತು ಇಷ್ಟು ದಿನ. ಅಂದರೆ ಇಲ್ಲಿ ನಾನು ಇಲ್ಲಿಲ್ಲ ರಜೆ ಅನ್ನೋಕ್ಕಿಂತ ನನಗೆ ಒಂಥರ ಗಿಲ್ಟ್. ನಿಮಗೆ ಸಸ್ಯ ಸಂಜೆಯಲ್ಲಿ ನಾನು ಸಿಗಬೇಕಿತ್ತು, ನಾನು ಸಿಕ್ಕಿಲ್ಲ ಅಲ್ಲ ಅಂತ ನನಗೆ ಗಿಲ್ಟ್ ಆಗ್ತಾ ಇರುತ್ತೆ. ಹಾಗಾಗಿ ಫಸ್ಟ್ ಸಂಜೆ ನಾವು ಅನ್ಕೊಳ್ತಾ ಇದ್ವಿ, ಬಟ್ ಸಖತ್ ಇನ್ಫಾರ್ಮೇಟಿವ್ ಆಗಿತ್ತು. ಇಲ್ಲ ನಾಳೆ ಕೃಷ್ಣನ್ ನಾಳೆ ಚೆಕ್ ಮಾಡಿಸ್ತೀನಿ ಬಂದೇ ಇರಲಿಲ್ಲ. ಅಯ್ಯೋ ಮಕ್ಕಳಿಗೆ ಎಲ್ಲ ಸರಿ ಇರುತ್ತೆ. ಹೌದು, ಅಂದರೆ ಸರಿ ಇದ್ದಾಗ ನಾವು ಮಾಡಬೇಕು ಅಂತ. ಸ್ಕೂಲ್ಗಳಲ್ಲಿ ಮಕ್ಕಳಿಗೆ ಆ ಏಜಿಂದ ಅವ್ರು ಚೆನ್ನಾಗಿದ್ದಾರಲ್ವಾ, ಈಗಲೇ ಅಪ್ಪ ಇಷ್ಟೇ ಹಿಂಗಿದ್ರೆ ಸಾಕಪ್ಪ, ಇಷ್ಟೇ ಹೆಲ್ತಿಯಾಗಿ ನೀನು ಇದ್ದರೆ ಸಾಕು ಜೀವನ ಪೂರ್ತಿ, ನಮ್ಗೆ ಅಷ್ಟೇ ತಾನೇ ಬೇಕಾಗಿರೋದು. ನಮ್ಮ ಮಕ್ಕಳಿಗೆ ಈಗ ಪಾಪ ಮೊನ್ನೆ ಒಂದು ಬೇರೆ ದೇಶದಿಂದ ಕಾಲ್ ಮಾಡಿತ್ತು, ನಿನ್ನೆ ಒಂದು ಆನ್ಲೈನ್ ಕನ್ಸಲ್ಟೇಷನ್. ಅದು ನನಗೆ ತುಂಬ ಗಿಲ್ಟ್ ಆಗ್ತಾ ಇತ್ತು. ಅವ್ರು ಪಾಪ 1ನೇ ತಾರೀಕಿಂದನೇ ಬುಕ್ ಮಾಡಿರೋದು, ಬಟ್ ನಾನು ಊರಲ್ಲಿ ಇರಲಿಲ್ಲ ಅಂತ ಅದು ಡಿಲೇ ಆಗಿ ನಿನ್ನೆ ಅಂತೂ ಪ್ರಿಯಾರಿಟಿ ಬೇಸಿಸ್ ಮೇಲೆ ಅವರಿಗಂದರೆ ಈ ಇವ್ರು ಬರೆದಿಟ್ಟ ಲೆಕ್ಕದ ಪ್ರಕಾರ 13ನೇ ತಾರೀಕಿಗೆ ಡೇಟ್ ಸಿಕ್ಕಿತ್ತು ಅವರಿಗೆ, ಎಲ್ಲ ವೇಟಿಂಗ್ ಲಿಸ್ಟಲ್ಲಿತ್ತು. ಆಮೇಲೆ ಪ್ರಿಯಾರಿಟಿ ಬೇಸಿಸ್ ಮೇಲೆ ಫಸ್ಟ್ ಮಾಡಿದ್ರು. ನೋಡಿ 15 ವರ್ಷದ ಹುಡುಗ, ಚೆನ್ನಾಗಿ ಆಟ ಆಡ್ಕೊಂಡಿದ್ದವನು, ಮಾಮೂಲಿ ಆರಾಮಾಗಿದ್ದವನು. ಒಂದಿನ ಏನೋ ಕ್ರಿಕೆಟ್ ಆಡುವಾಗ ಸ್ವಲ್ಪ ಸುಸ್ತಾಗಿದೆ, ಮತ್ತೆ ಹೋದಾಗ ಶೀತ ಜ್ವರ ಸ್ವಲ್ಪ ಮಟ್ಟಿಗೆ ಅಂತ ಹೋಗಿ ಟೆಸ್ಟ್ ಮಾಡಿಸಿ ಅವ್ರು ಔಷಧಿ ಕೊಟ್ಟಿದ್ದಾರೆ, ಆ್ಯಂಟಿಬಯೋಟಿಕ್ ಎಲ್ಲ ಔಷಧಿ ಆಗಿದೆ. ಮನೆ ಬಂದಿದ್ದಾರೆ. ಬಂದ ಒಂದು 2-3 ದಿನದ ನಂತರ ಹೀ ಈಸ್ ನಾಟ್ ಏಬಲ್ ಟು ಗೆಟ್ ಅಪ್. ನಿಂತ್ಕೊಳ್ಳೋಕ್ಕಾಗ್ತಿಲ್ಲ, ಕುತ್ಕೊಳ್ಳೋಕ್ಕಾಗ್ತಿಲ್ಲ, ಕಂಪ್ಲೀಟ್ಲಿ ಡಿಪೆಂಡೆಂಟ್. ಮತ್ತೆ ತಕ್ಷಣ ಕರ್ಕೊಂಡು ಹೋದರು, ಎಲ್ಲ ಟೆಸ್ಟ್ಗಳಾಯಿತು, ಇದಾಯಿತು. ಮತ್ತೆ ಎಲ್ಲ ಟೆಸ್ಟ್ ಮೇಲೆ ಟೆಸ್ಟ್ ಆಗಿ ಅದು ಏನು ಅಂತ ಡಯಾಗ್ನೋಸ್ ಆಗೋದಕ್ಕೆ 2-3 ಡೇಸ್ ಬೇಕಾಯಿತು. ಯಾವುದೇ ಏನೂ ವರ್ಕ್ ಆಗ್ತಾ ಇಲ್ಲ, ನಿಂತ್ಕೊಳ್ಳೋಕ್ಕಾಗಲ್ಲ, ಕೂರೋಕ್ಕಾಗಲ್ಲ. 15 ವರ್ಷದ ಹುಡುಗ, ಫುಲ್ ನಾರ್ಮಲ್ ಇದ್ದವನು. ಮತ್ತು ಈಗ GB ಸಿಂಡ್ರೋಮ್ ಇಂದು ಒಂದು ವೇರಿಯಂಟ್ ಅಂತ. ಅಂದರೆ GB ಸಿಂಡ್ರೋಮ್ ಅನ್ನೋದು ಹೇಗೆ ಅಂತಂದರೆ ಸಡನ್ನಾಗಿ ಒಂದಿಷ್ಟಾಗಿ ಎಲ್ಲ ಪ್ಯಾಲಿಸಿಸ್, ಅಂದರೆ ಕೆಳಗಿನಿಂದ ಮೇಲೆ ಬಂದು ಪೂರ್ತಿ ಪ್ಯಾಲಿಸಿಸ್ ಆಗಿದೆ, ಒಂದು ಸೈಡ್ ಅಲ್ಲ. ಅದೊಂದು ಹೌದು GB ಸಿಂಡ್ರೋಮ್ ಅನ್ನೋ ಇದರಲ್ಲಿ, ಆ ಸಿಂಡ್ರೋಮಲ್ಲಿ ಹಾಗಾಗುತ್ತೆ. ಬಟ್ ಇವನಲ್ಲಿ ಮತ್ತೆ ಆ GB ಸಿಂಡ್ರೋಮಲ್ಲೂ ಒಂದು ವೇರಿಯಂಟ್. ಸೊ ಥಿಂಕ್ ಆಫ್ ದ ಕಂಡೀಷನ್ ಆಫ್ ದರ್ ಪೇರೆಂಟ್ಸ್ ಅಂತ. ನಾವೀಗ ನಮ್ಗೆ ಹೇಗೆ ಅಂತಂದರೆ ದೇವರೇ ಡೆಲಿವರಿ ಒಂದು ಸರಿ ಆದರೆ ಸಾಕಪ್ಪ, ಇಷ್ಟರಲ್ಲೇ ನಾವಿರ್ತೀವಿ. ಸೊ ಡೆಲಿವರಿ ಆಯಿತು, ಮಗು ಕೈ ಸಿಕ್ತು ಅಂದಮೇಲೆ ತಾಯಿ ಬದುಕಿದ್ದಾಳೆ, ಮಗು ಬದುಕಿದ್ದಾಳೆ ಅಂದರೆ ಇನ್ನು ಜೀವನ ಪೂರ್ತಿ ಹೀಗೆ ಇರುತ್ತೆ ಅಂತ ನಾವು ಅಂದ್ಕೊಂಡಿರ್ತೀವಿ. ಬಟ್ ದಟ್ ಈಸ್ ನಾಟ್ ದ ರಿಯಾಲಿಟಿ. ಬದುಕು ಆ ರೀತಿ ಇರಲ್ಲ. ಎಷ್ಟೊತ್ತಿಗೆ ಏನಾಗುತ್ತೆ ನಮ್ಮ ಕೈಯಲ್ಲಿಲ್ಲ. ಮತ್ತೆ ನಾನು ಆಮೇಲೆ ಹೇಳಿದೆ, ಇಲ್ಲ ತಕ್ಷಣ ನೀವು ಬನ್ನಿ, ತಕ್ಷಣಕ್ಕೆ ಅಡ್ಮಿಷನ್ ಎಷ್ಟು ಬೇಗ ಸಾಧ್ಯವೋ ಅಷ್ಟು ಬೇಗ ಬನ್ನಿ. ಬಿಕಾಸ್ ಅದನ್ನು ಆದಷ್ಟು ಅರ್ಲಿ ಸ್ಟೇಜಲ್ಲಿ ನಾವು ಹ್ಯಾಂಡಲ್ ಮಾಡಿದ್ರೆ ಖಂಡಿತ ಅದನ್ನು ರಿಕವರ್ ಮಾಡ್ಬೋದು. ನಮ್ಮಲ್ಲಿ ಆಲ್ರೆಡಿ ಇದ್ದಾರೆ. ಈಗಂತೂ ಇಂಜಿನಿಯರ್ ಆಗಿ ಅವನು ಆರಾಮಾಗಿ ಕೆಲಸ ಮಾಡ್ಕೊಂಡಿದ್ದಾನೆ. ಈಗ ಒಂದು 4 ವರ್ಷದ ಹಿಂದೆ ಆಸ್ಪತ್ರೆಗೆ ಬಂದು ಮಾತಾಡಿಸ್ಕೊಂಡು ಹೋಗಿದ್ದ. ನಮ್ಮ ಪ್ರಾಕ್ಟೀಸಲ್ಲಿ ಫಸ್ಟ್ ಟೈಮ್ 2015
GB ಸಿಂಡ್ರೋಮ್ನ ಫಸ್ಟ್ ಕೇಸ್ ಅವನನ್ನು ನೋಡಿದ್ದು ನಾವು. ಅದರ ನಂತರ ತುಂಬ ನೋಡಿದ್ವಿ. ಬಟ್ ಅವನು ಯಾಕೆ ಸ್ಪೆಷಲ್ ಅಂತಂದರೆ ಅವನನ್ನು ಆಗ ನಾವು ಕೂಡ ತುಂಬ ಹಿಂಜರಿಕೆಯಿಂದ ಅಟೆಂಡ್ ಮಾಡಿದ್ದು. ಅಂದರೆ ಫಸ್ಟ್ ಕೇಸು ಏನಾಗುತ್ತೋ ಹೇಗಾಗುತ್ತೋ, ಯಾಕಂದರೆ ಅವನು ಪ್ರಾಪರಾಗಿ ಡಯಾಗ್ನೋಸೇ ಆಗದೆ 3 ತಿಂಗಳ ICU ಇದ್ದ ಅವನು. ಆಮೇಲೆ ಅಂತೂ ಫೈನಲಿ ಡಯಾಗ್ನೋಸ್ ಆಗಿ ಅವರು ಫಿಸಿಯೋಥೆರಪಿ ಅವ್ನು ಮಾಡ್ತಾ ಇರಿ ನೋಡೋಣ ಅಂದರು. ಅಲ್ಲಿಂದ ಆಮೇಲೆ 3 ತಿಂಗಳ ಆದ ನಂತರ ಇಲ್ಲಿ ಕರ್ಕೊಂಡು ಬಂದಿದ್ರು. ಬಟ್ ಕರ್ಕೊಂಡು ಬಂದಮೇಲೆ ಅವನು 7-8ನೇ ದಿನಕ್ಕೆ ಅವನ ಕಾಲ ಮೇಲೆ ಅವ್ನು ನಿಲ್ಲೋ ಹಾಗಾದ. 13-14ನೇ ದಿನಕ್ಕೆ ಗೋಡೆ ಹಿಡಿದು ಸ್ವಲ್ಪ ನಡೆಯೋ ಹಾಗಾದ. ಅವನ ನಾವು ಎಷ್ಟು 18 ಅಥವಾ 20ನೇ ದಿನಕ್ಕೆ ಡಿಸ್ಚಾರ್ಜ್ ಮಾಡಿದ್ವಿ. ಡಿಸ್ಚಾರ್ಜ್ ಮಾಡೋ ದಿನ ಅವನೇ ರೂಮಿಂದ ಆಟೋ ತನಕ ನಡ್ಕೊಂಡು ಬಂದು ಹೋಗಿದ್ದ. ಇಂಜಿನಿಯರಿಂಗ್ ಸ್ಟೂಡೆಂಟು, ಆಟ ಆಡ್ತಿದ್ದವನೇ. ಸಡನ್ ಆಗಿ ಎಲ್ಲೋ ಸುಸ್ತಾಗ್ತಿದೆ, ಕಾಲು ಹೋಗ್ತಿದೆ, ಸುಸ್ತಾಗ್ತಿದೆ ಅಂತ ನೆಕ್ಸ್ಟ್ ಡೇ ಹೇಳೋಕ್ಕಾಗ್ತಿಲ್ಲ. ಅದೆಲ್ಲ ನಮ್ಮವರಲ್ಲಿ ಒಬ್ರು ಆಗಿದ್ದಾರೆ, ಅವರಂದ್ರೆ 2-3 ಸಲ ಮೋಸ ಮಾಡ್ತಾರೆ ಮತ್ತೆ ಹೇಳಿದ್ದೆ ಆಗಿಲ್ಲ. ಮತ್ತೆ ಎಲ್ಲ ಫಿಸಿಯೋಥೆರಪಿ ಬಂದು ಅವ್ರೆಲ್ಲ ಪಾರ್ಟ್ ಮಾಡಿ ಇನ್ಫೆಕ್ಷನ್, ಅದು GB ಸಿಂಡ್ರೋಮ್ ಅನ್ನೋದು ಒಂದು ಇನ್ಫೆಕ್ಷನ್. ಅದು ಹೇಗೆ ಏನು ಎಂತ ಅಂತ ಇನ್ನೂ ಅದ್ರ ಬಗ್ಗೆ ನಡೀತಾ ಇದೆ. ಆಯುರ್ವೇದದ ಪ್ರಕಾರ ಹೇಳೋದಾದ್ರೆ ವಾತದೃಷ್ಟಿ ಸಿಕ್ಕಾಪಟ್ಟೆ ವಾತದೃಷ್ಟಿ ಆದಾಗ ಹೆಂಗೆ ಅಂತಂದ್ರೆ, ಈಗ ಇದು ಗಾಳಿ ಅಲ್ವಾ, ಸೊ ಗಾಳಿ ಬಂದಾಗ ನಾವು ಉಸಿರಾಡ್ತಿರ್ತೀವಿ. ಹಾಗೆ ಗಾಳಿ ಸಿಕ್ಕಾಪಟ್ಟೆ ಬಂದ್ರೆ ಉಸಿರು ಕಟ್ಟಿ ಹೋಗುತ್ತೆ ಅಲ್ವಾ. ಈಗ ಸೀದಾ ಗಾಳಿನೇ ಮುಖಕ್ಕೆ ಹಿಡಿದ್ಬಿಟ್ರೆ ಬಹುಶಃ ಅದನ್ನೇ ನನ್ನ ಮುಖಕ್ಕೆ ಹಿಡಿದ್ರೆ ನಂಗೆ ಉಸಿರಾಡೋಕ್ಕಾಗಲ್ಲ. ಅದೇ ಥರ ವಾತದೋಷ ನಮ್ಮ ದೇಹದ ಮೂಮೆಂಟಿಗೆ ಕಾರಣ ಆಗಿದೆ. ಬಟ್ ಅದೇ ವಾತ ಸಿಕ್ಕಾಪಟ್ಟೆ ಡಿಸ್ಟರ್ಬ್ ಆಗಿಬಿಟ್ರೆ ಮೂಮೆಂಟ್ ನಿಂತು ಹೋಗುತ್ತೆ. ಈಗ ಪಕ್ಷಾಘಾತದಲ್ಲೂ ಅಷ್ಟೇ. ಈಗ ಒಂದು ಸೈಡ್ ಆಫ್ ದ ಬ್ರೈನಲ್ಲಿ ವಾತದೃಷ್ಟಿ ಆದರೆ ಇನ್ನೊಂದು ಸೈಡಲ್ಲಿ ಮೂಮೆಂಟ್ ನಿಂತು ಹೋಗುತ್ತೆ ಅಷ್ಟೇ. ಈಗ ಇಲ್ಲಿ ಕೈಯಲ್ಲಿ ಪ್ರಾಬ್ಲಮ್ ಇರಲ್ಲ, ಕಾಲಲ್ಲಿ ಪ್ರಾಬ್ಲಮ್ ಇರಲ್ಲ, ಪ್ರಾಬ್ಲಮ್ ಇರೋದಲ್ಲಿ ಬ್ರೈನಲ್ಲಿ. ಹಾಗೆ ಸೊ GB ಸಿಂಡ್ರೋಮಲ್ಲೂ ಅಷ್ಟೇ ಯಾವತ್ತೂ ಒಂದು ಹಿಸ್ಟ್ರಿ ಆಫ್ ಫೀವರ್ ಅಥವಾ ಏನಾದರೂ ಒಂದು ಇನ್ಫೆಕ್ಷನ್ ಇರುತ್ತೆ. ಯಾವುದೋ ಒಂದು ಇನ್ಫೆಕ್ಷನ್ ಆದ ನೆಪ ಇರುತ್ತೆ. ಆ ಇನ್ಫೆಕ್ಷನ್ ಆಗಿ 2-3 ಡೇಸಲ್ಲಿ ಈ ಥರ ಸಡನ್ ಆಗುತ್ತೆ. ಸಡನ್ ಆಗಿ ಆಗ್ತಾನೂ ಇಲ್ಲಿ ಡೆತ್ ರೇಟು ಆಗಿಂದಾಗಿ ತಕ್ಷಣದಲ್ಲಿ ಅವರಿಗೆ ಒಂದಿಷ್ಟು ಇಮ್ಯುನೋಗ್ಲೋಬ್ಯುಲಿನ್ ಇಂಜೆಕ್ಷನ್ಸ್ ಅಥವಾ ಪ್ಲಾಸ್ಮಾ ಟ್ರಾನ್ಸ್ಪ್ಲಾಂಟೇಷನ್ ಆಗಿಲ್ಲ ಅಂತಂದರೆ ಹೌದು ಡೆತ್ ಕೂಡ ಆಗುತ್ತೆ. ಯಾಕೆ ಅಂತಂದರೆ ಕೆಳಗಿಂದ ಮೇಲೆ ಬರ್ತಾ ಬರ್ತಾ ಈಗ ಹೇಗೆ ಇಲ್ಲಿ ಕೈ ಕಾಲಿನ ಮಸಲ್ ಕೆಲಸ ಮಾಡಲ್ಲ, ಅದೇ ಥರ ಇಲ್ಲಿ ಮೇಲೆ ಬಂದಾಗ ಹೃದಯ ಮತ್ತು ಶ್ವಾಸಕೋಶದ ಮಾಂಸಖಂಡಗಳು ಕೆಲಸ ಮಾಡಲ್ಲ. ನೆನ್ಪಿಟ್ಕೊಳ್ಬೇಕು, ನಮ್ಮ ಮಾಂಸಖಂಡ ಒಂದು ಹೃದಯ ಒಂದು ಮಾಂಸದ ಮುದ್ದೆ, ಶ್ವಾಸಕೋಶ ಮೂಮೆಂಟ್ ಆಗೋದು ಮಾಂಸದಿಂದ. ಸೊ ಅದು ಯಾವಾಗ ಕೆಳಗಿಂದ ಮೇಲ್ಭಾಗಕ್ಕೆ ಬಂದಾಗ ಅದು ಮೂಮೆಂಟ್ ಆಗದೆ ಡೆತ್ ಆಗುತ್ತೆ. ಸೊ ಆ ಡೆತ್ ಆಗಬಾರ್ದು ಅನ್ನೋ ಕಾರಣಕ್ಕೆ ನೀವು ಅದೇ ಹೇಳಿದ್ರಲ್ಲ ಕಾಸ್ಟ್ಲಿ ಇಂಜೆಕ್ಷನ್ಸ್ ಎಲ್ಲ ಅಂದರೆ ಆ ಕಾರಣಕ್ಕೆ ಅದನ್ನು ಕೊಡೋದು. ಇದೆರಡಕ್ಕೆ ಅದು ಇಂಪ್ಯಾಕ್ಟ್ ಆಗಬಾರ್ದು. ಆಗ ನಾವು ಫಸ್ಟ್ ಕೇಸನ್ನು ನೋಡುವಾಗ ಈಗ ರೇಟ್ ಕಮ್ಮಿ ಆಗಿದೆ, ಯಾಕಂದರೆ ಆ ಕಂಡೀಷನ್ ಜಾಸ್ತಿ ಆಗಿರೋದ್ರಿಂದ. ಆವಾಗ 60,000 ಇತ್ತು ಒಂದು ಇಂಜೆಕ್ಷನ್ಗೆ. ಹಾಗೆ ಸೊ ಅದನ್ನು ಕೊಟ್ಟು ಆ ಹುಡುಗನ ಬಚಾವ್ ಮಾಡಿ ಇಟ್ಕೊಂಡಿದ್ರು. ಬಟ್ ಕೈಕಾಲು ವಾಪಸ್ ಬರೋದು ಗೊತ್ತಿಲ್ಲ, ನೀವು ಫಿಸಿಯೋ ಮಾಡಿಸಿ ಅಂತ ಹೇಳಿದ್ರು. ಬಟ್ ಈಗ ಆರಾಮಾಗಿದ್ದಾನೆ. ಅವನು ಇಂಜಿನಿಯರಿಂಗು ಮುಗಿಸಿದ, ಜಾಬು ಮಾಡ್ತಿದ್ದಾನೆ, ಫುಲ್ ಆರಾಮಾಗಿದ್ದಾನೆ, ತುಂಬ ಖುಷಿ ಅಂತ. ಫುಲ್ ನಾರ್ಮಲ್, ಟೋಟಲ್ ನಾರ್ಮಲ್ ಈಗ. ಹಾಗೆ ಅಂದರೆ ಆ ಒಂದು ಟೈಮಲ್ಲಿ ಸಿಗುವಂಥ ಹೆಲ್ಪ್ ಇಂಪಾರ್ಟೆಂಟ್ ಆಗಿರುತ್ತೆ. ಮತ್ತು ಅದೇನು ನರಮಂಡಲನ ಹಾಳು ಮಾಡುತ್ತಲ್ವ. ನಾನು ಯಾವಾಗಲೂ ಎಕ್ಸಾಂಪಲ್ ಅದೇ ಕೊಡ್ತಿರ್ತೀನಿ. ಈಗ ಒಂದು ಇನ್ಫೆಕ್ಷನ್ ಆಯಿತು ಅಥವಾ ಈ ಸಮಸ್ಯೆ ಬಂತಂದ ತಕ್ಷಣ ಆಯುರ್ವೇದ ಡಾಕ್ಟರ್ ಹತ್ರ ಬರೋಕ್ಕೆ ತುಂಬ ಡಿಲೇ ಆಗಿಬಿಟ್ಟಿರುತ್ತೆ, ವರ್ಷಾನುಗಟ್ಟಲೆ ಆಗುತ್ತೆ ಕೆಲವೊಬ್ಬರಿಗೆ. ನೀವು ತಕ್ಷಣ ಏನೇನು ಈಗ ಸ್ಕ್ಯಾನಿಂಗ್ ಆಯಿತು, ಇದಾಯಿತು, ಪ್ರೈಮರಿ ಎಲ್ಲ ಡಯಾಗ್ನೋಸಿಸ್ ಮುಗಿದ ತಕ್ಷಣ ಆಯುರ್ವೇದ ಡಾಕ್ಟರ್ ಹತ್ರ ಬಂದರೆ ಕ್ಯೂರ್ ಮಾಡೋದು ಕಂಪ್ಯಾರಿಟಿವ್ಲಿ ಈಸಿ. ಯಾವ ಎಕ್ಸಾಂಪಲ್ ಇದಕ್ಕೆ? ಕಾಡ್ಗಿಚ್ಚಿದ್ರು ಎಕ್ಸಾಂಪಲ್. ಒಬ್ಬ ಈಗ ಸಿಗರೇಟ್ ಸೇರ್ತಾನೆ, ಬಿಸಾಕ್ತಾನೆ. ಅಲ್ಲಿ ತಕ್ಷಣ ಅವನು ಕಾಲನ್ನು ಬೂಟಲ್ಲಿ ಅದನ್ನ ನುರಿದು ಹಾಕಿದರೆ ಒಂದು ಹುಲ್ಗಡ್ಡಿನೂ ಏನೋ ಹಾಳಾಗಿರ್ಬೋದು ಅಷ್ಟೇ, ಇಲ್ಲ ಯಾವುದಕ್ಕೂ ಬೆಂಕಿ ಹಿಡ್ಕೊಂಡಿರಲ್ಲ, ಅದಲ್ಲೇ ಹೋಗುತ್ತೆ. ಅಥವಾ ಹಾಗೆ ಹೋದ ಇನ್ನೊಬ್ಬ ಯಾರು ಬರೋ ತನಕ ಅದು ಹಾಗೆ ಇತ್ತು ಅಂದರೆ ಸುತ್ತಲೇನೋ ಒಂದು 4-5 ಹುಲ್ಲನ್ನು ಸುಟ್ಟಿರುತ್ತೆ. ಬಟ್ ಆದ್ರೂ ಈಸಿ, ಒಂದು 2-3 ಸತಿ ಕಾಲಲ್ಲಿ ಬಿಟ್ಬಿಟ್ರೆ ಅದು ಹೋಗುತ್ತೆ. ಬಟ್ ಅದು ಹಾಗೇ ಇದ್ದು ಆ ಬೆಂಕಿ ಎಲ್ಲ ಕಡೆ ಸ್ಪ್ರೆಡ್ ಆಗಿ ಇಡೀ ಕಾಡನ್ನು ಸುಡ್ತಾ ಇರುವಾಗ ನೀವು ಅಗ್ನಿಶಾಮಕ ದಳ ತಂದು ಎಷ್ಟು ಕಷ್ಟಪಟ್ಟರು ಬೆಂಕಿ ನಿಲ್ಸೋದು ಕಷ್ಟ ಆಯಿತು. ಅಷ್ಟೆಲ್ಲ ಆಗಿ ನಿಲ್ಲಿಸಿದ್ರು ವಾಪಸ್ ಆ ಕಾಡನ್ನು ಮತ್ತೆ ಕಾಡು ಮಾಡೋದು ಇನ್ನೂ ಕಷ್ಟ ಅಲ್ವಾ. ಮತ್ತೆ ಅದು ಬೆಳೆಸ್ಬೇಕಲ್ಲ. ಈಗ ಹುಲ್ಲಷ್ಟೇ ಆದರೆ ಹುಲ್ಲು ಬೆಳೆಸೋದು ಈಸಿ, ಕಾಡೇ ಹೋದರೆ ಬೆಳೆಸೋದು ಇನ್ನೂ ಕಷ್ಟ, ಎಷ್ಟೋ ವರ್ಷಗಳು ಬೇಕಾಗತ್ತೆ. ಅದೇ ಥರ ನಮ್ಮ ನರಮಂಡಲನು, ನೀವು ನರಮಂಡಲ ಚಿತ್ರ ನೆನಪು ಮಾಡಿಕೊಂಡ್ರೆ ಪ್ರೈಮರಿ ಸ್ಕೂಲಲ್ಲಿ ಬಿಡಿಸಿರೋದು ಎಲ್ಲ ನೋಡಿ, ಒಂದು ಮರಗಳ ಥರ ಒಂದೊಂದು ನ್ಯೂರಾನ್ಸ್ಗಳು ಕೂಡ ಒಂದೊಂದು ಮರದ ಥರ ಇರುತ್ತೆ. ಒಂದು ಹೀಗೆ ಬಂದು ಮೇಲೊಂದು ತಲೆಬುರುಡೆ ಥರ ಇರುತ್ತೆ, ಅಲ್ಲಿ ಮೈಲಿನ್ ಶೀಟು, ಎಕ್ಸಾನ್ಸ್ ಅಂತೆಲ್ಲ ಬರುತ್ತೆ. ಅದೇ ಥರ ಚಿಕ್ಕ ಚಿಕ್ಕ ಮರಗಳ ಥರನೇ ಇರುತ್ತೆ. ಸೊ ಈ ನರಗಳ ಸಂಬಂಧಿ ರೋಗಗಳು ಅನ್ನೋದು ಕಾಡ್ಗಿಚ್ಚಿನ ಥರ. ಸೊ ಅದಕ್ಕೆ ಎಷ್ಟು ಕ್ವಿಕ್ಕಾಗಿ ನಿಮಗೆ ಆಯುರ್ವೇದದಲ್ಲಿ ಪಂಚಕರ್ಮ ಚಿಕಿತ್ಸೆ ಸಿಗುತ್ತೋ ಅಷ್ಟು ಬೇಗ ನಾವು ರಿಕವರಿ ಕೊಡ್ಬೋದು. ಈಗ ನಮ್ಮ ಹತ್ರ ಬರೋವಾಗಲೇ ಹೆಚ್ಚಿನವರು 5 ವರ್ಷ 10 ವರ್ಷ, ಅಯ್ಯೋ ಮೇಡಮ್ ಇದ್ದಂಗೆ 20 ವರ್ಷದಿಂದ ಇದೆ ಅನ್ನೋರೇ ಜಾಸ್ತಿ
ಅವಾಗ ಹೇಗಾಗಿರುತ್ತೆ ಹೇಳಿ, ಕಾಡ್ಗಿಚ್ಚು ಆಲ್ರೆಡಿ ಎಷ್ಟೋ ಕಾಡನ್ನು ಸುಟ್ಟಾಗಿರುತ್ತೆ. ಆವಾಗ ಹೌ ಕ್ಯಾನ್ ಯು ಎಕ್ಸ್ಪೆಕ್ಟ್, ಈಗ ನೀವು ಹೇಗೆ ಆದರೂ ನಿರೀಕ್ಷೆ ಮಾಡೋಕ್ಕೆ ಸಾಧ್ಯ? ಈಗ ನಾನು ಆಯುರ್ವೇದ ಡಾಕ್ಟರ್ ಹತ್ರ ಹೋಗ್ತೀನಿ, ಅವ್ರೇನೋ ತೈಲ ಹಚ್ತಾರೆ, ನಂದಷ್ಟು ಮರಗಳು ವಾಪಸ್ ಬೆಳೆಯುತ್ತೆ ಅಂತ ಆಗಲ್ಲ. ಆಗ ಫಸ್ಟ್ ಮಾಡೋದೇನು ಹೇಳಿ, ಫಸ್ಟು ಇರೋ ತೊಂದರೆ ಈಗ ಎಲ್ಲಿಗಿದೆ ಅಲ್ಲಿ ನಿಲ್ಲಿಸ್ಬೇಕು, ಅದು ಸಕ್ಸಸ್. ನರಗಳ ವಿಷಯದಲ್ಲಿ ನಿಮಗಿರೋ ಸಮಸ್ಯೆನ ಈಗ ಡಾಕ್ಟರ್ ಮೇಡಮ್ ಪಂಚಕರ್ಮನೂ ಆಯಿತು, 3 ತಿಂಗಳ ಮದ್ದು ಆಯಿತು, ಇದ್ದಾಗೆ ಉಂಟು, ಹೆಚ್ಚಾಗಲಿಲ್ಲ ಆದರೆ ಇದ್ದಾಗೆ ಉಂಟು ಅನ್ನೋ ನನ್ನ ಮನಸ್ಸಲ್ಲಿ ಇದು ಸಕ್ಸಸ್ ಅಂತ. ಇನ್ನೂ ಅದು ಹಾಳಾಗಲಿಲ್ಲ, ಇದ್ದಾಗಿದೆ ಅಂತಂದರೆ ಅಂಥ ಕಂಡೀಷನ್ಸ್ಗಳಲ್ಲಿ ಅದು ನನಗೆ ಸಕ್ಸಸ್ಸು. ಯಾಕೆಂದರೆ ರೋಗಿಗೆ ಅದು ಗೊತ್ತಿರಲ್ಲ, ಬಟ್ ವೈದ್ಯರಾಗಿ ನನಗೆ ಗೊತ್ತಿರ್ತದೆ, ಇಷ್ಟೊತ್ತಿಗೆ ಇದು ಇನ್ನೂ ಸ್ಪ್ರೆಡ್ ಆಗಿ ಇನ್ನೊಂದು ಕಾಲಿಗೂ ಹೋಗಬೇಕಿತ್ತು, ಇನ್ನೊಂದು ಕೈಗೂ ಹೋಗ್ಬೇಕಿತ್ತು, ಈಗ ಅಲ್ಲಿ ಕಟ್ಟಾಗಿದೆ, ಅಟ್ಲೀಸ್ಟ್ ಈ ಕೈಗಿದ್ದದ್ದು ಈ ಕೈಗೆ ಅಷ್ಟೇ ಇದೆ, ಇನ್ನೊಂದು ಕಡೆ ಹೋಗಿಲ್ಲ ಅಂದರೆ ಅದು ಸಕ್ಸಸ್. ಹೀಗೆ ಸೊ ಆ ನರಗಳ ಸಂಬಂಧಿ ಸಮಸ್ಯೆಯಲ್ಲಿ ಎಷ್ಟು ಅರ್ಲಿ ಸ್ಟೇಜಲ್ಲಿ ನೀವು ಹೋಗ್ತೀರೋ ಅಷ್ಟು ನಿಮಗೆ ಬೇಗ ರಿಕವರಿ ಸಿಗತ್ತೆ. ಸೊ ಅದಕ್ಕೂ ಅವರಿಗೂ ಅದೇ ಹೇಳಿದೆ. ಅವ್ರೇನು ಅಂದ್ಕೊಂಡಿದ್ರು, ಆ್ಯಕ್ಚುಲಿ ಮೊನ್ನೆ ಬರಬೇಕಿತ್ತಂತವರು, ಮತ್ತು ಫ್ಲೈಟಲ್ಲೆಲ್ಲ ಟ್ರಾವೆಲ್ ಮಾಡೋದು ಕಷ್ಟ ಆಗುತ್ತೆ ಅಂತ ಅವರು ಅಪ್ಪ ಸ್ವಲ್ಪ ನಡೆದಾಡುವಂಗೆ ಆದಮೇಲೆ ಹೋಗೋಣ ಅಂತ ಮಗನೂ ಅಂದಂತೆ. ಇವರು ಪಾಪ ಟೋಟಲಿ ಈಗ ಅಂದರೆ ಏನು ಪೇರೆಂಟ್ಸ್ ತಟ್ಟಿ ಅಂತೂ ಪಾಪ ನಿಮ್ಮ ಮಕ್ಕಳಿಗೆಲ್ಲ ನೋಡಿ, ಒಂದು ಜ್ವರ ಬಂದರೆ ನಮ್ಗೆ ತಡ್ಕೊಳಕ್ಕಾಗಲ್ಲ ಅಲ್ಲ, ಅಂಥದ್ರಲ್ಲಿ ಸಡನ್ ಆಗಿ ಏನಾಗಿರ್ಬೋದು. ಹಾಗಾಗಿ ಅವರು ಆಯಿತು ಬಿಡು ಸ್ವಲ್ಪ ಸರಿ ಆದ್ಮೇಲೆ ನೋಡೋಣ ಅಂತ. ಬಟ್ ನಾನಂದರೆ ಸರಿಯಾಗಲಿ ಅಂತ ಕಾಯ್ತಾ ಟೈಮ್ ವೇಸ್ಟ್ ಮಾಡಬೇಡಿ, ತಕ್ಷಣಕ್ಕೆ ಏನೇನು ಎಮರ್ಜೆನ್ಸಿ ಮೆಜರ್ಸ್ ತೊಗೊಳ್ಳೋದಿದೆ ಎಲ್ಲ ತೊಗೊಳ್ಳಿ, ಕರ್ಕೊಂಡು ಬರಬೇಡಿ, ಏನೂ ಆಗಲ್ಲ, ಕರ್ಕೊಂಡು ಬಂದು ಆದಷ್ಟು ಬೇಗ ಅದನ್ನ ಸರಿ ಮಾಡ್ಬೋದು ಅಂತ. ಹೀಗೆ ಎಲ್ಲ ಒಂದು ಸಮಸ್ಯೆಗಳಿಗೂ ಪರಿಹಾರ ಖಂಡಿತ ಸಾಧ್ಯ ಇದೆ. ಬಟ್ ಅದನ್ನ ಯಾವ ಟೈಮಲ್ಲಿ ನೀವು ಅಪ್ರೋಚ್ ಮಾಡ್ತಿದ್ದೀರಾ ಮತ್ತು ಅದನ್ನ ಹೇಗೆ ಟ್ರೀಟ್ಮೆಂಟ್ ಏನು ತೊಗೋತಾ ಇದ್ದೀರಾ ಅದೆಲ್ಲ ಮ್ಯಾಟರ್ ಆಗುತ್ತೆ. ಈಗ ಮೊನ್ನೆ ಇನ್ನೊಬ್ರು ಬಂದಿದ್ರು, ಚರ್ಮದ ಸಮಸ್ಯೆಗೆ ನಾನು ಪಂಚಕರ್ಮ ತೊಗೊಂಡು ನನಗೆ ಸಮಸ್ಯೆ ಹೆಚ್ಚಾಗೋಯ್ತು ಅಂತ. ಹಾಂ ಹೌದಾ ಅಂತ, ಯಾಕೆ ಹೆಚ್ಚಾಯಿತು? ಚರ್ಮದ ಸಮಸ್ಯೆ ಇತ್ತು, ಅಲ್ಲಿ ಹೋದರು, ಪಂಚಕರ್ಮ ಮಾಡಬೇಕು ಅಂದರು. ಸರಿ, ನನಗೆ ಬರೋಕ್ಕೆಲ್ಲ ಆಗಲ್ಲ, ಮನೇಲಿ ಮಗು ಇದೆ ಅಂತ ಅಂದರು. ಸರಿ, ನಿಮಗೆ ಬಂದು ಹೋಗಿ ಸಾಕು ಅಂದರೆ ಇಲ್ಲೇ ಉಳಿಯೋದೇನು ಬೇಡ, ಹೋಗಿ ಬಂದು ಮಾಡಿ ಅಂದರು. ಆಮೇಲೆ 10 ದಿನ ಎಲ್ಲ ಆಗಲ್ಲ, ನಾನು 4 ದಿನ ಬರ್ಬೋದು ಅಂದರು. ಆಯಿತು ಸರಿ, 4 ದಿನದಲ್ಲೇ ಮಾಡ್ಕೊಡ್ತೀವಿ ಅಂದರು. ಸೊ 4 ದಿನದಲ್ಲಿ ಏನು ಮಾಡಿದ್ದಾರೆ, ಬೆಳಿಗ್ಗೆ ಹೋಗಿದ್ದಾರೆ, ತುಪ್ಪ ಕೊಡ್ತಿದ್ದಾರೆ, ಆಯಿತಾ. ಆಮೇಲೆ ಮಧ್ಯಾಹ್ನ ಮಸಾಜ್ ಮಾಡ್ಕೊಂಡು ಮನೆಗೆ ಬಂದಿದ್ದಾರೆ. ಮತ್ತು ನೆಕ್ಸ್ಟ್ ವೀಕಂತೂ ಅವರೇ ತುಪ್ಪ ಕೊಟ್ಬಿಟ್ಟಿದ್ದಾರೆ, ನೀವು ಮನೇಲಿ ತುಪ್ಪ ಕುಡ್ಕೊಳ್ಳಿ ಅಂತ. ಮನೇಲಿ ತುಪ್ಪ ಕುಡ್ದಿದ್ದಾರೆ, ಮಧ್ಯಾಹ್ನ ಹೋಗಿ ಮಸಾಜ್ ಮಾಡಿಸ್ಕೊಂಡ್ಬಂದು. 3ನೇ ದಿನನೂ ಹಾಗೆ ಮನೇಲೇ ತುಪ್ಪ ಕುಡ್ದಿರೋದು. ಆಮೇಲೆ ಎಲ್ಲ ಕಡೆ ತುಂಬ ಬೆಳಿಗ್ಗೆ ತುಪ್ಪ ಕುಡಿಯೋದು, ಮಧ್ಯಾಹ್ನ ಮಸಾಜ್ ಮಾಡೋದು, ಮನೆಗೆ ಹೋಗೋದು. ಇಲ್ಲಿ ಮನೇಲಿ ಏನಾಯಿತು, ಅವಳು ಬೆಳಿಗ್ಗೆ ಹೋಗ್ಬೇಕಂತ ಈಗ ದಿನಾಲೂ ಬೆಳಗ್ಗಿಂದ ಸಂಜೆವರೆಗೆ ಸೇರಿ ಮಾಡ್ತಾ ಇದ್ದ ಕೆಲಸನ ಬೆಳಿಗ್ಗೆನೇ ಬೇಗ ಎಕ್ಸ್ಟ್ರಾ ಮಾಡ್ಕೊಡ್ಲು, ಆಯಿತಾ. ಈಗ ಇಲ್ಲಿ ನೀವು ನೋಡ್ತಾ ಇದ್ದೀರಾ, ನೀವು ಎಷ್ಟು ರಿಲ್ಯಾಕ್ಸ್ ಆಗಿದ್ದೀರಾ ಹೇಳಿ. ಅಂದರೆ ಚಿಕಿತ್ಸೆ ಆಗೋದು ಹೀಗಿರಬೇಕು ಅಂತ, ಟು ಡೂ ನಥಿಂಗ್. ಈಗ ನಿಮ್ಗೆ ಅನ್ನಿಸ್ಬೋದು, ಅಯ್ಯೋ ಟಿ ವಿನೂ ಇಲ್ಲ ಅಂದರೆ ಅಲ್ಲ, ನೀವು ಬೇರೆ ನೀವೆಲ್ಲ ಬೇರೆ ಮೆಂಟಾಲಿಟಿ. ಬಟ್ ಹೆಚ್ಚಿನವ್ರಿಗೆ ಅನ್ಸುತ್ತೆ, ಅಯ್ಯೋ ಟಿ ವಿನೂ ಇಲ್ಲ, ಇವರು ವರ್ಕ್ ಫ್ರಮ್ ಹೋಮ್ ಮಾಡೋಕ್ಕೂ ಪರ್ಮಿಷನ್ ಕೊಡಲ್ಲ, ಏನು ಮಾಡೋದು, ಇಡೀ ದಿನ ಏನು ಮಾಡೋದು, ಬೋರ್ ಆಗುತ್ತೆ ಅಂತ. ಆ ಸ್ಟೇಜಿಗೆ ನಾವು ಹೋಗಬೇಕು. ಆ ಲೆವೆಲಿಗೆ ನಮ್ಮ ಸೆನ್ಸ್ ಆರ್ಗನ್ಸ್ಗಳು ರಿಲ್ಯಾಕ್ಸ್ ಆಗಬೇಕು. ಪಂಚಕರ್ಮ ಟೈಮಲ್ಲಿ ಹೆಂಗಿರ್ಬೇಕಂತಂದರೆ, ನಿಮ್ಮ ಕಣ್ಣಿಗೇನು ವಿಶೇಷವಾದದ್ದು ಕೆಲಸ ಇರಬಾರ್ದು, ಕಿವಿಗೇನು ವಿಶೇಷವಾದ ಕೆಲಸ ಇರಬಾರ್ದು, ಚರ್ಮಕ್ಕೇನು ವಿಶೇಷವಾದ ಕೆಲಸ ಇರಬಾರ್ದು. ನಿಮ್ಮ ಸೆನ್ಸ್ ಆರ್ಗನ್ಗಳು ಕಂಪ್ಲೀಟ್ ರೆಸ್ಟಲ್ಲಿ ಇದ್ದರೆ ಮಾತ್ರ ಪಂಚಕರ್ಮ ಚೆನ್ನಾಗಾಗತ್ತೆ. ಅವಳು ಬೆಳಗ್ಗೆ ಹೋಗಿದ್ದು, ತುಪ್ಪ ಕೊಟ್ಟಿದ್ದಂತೆ, ಮಧ್ಯಾಹ್ನ ಮಸಾಜು, ಆಮೇಲೆ ಆಯಿತು 4ನೇ ದಿನ ಮನೇಲಿದ್ದೆ, 5ನೇ ದಿನ ಏನು ಕೊಟ್ಟರು ಔಷಧಿ, ಅದು ಮನೇಲೇ. 5ನೇ ದಿನ ಇದು ಕುಡೀರಿ ಅಂದರು, ಟಾಯ್ಲೆಟ್ ಆಯಿತು, ಒಂದಿಷ್ಟು ಸಲ ಆಯಿತು, ಮುಗೀತು. ಆಮೇಲಿಂದ ನನ್ನ ಪ್ರಾಬ್ಲಮ್ ಜಾಸ್ತಿ ಆಯಿತು. ಡೆಫಿನೆಟ್ಲಿ ಜಾಸ್ತಿ ಆಗುತ್ತೆ. ಈ ಥರ ಆ್ಯಕ್ಟಿವಿಟಿನೂ ಜಾಸ್ತಿ ಆಯಿತು, ಮನೇಲೇ ಇದ್ದಿದ್ದು, ಮತ್ತು ಮಧ್ಯೆ ಟ್ರಾವೆಲಿಂಗ್ ಮಾಡಿದ್ದು, ಆ ಬೆಂಗಳೂರಂಥ ಟ್ರಾಫಿಕಲ್ಲಿ ಟ್ರಾವೆಲಿಂಗ್ ಮಾಡಿರೋದು. ಸೊ ಟ್ರಾವೆಲಿಂಗು, ಮತ್ತು ಮನೆಯಲ್ಲಿ ಮಗು ಇದೆ ಅಂತ ಫ್ಯಾನ್ ಆಫ್ ಮಾಡೋಕ್ಕಾಗಲಿಲ್ಲ, ಫ್ಯಾನ್ ಹಚ್ಕೊಂಡಿದ್ದು, ಮಗು ಇದೆ ಇದೆ ಎಲ್ಲ ರೀತಿಯಲ್ಲಿ ವಾತದಲ್ಲಿಯಾಗಿ. ಹಾಂ, ನಾನು ಅದಕ್ಕೆ ಇಲ್ಲಿ ಎಷ್ಟೋ ಜನ ಇಲ್ಲಿ ನಾನು 5ನೇ ದಿನ ಟೈಮ್ ಇದೆ ಡಿಟಾಕ್ಸ್ ಮಾಡ್ತೀರಾ ಅನ್ನೋರಿಗೆ, ಮೇಡಮ್ ಡಿಟಾಕ್ಸ್ ಅನ್ನೋದು ಏನೀಗ ಪ್ರಾಣ ಹೋಗುವಂಥ ವಿಷಯ ಅಲ್ಲ, ಅಥವಾ ಈಗ ಇವತ್ತು ಮಾಡಿಲ್ಲ ಅಂದರೆ ನಿಮ್ಮ ಪ್ರಾಣಕ್ಕೆ ಅಪಾಯ ಅಂತಲೂ ಇಲ್ಲ. ನೀವು ಈಗಲ್ಲ, ಇನ್ನು 1 ವರ್ಷ ಬಿಟ್ಟು ಮಾಡಿಸಿ, ಆದರೆ 10 ದಿನ ಟೈಮ್ ಇಟ್ಕೊಂಡೇ ಬನ್ನಿ. ಏನೋ ಇವತ್ತು ಸಿಕ್ಬಿಟ್ಟಿದ್ದಾರೆ ಪೇಷಂಟು, ಹಿಡ್ಕೊಂಡು ಇವತ್ತೇ ಅಡ್ಮಿಷನ್ ಮಾಡೋಣ. ಎಷ್ಟೋ ಸತಿ ಪೇಷಂಟ್ಸೇ ನಾನು ಇವತ್ತು ಅಡ್ಮಿಟ್ ಮಾಡಿದರೆ ನಾವೇ ಇಲ್ಲ, ಇವತ್ತಾಗಲ್ಲ, ನೀವೀಗ ಔಷಧಿ ತೊಗೊಂಡೋಗಿ 1 ತಿಂಗಳಾದ್ಮೇಲೆ ಬನ್ನಿ. ಯಾಕಂದರೆ ಔಷಧಿ ಅಷ್ಟು ರೆಡಿ ಮಾಡ್ಕೋಬೇಕಲ್ಲ. ಈಗ ಇದು ಸುಮ್ಮನೆ ಏನೋ ಒಂದು ಬಂದಾಗಲೇ ಹಿಡ್ಕೊಂಡ್ಬಿಡಿ, ಏನೋ ಮಾಡಿಬಿಡಿ ಅನ್ನೋದಕ್ಕೆ ಆ ಥರ ವ್ಯಾಪಾರ ಅಲ್ಲ ಇದು. ಇದೇನಂತಂದರೆ, ಈಗ ನೀವು ಬಂದು ಹೋಗಿದ್ದೀರಾ ಅಂದಮೇಲೆ ನಿಮ್ಮ ಪ್ರಕೃತಿಗೆ ಅನುಗುಣವಾದ ಔಷಧಿಯಲ್ಲಿ ರೆಡಿ ಆಗಬೇಕು. ಆ ಔಷಧಿನ ಆಮೇಲೆ ನಿಮಗೆ ಉಪಯೋಗಿಸ್ಬೇಕು, ರಿಸಲ್ಟ್ ಕೊಡಬೇಕಲ್ವಾ. ಸುಮ್ಮನೆ ಏನೋ ಬಂದಾಗಲೇ ಕ್ಯಾಚ್ ಹಾಕ್ಕೊಂಡ್ಬಿಡು, ಒಂದಿಷ್ಟು ಮಾಡಿಬಿಡು, ಹಾಗಲ್ಲ ಅಲ್ವಾ. ಸೊ ಅದೇ ಏನೋ ಮೊನ್ನೆ ಸ್ವರ್ಣವಚ್ಚಕ್ಕೂ ಅಷ್ಟೇ, ಸ್ವರ್ಣವಚ್ಚಕ್ಕೆ ಹೇಳ್ತಾ ಇದ್ರು. ನಾನು ಆಯಿತು ಅದರದ್ದು ಅವ್ರದ್ದು ರಾಶಿ ನಕ್ಷತ್ರ ಕಳಿಸ್ಕೊಡಿ, ಮಾಡಿಕೊಡ್ತೀನಿ ಅಂತ ಅಂದೆ.
ಆಮೇಲೆ ಒಂದು ವಾರ ಆದಮೇಲೆ ಮತ್ತೆ ಕೇಳಿದ್ರು ರೆಡಿ ಆಯಿತಾ ಅಂತ. ಇಲ್ಲ ಇನ್ನೊಂದು ಟೈಮ್ ಇದೆ. ಮತ್ತೆ ಒಂದು 20 ದಿನ ಆದಮೇಲೆ ಕೇಳಿದ್ರು. ಆಮೇಲೆ ಅಂದರೆ ಇನ್ನೊಂದು 2 ದಿನದಲ್ಲಿ ಹೋಮ ಇದೆ, ಹೋಮ ಆದಮೇಲೆ ಕೊಡ್ತೀನಿ ಅದನ್ನು ಅಂತ. ಹಾಗೆ ಅಯ್ಯೋ ಮೇಡಮ್ ಏನಿದು, ನಾನು ಹಿಂಗೆ ಹೇಳ್ತೀನಿ ಅಂತ ಬೇಜಾರು ಮಾಡ್ಕೋಬೇಡಿ, ಇಟ್ಸ್ ಫ್ರೆಂಡ್ಲಿ ಸಜೆಷನ್ ನಿಮಗೆ. ನೀವು ಒಂದು ಸ್ವಲ್ಪ ಇದನ್ನೆಲ್ಲ ಕಸ್ಟಮರ್ ಫ್ರೆಂಡ್ಲಿ ಇಡಬೇಕು. ನನಗೆ ಇಷ್ಟೊತ್ತಿಗಾದರೆ ಬೆಂಗಳೂರಲ್ಲಿ ನನಗೆ 4 ಕಡೆ ಸಿಕ್ಕಿರೋದು, ಅಥವಾ ಈಗ ನನ್ನ ಫ್ರೆಂಡ್ಸ್ ಎಲ್ಲ ಅಲ್ಲಿ ಹಾಕಿಸ್ತಿದ್ದಾರೆ, ಅವ್ರು ಆಲ್ರೆಡಿ 2 ಸತಿ ಸ್ವರ್ಣಪ್ರಾಶನ ಹಾಕಿಸಿ ಆಯಿತು, ಬಟ್ ನಿಮ್ಮದು ಇನ್ನೂ ರೆಡಿನೇ ಆಗಲಿಲ್ಲ, ಇಷ್ಟು ಡಿಲೇ ಆಗುತ್ತೆ. ನನಗೆ ಒಂಚೂರು ನೀವು ಕಸ್ಟಮರ್ ಫ್ರೆಂಡ್ಲಿ ಮಾಡಿದ್ರೆ ನಿಮ್ಗೆ ಇನ್ನೂ ಜಾಸ್ತಿ ಪೇಷಂಟ್ಸ್ಗಳು ಸಿಗ್ತಾರೆ, ಜಾಸ್ತಿ ಇದು ವ್ಯಾಪಾರ ಆಗುತ್ತೆ ಅಂತೆಲ್ಲ ಹೇಳಿದ್ರು. ನನಗೆ ಅಂದರೆ ನೋಡಿ, ನಮಗಿದು ವ್ಯಾಪಾರ ಆಗದಿದ್ರು ಏನೂ ಬೇಜಾರಿಲ್ಲ. ಲೈಕ್ ಇದಕ್ಕೆ ನಮಗೆ ನಂಬರ್ ಆಫ್ ಪೇಷಂಟ್ ಜಾಸ್ತಿ ಬೇಕು, ನಂಬರ್ ಆಫ್ ಕಸ್ಟಮರ್ಸ್ ಹೆಚ್ಚಿಗೆ ಬೇಕು ಅಂತ ಖಂಡಿತ ನಮಗಿಲ್ಲ. ಆ ಒಂದು ಸ್ವರ್ಣ ವಚ್ಚಕ್ಕೆ ಈಗ ಎಷ್ಟೋ ಜನ ನೋಡಿ, ಸ್ವರ್ಣ ಅನ್ನೋದು ಒಂದು ಮೆಟಲ್, ನೆನಪಿಟ್ಕೊಳ್ಳಿ. ಆ ಮೆಟಲ್ನ ಪ್ರಾಪರಾಗಿ ಶೋಧನೆ ಆಗದೆ ಅದನ್ನು ಶುದ್ಧೀಕರಣ ಮಾಡದೆ ಮಗುವಿಗೆ ಕೊಟ್ಟರೆ ಏನಾಗ್ಬೋದು ಆ ಎಳೆ ಮಗುವಿಂದ? ಆಯುರ್ವೇದದಲ್ಲಿ ಸ್ವರ್ಣವನ್ನು ಹುಟ್ಟಿದ ದಿನದಿಂದ ಕೊಡಬೇಕು ಅಂತಿದೆ, ಬಟ್ ಯಾವ ರೀತಿ ಅದಕ್ಕೆ ಶೋಧನಾ ಪ್ರಕ್ರಿಯೆ ಇದೆ. ಸುಮ್ಮನೆ ಕಣ್ಣಲ್ಲಿ ಸ್ವರ್ಣಭಸ್ಮ ತರದ್ರೆ ಏನೋ ಮಿಕ್ಸ್ ಮಾಡಿ ಕೊಡಿಸ್ಬಿಡೋದು, ಜೇನುತುಪ್ಪ ಹಾಕು, ತುಪ್ಪ ಹಾಕು, ಕುಡಿಸ್ಬಿಡು. ಸ್ವರ್ಣಪ್ರಾಶನ ಬೀದಿಯಲ್ಲಿ ನಾಯಿ ಕೊಡೆ ಥರ ಈಗ ಸಿಗ್ತಾ ಇದೆ ಅಲ್ಲ. ಅದರಲ್ಲಿ ಅಥೆಂಟಿಕ್ಕಾಗಿ ಮಾಡೋರು ಇರ್ಬೋದು, ನಾನು ಯಾರಾದರೂ ವಿರೋಧವಾಗಿ ಮಾತಾಡ್ತಾ ಇಲ್ಲ. ಖಂಡಿತವಾಗಿ ಅಥೆಂಟಿಕ್ಕಾಗಿ ಜೆನ್ಯೂನ್ ಆಗಿ ಮಾಡೋದು ತುಂಬ ಜನ ಆಯುರ್ವೇದ ವೈದ್ಯರಿದ್ದಾರೆ, ನನಗೂ ಗೊತ್ತಿದೆ. ಸೊ ನಾನು ಅವರ ವಿರುದ್ಧವಾಗಿ ನಾನು ಮಾತಾಡ್ತಾ ಇಲ್ಲ. ಬಟ್ ಎಷ್ಟೋ ಕಡೆಗಳಲ್ಲಿ ಕೆಲವಾರು ಜನ ಅದನ್ನು ಪ್ರಾಪರಾಗಿ ಶೋಧನೆ ಮಾಡ್ತಾ ಇಲ್ಲ. ಆ ಸ್ವರ್ಣ ಎಲ್ಲಿಂದ ಬರ್ತಿದೆ, ಸ್ವರ್ಣಭಸ್ಮ ಎಷ್ಟು ಪ್ರೊಸೆಸ್ ಆಗಿದೆ, ಹೇಗಿದೆ ಅವರಿಗೆ ಗೊತ್ತಿಲ್ಲ. ಅದಕ್ಕೆ ಆ್ಯಡ್ ಮಾಡೋ ಜೇನುತುಪ್ಪ ನಿಜಕ್ಕೂ ಜೇನುತುಪ್ಪನೋ ಗೊತ್ತಿಲ್ಲ. ಅದಕ್ಕೆ ಆ್ಯಡ್ ಮಾಡೋ ತುಪ್ಪ, ಈಗ ಪ್ಯಾಕೆಟಲ್ಲಿ ಬರೋ ತುಪ್ಪ ಅದಂತೂ ತುಪ್ಪನೇ ಅಲ್ಲ. ಈಗ ಮೊನ್ನೆ ಅಷ್ಟೇ ನಿಮಗೆ ತೋರಿಸಿದ್ನಲ್ವ, ಪಾಮ್ ಆಯಿಲ್ ಹಾಕಿ ತುಪ್ಪ, ಹಾಲಿನ ಅಂಶವೇ ಇಲ್ಲದೆ ತುಪ್ಪ ರೆಡಿ ಆಗ್ತಾ ಇದೆ. ಸೊ ಇಂಥದ್ದೆಲ್ಲ ಇದ್ದಾಗ ಆ ಒಂದು ಮಗುವಿಗೆ ಅದು ಕೊಡೋದಂದಮೇಲೆ ಅದು ಹೇಗಿರಬೇಕು? ಅಷ್ಟು ಚೆನ್ನಾಗಿರ್ಬೇಕಲ್ವ, ಅಷ್ಟು ಆ ಒಂದು ಕ್ವಾಲಿಟಿಯಲ್ಲಿ ನಾವು ರೆಡಿ ಮಾಡಿಕೊಡ್ಬೇಕಲ್ವ. ಮತ್ತು ಅವರ ಪ್ರತಿಯೊಂದು ಮಗುವಿನ ನಕ್ಷತ್ರಕ್ಕೆ ಅನುಗುಣವಾಗಿ ಒಂದಿಷ್ಟು ಗಿಡಗಳಿರುತ್ತೆ. ಆ ಗಿಡಗಳನ್ನು ಬಳಕೆ ಮಾಡಿದಾಗ ಆ ಮಗುವಿನ ಹೆಲ್ತ್ ಚೆನ್ನಾಗಿರುತ್ತೆ. ಅದಕ್ಕಾಗಿ ನಾವು ರಾಶಿ ನಕ್ಷತ್ರ ಕೇಳೋದು. ಹುಟ್ಟಿದ ತಕ್ಷಣ ನಾವು ಖಂಡಿತ ಅವರು ಮಾಡಿಕೊಡೋಣ. 4-5 ದಿವಸದಲ್ಲಿ ಆಗಲ್ಲ. 4-5 ದಿವಸದಲ್ಲಿ ಈಗ ನಾಡಿದ್ದು 10ನೇ ತಾರೀಕಿಗೆ ಒಂದು ಹೋಮ ಇದೆ. ನಾವಂದರೆ ಜನರಲ್ ಒಂದು ಫಾರ್ಮುಲೇಷನು ಮಾಡಿಟ್ಟಿರ್ತೀವಿ. ಜನರಲಿ ಎಲ್ಲರಿಗೂ ಹೀಗೆ ತೊಗೊಳ್ಳೋದು. ಅವರ ಮಗುವಿಗೆ ಅಂತ ಸ್ಪೆಸಿಫಿಕ್ಕು ಈಗ ನೀವು ಜನರಲಿ ತೊಗೊಂಡು ಹೋಗಿ, ಆ ಮಗುವಿಂದು ಅಂತ ನೆಕ್ಸ್ಟ್ ಟೈಮ್ ಇದು ಖಾಲಿ ಆಗುವಾಗ, ಇದು 2.5 ತಿಂಗಳ ಬರುತ್ತೆ. ನಿಮ್ಗೆ 2.5 ತಿಂಗಳ ಬರುತ್ತೆ. 3.5 ವರ್ಷದ ಮಗು ಅಂದರೆ ಆ ಒಂದು ವಯರು 2.5 ತಿಂಗಳ ಬರುತ್ತೆ. ಅದು ಖಾಲಿ ಆಗುವಾಗ ಆ ಟೈಮಲ್ಲಿ ಈ ನಿಮ್ಮ ಆ್ಯಕ್ಚುಲ್ ಅವರ ಜಾತಕದ ಪ್ರಕಾರ ಏನಿದೆ ಅಲ್ಲ ಅದು ಮಾಡಿ ಕೊಡ್ತೇವೆ. ಸೊ ಆ ಪ್ರತಿಯೊಂದು ನಕ್ಷತ್ರ, ಈಗ ನೀವು ನಕ್ಷತ್ರ ವನ ಅಂತೆಲ್ಲ ಕೇಳಿರ್ಬೋದಲ್ವಾ, ಪ್ರತಿಯೊಂದು ನಕ್ಷತ್ರಕ್ಕೆ ಒಂದೊಂದು ಗಿಡಗಳಿದ್ದಾವೆ. ಅದಕ್ಕೆ ಅನುಗುಣವಾಗಿ ಆ ಮಗುವಿನ ಆರೋಗ್ಯಕ್ಕೆ ಕೂಡ ಅದರ ಜೊತೆ ಲಿಂಕ್ ಇರುತ್ತೆ. ದಿನ ಕೊಡೋದು, ದಿನ ಅದನ್ನು ಅದಕ್ಕಾಗಿ ಆ ಜಾತಕ ನೀವು ಕೊಟ್ಬಿಡಿ. ಆ ಜಾತಕ ಮಗುವಿನ ಜಾತಕ ಕೊಟ್ಟರೆ ಆ ಮಗುವಿನ ಜಾತಕಕ್ಕೆ ಅನುಗುಣವಾಗಿ ಯಾವ್ಯಾವ ಗಿಡಗಳ ಜೊತೆ ಅದಕ್ಕೆ ನಾವು ಟ್ರೀಟ್ಮೆಂಟ್ ಮಾಡ್ಬೇಕಂತ ನೋಡಿ. ಅದು ಹೇಗಂದ್ರೆ ನೀವು ಸಂಡಿಗೆ ಮೆಣಸೆಲ್ಲ ಮಾಡ್ತೀರಲ್ಲ, ಇಲ್ಲಿ ಬರುತ್ತೆ, ಇದು ಕೊಡಿ, ಇದು ಹಾಕಿ ಸರಿಯಾಗಿ. ಈಗ ಅದನ್ನು ಅದೇನು ಹೇಗೆ ಅಂತಂದರೆ, ರಾತ್ರಿ ಅದನ್ನ ಕಷಾಯದಲ್ಲಿ ಹಾಕಿರ್ತೀವಿ, ಬೆಳಗ್ಗೆ ಬಿಸಿಲಿಗೆ ಹಾಕೋದು, ಮತ್ತೆ ರಾತ್ರಿ ಇನ್ನೊಂದು ಕಷಾಯದಲ್ಲಿ ಹಾಕೋದು, ಮತ್ತೆ ಬಿಸಿಲಿಗೆ ಹಾಕೋದು. ಸೊ ಬಿಸಿಲಿಗೆ ಹಾಕಿ ಡ್ರೈ ಆಗಿರುತ್ತಾ, ಬಿಸಿ ಆ ಡ್ರೈ ಆಗಿದ್ದನ್ನು ಕಷಾಯಕ್ಕೆ ಹಾಕಿದ ತಕ್ಷಣ ಅಬ್ಸಾರ್ಬ್ ಆಗುತ್ತೆ. ರಾತ್ರಿ ಫುಲ್ ಅದ್ರಲ್ಲಿ ಹೀರ್ಕೊಂಡಿರುತ್ತೆ. ಬೆಳಿಗ್ಗೆ ಆಗುವಾಗ ಮತ್ತೆ ಒಣಗಿಸ್ತೀವಿ. ಹೀಗೆ 21 ದಿನಗಳ ಕಾಲ ಅದಾಗುತ್ತೆ. ಮಗುವಿಗೆ ಆ ಮಗುವಿನ ಜಾತಕಕ್ಕೆ ಸೂಟ್ ಆಗುವಂಥ ನಕ್ಷತ್ರಕ್ಕೆ ರಿಲೇಟ್ ಆಗೋ ಗಿಡಗಳೇನಿದಾವಲ್ಲ ಅದರ ಜೊತೆಯಲ್ಲಿ ಅದು 21 ದಿನ ಪ್ರೊಸೆಸ್ ಆಗುತ್ತೆ. ಸೊ ಆ 21 ದಿನ ಪ್ರೊಸೆಸ್ ಆದಮೇಲೆ ನೆಕ್ಸ್ಟ್ ಯಾವಾಗ ನಮ್ಮದು ಹೋಮ ಇರ್ತದೋ ಇಂದ್ರಯಜ್ಞದ ದಿನ ಅದಕ್ಕೆ ಪೂಜೆ ಇಟ್ಟು ಆ ಮಂತ್ರದಲ್ಲಿ ಅಭಿಮಂತ್ರಣ ಅಂತ. ಇದೆಲ್ಲ ಈಗ ವೆಸ್ಟರ್ನ್ ಕಂಟ್ರೀಸ್ಗಳು ಈಗ ನಂಬ್ತಾ ಇದ್ದಾರೆ. ನಮ್ಮವರು ಇದನ್ನು ಮೊನ್ನೆ ನಾನು ಯಾವುದೋ ಯಜ್ಞದ ವಿಡಿಯೋ ಹಾಕಿದಾಗ ಈ ಮೌಢ್ಯದಿಂದ ಹೊರಗೆ ಬನ್ನಿ ಮೇಡಮ್, ನೀವು ಡಾಕ್ಟರ್ ಆಗಿ ಇಂಥ ಮೌಢ್ಯದಲ್ಲಿ ಇರೋದು ನೋಡೋಕ್ಕೆ ಬೇಜಾರಾಗುತ್ತೆ ಅಂತ ಯಾರೋ ಕಮೆಂಟ್ ಹಾಕಿದ್ರು. ನಾನು ಅದೇ ಅಂದ್ಕೊಂಡೆ, ಹೌದು ನಿಮ್ಮಂಥ ಮೌಢ್ಯರೆಲ್ಲ ಇರೋದ್ರಿಂದಲೇ ಮಾತನಾಡ್ತಾ ಅಲ್ಲ. ಆಕ್ಚುಲಿ ನಾವು ಮೌಢ್ಯರು, ಯಾಕೆಂದ್ರೆ ಎಷ್ಟು ಸಾವಿರ ವರ್ಷಗಳಿಂದ ಅದು ಮಾಡಿದ್ನ ಮರೆತು ಈಗ ಅಟ್ಲೀಸ್ಟ್ ಒಂದು ಖಂಡಿತ. ಸೊ ಫಾರಿನರ್ಸಲ್ಲಿ ಬೇರೆ ಕಂಟ್ರಿಗಳಲ್ಲಿ ಇದ್ರ ಬಗ್ಗೆ ಎಕ್ಸ್ಕ್ಲೂಸಿವ್ ರಿಸರ್ಚ್ಗಳಾಗ್ತಾ ಇದೆ. ಮಂತ್ರ ಅನ್ನೋದು ಎಷ್ಟು ಪವರ್ಫುಲ್ ಅನ್ನೋದು ಜನ ನಂಬ್ತಿದ್ದಾರೆ, ಬಟ್ ನಾವು ಅದ್ರ ಬಗ್ಗೆ ಅಸಡ್ಡೆಯನ್ನು ತೋರಿಸ್ತಾ ಇದ್ದೀವಿ. ಸೊ ಅದು ಹಾಗಾಗಬಾರ್ದು. ಮಂತ್ರದಿಂದ ಅಭಿಮಂತ್ರಣ ಮಾಡಿ ನಿಮ್ಗೆ ಅದು ಕೊಟ್ಟಾಗ ಅದರ ಬೆಲೆನೇ ಬೇರೆ. ಅದರ ಬೆಲೆ ನಾವು ಕಟ್ಟಕ್ಕೆ ಸಾಧ್ಯ ಇಲ್ಲ ನಿಜ ಹೇಳಬೇಕಂತಂದರೆ. ಸೊ ಹಾಗೆ ಅಷ್ಟು ಆಗಿ ಅದು ನಿಮ್ಮ ಕೈ ಸಿಗುತ್ತೆ. ಸೊ ಸಿಗೋವಾಗ ನೀವು ಆರ್ಡ್ರ್ ಕೊಟ್ಟ ಮೇಲೆ ಸಾಧಾರಣ 1 ತಿಂಗಳು ಅಂತೂ ಮಿನಿಮಮ್ ಹಿಡಿಯುತ್ತೆ.
ಆಯಿತಾ. ಹಾಗಾಗಿ ಕೆಲವು ಸಜೆಷನ್ ಕೊಡ್ತೀನಿ, ನೀವು ಕಸ್ಟಮರ್ ಫ್ರೆಂಡ್ಲಿ ಮಾಡಬೇಕು ಅಂತ. ಬಟ್ ನಮ್ಗೆ ಅದು ಬೇಡ ಅಂತ. ಆ ರೀತಿಯಾಗಿ ಬಿಸ್ನೆಸ್ಸಿಗೋಸ್ಕರ ಅಥವಾ ಇದು ಮಾಡೋದಾದರೆ ಅದನ್ನ ಕಾಸ್ಟ್ ಎಫೆಕ್ಟಿವ್ ಆಗಿ ಇಡಬೇಕಂದಾಗ ಎಷ್ಟೋ ವಿಷಯಗಳಲ್ಲಿ ಕ್ವಾಲಿಟಿಯಲ್ಲಿ ಕಾಂಪ್ರಮೈಸ್ ಆಗಬೇಕಂತಿರುತ್ತೆ. ಈ ಗಿಡಗಳಲ್ಲಿ ನನಗೆ ಎಷ್ಟೋ ಜನ ಕೇಳಿ, ಓ ಅಷ್ಟು ಕಾಸ್ಟ್ಲಿ ಅಂದರೆ ಅಲ್ಲೆಲ್ಲ ಹೇಗೆ ಫುಲ್ ಇದಿದೆಯಾ, ಲಕ್ಷರಿ 5 ಸ್ಟಾರ್ ಹೋಟೆಲ್ ಇದ್ದಿದೆಯಾ? ಹಾಗಲ್ಲ, ಅದು 5 ಸ್ಟಾರ್ ಹೋಟೆಲ್ ಅಂದರೆ ಈಗ ಏನು ನೀವು ಪೇ ಮಾಡ್ತಿದ್ದೀರಲ್ವಾ, ನೀವು ಪೇ ಮಾಡ್ತಾ ಇರೋದು 5 ಸ್ಟಾರ್ ಫೆಸಿಲಿಟಿಗಲ್ಲ, ಬೇಸಿಕ್ ಏನೋ ನಾನು ಕೆಮಿಕಲ್ ಮಿಕ್ಸ್ ಮಾಡಿದ್ರೆ ಕೊಡ್ತಿದ್ದೀರಲ್ಲ ಅದಕ್ಕೆ. ಆಕ್ಚುಲಿ ಅದಕ್ಕೆ ಯಾಕಂದರೆ ಈಗ ಇದು ಈಗ ನಿಮಗೆ 5 ಸ್ಟಾರ್ ಫೆಸಿಲಿಟಿ ಹಳ್ಳಿಯಲ್ಲಿರೋ ಹೋಮ್ ಸ್ಟೇಯಲ್ಲೂ ನಿಮಗೆ ಸಿಗತ್ತೆ, ರೆಸಾರ್ಟ್ಗಳು ಎಲ್ಲಿ ಹೋದರೂ ಸಿಗತ್ತೆ. ನ್ಯಾಚುರಲಿ ಆದರೆ ಈ ಕೆಮಿಕಲ್ ಏನು ಮಿಕ್ಸ್ ಮಾಡಿದ್ರೆ ಒಂದು ನಾನು ಬೆಳೆದು ಕೊಡ್ತಿದ್ದೀನಿ ಅಥವಾ ಏನೋ ಒಂದು ಔಷಧಿ ಸಸ್ಯಕ್ಕೆ ಎಂಥದೂ ನಾನು ಮಿಕ್ಸ್ ಮಾಡದೆ ಕೊಟ್ಟಿದ್ದೀನಿ ಅಂದರೆ ಅದಕ್ಕೆ ಆ ಒಂದು ಅಮೌಂಟ್ ಅನ್ನೋದು ಸೇರಬೇಕಾಗಿರೋದು. ಬಿಕಾಸ್ ಇತ್ತೀಚಿನ ದಿನಗಳಲ್ಲಿ ಅಥವಾ ಇನ್ನು ಮುಂದೆ ಹೋಗ್ತಾ ಅದೇ ನಾನು ಹೇಳ್ತೀನಿ, ಒಂದು ಮಣ್ಣು ಕೂಡ ನಿಮಗೆ ಕೆಮಿಕಲ್ ಮಿಕ್ಸ್ ಆಗದಿರೋ ಸಿಗಲ್ಲ. ಆ ಮಣ್ಣಲ್ಲಿ ಕೂಡ ಒಂದೇ ನಿಮಗೆ ಸಿಮೆಂಟ್ ಮಿಕ್ಸ್ ಆಗಿದೆ, ಇಲ್ಲ ಪೆಸ್ಟಿಸೈಡ್ ಮಿಕ್ಸ್ ಆಗಿದೆ. ಈಗೆಲ್ಲ ಮಣ್ಣಿನ ಮಡಿಕೆ, ಮೊನ್ನೆ ಒಬ್ಬರು ಬಂದಿದ್ರು, ಚಾರ್ಜಸ್ ಉಂಟು ಖಾಲಿ ನಾವು ನಾಳೆ ಮಾಡ್ತೇವೆ, ಆಯ್ತು ಲಾಸ್ಟ್ ಇನ್ನು ನಾನು ಮತ್ತೇನೂ ಹೇಳಲ್ಲ. ನೀವು ಹೇಳ್ತಾ ಇದ್ರೆ ನಮಗೂ ಕೇಳ್ತಾ ಇರೋಣ ಅನ್ಸುತ್ತೆ. ಭಜನೆಗೂ ಅದೇ ಮಣ್ಣಿಂದು ಒಬ್ಬರು ಮೊನ್ನೆ ಬಂದು, ಮಣ್ಣಿನ ಮಡಿಕೆಯಲ್ಲೇ ನಾವೆಲ್ಲ ತಿಂತೀವಿ, ನಮ್ಮ ಫ್ರೆಂಡ್ಸ್ ಎಲ್ಲ ನಮ್ಮನ್ನು ಹೀಗೆ ಜೈವಿಕ ಸಾವಯವ ಅಂತಲೇ ಕರೀತಾರೆ, ಆ ಥರ ಆಡ್ಕೋತಾರೆ, ಆದರೆ ನಮ್ಮ ಹೆಲ್ತ್ ಚೆನ್ನಾಗಿಲ್ಲ ಅಂತ ಅಂದರು. ನಾನು ಅದೇ ಫಸ್ಟ್ ಪ್ರಶ್ನೆ ಕೇಳಿದೆ, ಮಣ್ಣಿನ ಮಡಿಕೆ ಅಂತ ಈಗ ನಾವು ಹೇಳ್ತೀವಿಲ್ಲ, ಅವ್ರ ವಿರುದ್ಧ ಅಲ್ಲ ಮತ್ತೆ ಅಗೇನ್ ಒಂದ್ಸಗೆ, ಬಟ್ ಆ ಮಣ್ಣು ಅನ್ನೋದು, ಮಣ್ಣಿನ ಮಡಿಕೆ ಅನ್ನೋದು ಮೊದಲು ಹೇಗೆ ಪ್ರಿಪೇರ್ ಆಗ್ತಿತ್ತು, ಈಗ ಹೇಗೆ ಪ್ರಿಪೇರ್ ಆಗ್ತಿದೆ, ಅಥವಾ ಮಣ್ಣಿನ ಮಡಿಕೆ ಅಂತ ಮಾಡಲಿಕ್ಕೆ ಯೂಸ್ ಮಾಡೋ ಮಣ್ಣು ಎಲ್ಲಿದೆ, ಶುದ್ಧವಾದ ಮಣ್ಣು ಎಲ್ಲಿದೆ ಅಂತ. ಈಗ ನಾಳೆಯಿಂದ ನಾವೆಲ್ಲ ನಮ್ಮ ಮನೇಲಿ ಮಣ್ಣಿನ ಮಡಿಕೆ ಮಾಡೋಣ ಅಂತಂದರೆ ನಿಮ್ಗೆ ಅನ್ಸುತ್ತಾ ಅಷ್ಟು ಶುದ್ಧವಾದ ಮಣ್ಣು ಇದೆ ಅಂತ? ಈಗ ಆಮೇಲೆ ಆ ರೆಡಿ ಮಾಡೋ ಮಣ್ಣಿಗೂ ಮತ್ತೆ ರೆಡ್ ಆಕ್ಸೈಡ್ ಬಡಿತಿದ್ದಾರೆ. ಮೊದಲೊಂದು ಕಾಲದಲ್ಲಿ ಆವಾಗ ನಿಮ್ಗೆ ಸ್ಟೀಲ್ ಪಾತ್ರೆನೇ ಬೆಟರ್ ಅಂತ ಅನ್ಸಲ್ವಾ? ಹಾಗೆ ಸೊ ನಾವು ಹೆಲ್ದಿ ಅಂದ್ಕೊಂಡು ಒಂದು ಎಕ್ಸ್ಟ್ರೀಮ್ ರೇಂಜಲ್ಲಿ ಸಫರ್ ಆಗ್ತಿದ್ದಾರೆ, ಇನ್ನೊಬ್ರು ಏನೋ ಒಂದು ಬೆಳೆದಷ್ಟು ಚೆನ್ನಾಗಿರೋದಂತ ಎಕ್ಸ್ಟ್ರೀಮ್ ಆಗಿ ಹಾಳಾಗ್ತಿದ್ದಾರೆ. ಸೊ ಈ 2 ಎಕ್ಸ್ಟ್ರೀಮಲ್ಲಿ ಇದ್ದಾರೆ ಹೊರತಾಗಿ ಮಿಡ್ಲಲ್ಲಿ ನಾವು ಗ್ರೌಂಡಲ್ಲಿ ಕಡಿಮೆ ಜನ ಇದ್ದೀವಿ. ವಾಪಸ್ ಅಲ್ಲಿಗೆ ಬರಬೇಕು. ತುಂಬ ಹೆಲ್ತ್ ಅಂತ ಈ ಎಕ್ಸ್ಟ್ರೀಮು ಬೇಡ, ನಮ್ಗೆ ಆ ಎಕ್ಸ್ಟ್ರೀಮು ಬೇಡ, ಮಧ್ಯದಲ್ಲಿ ನ್ಯೂಟ್ರಲ್ ಆಗಿ ಪ್ರಕೃತಿ ಜೊತೆಯಲ್ಲಿ ನಾವು ನಡ್ಕೊಂಡು ಹೋಗೋಂಗಾದರೆ ಪ್ರಕೃತಿನೇ ಎಲ್ಲ ನೋಡ್ಕೊಳ್ಳುತ್ತೆ. ನಿಮ್ಗೆ ಏನು ಬೇಕು ಅನ್ನೋದು ನೀವೇನು ಡಿಸೈಡ್ ಮಾಡಬೇಕಂತಿಲ್ಲ. ನಿಮ್ಮ ತಲೆ ಯೂಸ್ ಮಾಡಿದಷ್ಟು ಪ್ರಾಬ್ಲಮ್ ಜಾಸ್ತಿ. ನಿಮ್ಮ ತಲೆ ಯೂಸ್ ಮಾಡಬೇಡಿ, ಜಸ್ಟ್ ನಿಮ್ಮ ದೇಹ ಏನು ಹೇಳ್ತಿದೆ, ಪ್ರಕೃತಿ ಏನು ಹೇಳ್ತಿದೆ ಅದನ್ನು ಕೇಳಿ ಸಾಕು. ಸರಿ, ಭಜನೆಗೆ ಹೋಗೋಣ ಎಲ್ಲರೂ. ಸೊ ಲೈವಲ್ಲಿ ಜಾಯ್ನ್ ಆದವರ ಪ್ರಶ್ನೆಗೆ ಉತ್ತರ ಕೊಡೋಕ್ಕಾಗಿಲ್ಲ ಅಂತ ಬೇಜಾರು ಮಾಡ್ಕೋಬೇಡಿ. ನೆಕ್ಸ್ಟ್ ಲೈವಲ್ಲಿ, ಸಂಡೇ ಲೈವಲ್ಲಿ ನಿಮ್ಮೆಲ್ಲ ಪ್ರಶ್ನೆಗೆ ಉತ್ತರ ಕೊಡ್ತೀನಿ. ಸರಿ, ಥ್ಯಾಂಕ್ ಯು.